ಎಲ್ರಿಗೂ ನಮಸ್ಕಾರ. ಬಂದಿರೋರಿಗೆ, ಬರ್ತಾ ಇರೋರಿಗೆ ಎಲ್ರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಎಲ್ಲ ಗುರುಗಳನ್ನ ಈ ಕ್ಷಣದಲ್ಲಿ ಸ್ಮರಿಸಿಕೊಂಡು ಒಬ್ಬ ಧೀಮಂತ ಪಾಂಡಿತ್ಯವುಳ್ಳ ಪಂಡಿತರ ಜೀವನವನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಗೃದಃ ಕಸ್ಮಿತ್ ಧನಂ ಮಾ ಗೃದಃ. ಅಂದರೆ ಇಡೀ ಪ್ರಪಂಚವನ್ನೆಲ್ಲ ಪರಮಾತ್ಮನಿಂದನೇ ತಿಳಿಬೇಕು. ಇಡೀ ಪ್ರಪಂಚವನ್ನು ಎಲ್ಲವೂ ಈಶ್ವರ ಅಂತ ತಿಳಿದಾಗ್ಲೇ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗೋದು. ಮತ್ತೆ ಆನಂದ ಸಿಗೋದು ಯಾವುದರಿಂದ ಅಂದರೆ ತ್ಯಾಗದಿಂದ ಅಂತ. ಹೀಗಾಗಿ ಮತ್ತೊಬ್ಬರ ಹಣಕ್ಕೆ ಆಸೆ ಪಡಬೇಡ. ಇದು ಈಶೋಪನಿಷತ್ತಿನ ಒಂದು ಪ್ರಮುಖ ಶ್ಲೋಕ. ಇದರ ಪ್ರವರ್ತಕರು ಯಾಜ್ಞವಲ್ಕ್ಯರು. ಅವರ ಬಗ್ಗೆನೇ ನಾವಿವತ್ತು ಹೆಚ್ಚಿಗೆ ತಿಳ್ಕೊಳ್ಳೋಣ. ಯಾಜ್ಞವಲ್ಕ್ಯ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ಅವರ ತಂದೆಯ ಹೆಸರು ದೇವರಾತ ಅಂತ. ಯಾಜ್ಞವಲ್ಕ್ಯರ ತಂದೆಯ ಹೆಸರು ದೇವರಾತ, ತಾಯಿ ಅಲಂಬಿನಿ. ಆಗಿನ ಕಾಲದಲ್ಲೆಲ್ಲ ಜೀವನ ಶೈಲಿ ಹೇಗಿತ್ತು ಅಂದರೆ, ಹೋಮ ಹವನ ಯಜ್ಞ ಇವುಗಳನ್ನ ಮಾಡಿಸ್ಕೊಂಡು ನಮ್ಮ ಪಂಡಿತರುಗಳು ಕಾಲ ಕಳೀತಾ ಇರೋರು. ಹೀಗೆ ದೇವರಾತನ ಮನೆಯಲ್ಲಿ ಸದಾ ಒಂದಲ್ಲ ಒಂದು ಯಜ್ಞ ನಡೀತಾನೇ ಇರ್ತಾ ಇತ್ತು. ಅವ್ರ ಮನೆಯಲ್ಲೂ ಯಜ್ಞಗಳು ನಡೆಯೋದು, ಅವ್ರು ಹೊರಗಡೆಗೂ ಯಜ್ಞ ಮಾಡಿಸೋದಕ್ಕೆ ಹೋಗೋರು. ಹಾಗಾಗಿ ಅವರಿಗೆ ದೇವರಾತ ಅನ್ನೋ ಹೆಸರು ಹೋಗಿ ಯಜ್ಞವಲ್ಕ್ಯ ಅನ್ನೋ ಒಂದು ಅಡ್ಡ ಹೆಸರು ಬಂತು. ಯಜ್ಞವಲ್ಕ್ಯರು ಯಜ್ಞ ಮಾಡಿಸೋರು ಯಜ್ಞವಲ್ಕ್ಯರು ಅನ್ನೋ ಹೆಸರು ಬಂತು. ಸೊ ಅವರು ಹುಟ್ಟಿದ ಮಗನಿಗೆ ಅವರು ಯಾಜ್ಞವಲ್ಕ್ಯ ಅಂತಾನೆ ಹೆಸರಿಟ್ಟರು. ಅವರ ಬದುಕಿನ ಶೈಲಿಯೆಲ್ಲ ಆಗಿನ ಕಾಲದಲ್ಲಿ ಬಹಳ 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 ಸಿಂಪಲ್ ಆಗಿತ್ತು. ನಾನು ಹೇಳಿದ್ನಲ್ಲ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ಅಂದಂಗೆ ಎಲ್ಲವೂ ಈಶ್ವರನೇನೆ ಅಂತ. ನಾನು ಒಂದೇ, ನೀನು ಒಂದೇ, ನನಗಷ್ಟವಾದ್ರೆ ನಿನಗೂ ಅಷ್ಟವಾಗಿದೆ, ನಾನು ಚೆನ್ನಾಗಿದ್ದೆ ನೀನು ಚೆನ್ನಾಗಿರ್ಬೇಕು. ಈ ಥರ ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಹೇಳ್ತೀವಲ್ಲ, ಅದು ಬಹಳ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ. ಅವರು ದಂಪತಿಗಳ ಜೀವನ ಚೆನ್ನಾಗಿ ಮಾಡ್ಕೊಂಡಿದ್ರು, ಅವ್ರಿಗೆ ಮಕ್ಕಳಿರ್ಲಿಲ್ಲ. ಅವರ ದೇವರಾತ ಇದ್ದಿದ್ದ ರೀತಿ ಹೇಗಪ್ಪ ಅಂತಂದ್ರೆ, ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೆ. ಅಂದ್ರೆ ನಾವು ಮಾಡುವ ಕರ್ಮದಿಂದ ಯಾರಿಗೂ ಯಾವ ರೀತಿಯೂ ತೊಂದರೆ ಆಗಬಾರ್ದು. ಮತ್ತೆ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ನಾವು ಮಾಡುವ ಕೆಲಸ 2 ಕಾಲಿನ ಪ್ರಾಣಿಗಳಿಗೂ 4 ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದನ್ನು ಮಾಡಬೇಕು. ಅಂದ್ರೆ ಎಲ್ಲರ ಹಿತಚಿಂತಕರು ಅಂತ. ಪ್ರಾಣಿಗಳಾಗಿರೋದು ಆಗಿರಬಹುದು. ಒಂದು ಕೋಇನ್ಸಿಡೆನ್ಸ್ ಹೇಗಾಗತ್ತೆ ಅಂತಂದ್ರೆ, ಒಬ್ಬ ಮಹಾಪುರುಷನ ಜನ್ಮ ಇವರ ಮನೇಲಿ ಆಗ್ಬೇಕು. ಅದಕ್ಕೊಂದು ವೇದಿಕೆ ಸಿದ್ಧವಾಗಿದೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ನೋಡಿ, ಲೈಕ್ ಮೈಂಡೆಡ್ ಅಂತ ಹೇಳ್ತೀವಲ್ಲ, ಗಂಡ ಹೆಂಡತಿ ಒಂದೇ ತರ ಇರಬೇಕು, ಒಂದೇ ತರ ಥಿಂಕ್ ಮಾಡಬೇಕು, ಒಂದೇ ತರ ಬಿಹೇವ್ ಮಾಡಬೇಕು ಅಂತೆಲ್ಲ ನಾವು ಮಾತಾಡ್ಕೊಳ್ತೀವಲ್ಲ. ಒಂದು ದಿನ ದೇವರಾತನಿಗೂ ಅಲಂಬಿನಿಗೂ ಒಂದೇ ತರ ಕನಸು ಬಿದ್ದಿದೆ. ಆ ದೇವರಾತ ದರ್ಬೆಯ ಚಾಪೆಯ ಮೇಲೆ ಮಲ್ಕೊಂಡಿರ್ತಾನೆ. ಯಾರೋ ಒಬ್ರು ಮಹರ್ಷಿಗಳು ಬಂದು ಅವ್ರ ಮುಂದೆ ಬಂದು ನಿಂತ್ಕೊಂಡು, ನಾನು ನಿಮ್ಮ ಮಗನಾಗಿ ಹುಟ್ಟುತ್ತಾ ಇದ್ದೀನಿ, ಯಾರು ತಾವು, ಯಾರು ಅಂತ ಕೇಳೋಷ್ಟಿಗೆ ಮತ್ತೆ ಅದೃಶ್ಯ ಆಗ್ಬಿಡ್ತಾರಂತ. ಇನ್ನೊಂದು ದಿನ ಯಾರೋ ಒಬ್ರು ಬಂದು ಅಹಂಭೋ ಅಭಿವಾದಯೇ ಅಂತಾರೆ. ಯಾರು ಅಂತ ಗೊತ್ತಿಲ್ಲ ಅವರಿಗೆ. ಯಾರು ನಮಸ್ಕಾರ ಮಾಡಿದಾಗ ಆಯುಷ್ಮಾನ್ ಭೋ ವಿಧಿ ಅಂತ ಅನ್ಬೇಕಂತೆ. ಆದರೆ ಈ ಯಜ್ಞವಲ್ಕ್ಯರ ಬಾಯಲ್ಲಿ ಯಾವ ರೀತಿಯ ಒಂದು ಸಾಲು ಬಂತು ಅಂತಂದ್ರೆ, ಆಯುಷ್ಮಾನ್ ಭೋ ವಿಧಿ ಯಾಜ್ಞವಲ್ಕ್ಯ ಅಂದ್ಬಿಡ್ತಾರಂತೆ. ಅವಾಗ ಅವ್ರು ಹೇಳ್ತಾರೆ, ನೀವು ಹೇಳಿದ ಸರಿ, ನಾಮರೂಪಗಳು ಯಾವ್ದಾಗಿದ್ರೆ ಏನಂತೆ, ಬಂದಿರೋ ಕೆಲಸ ಮಾಡಬೇಕಾದ ಕೆಲಸ ಬಹಳ ಮುಖ್ಯವಾಗುತ್ತೆ. ಇವರಿಗೆ ಈ ರೀತಿಯಾದ ಕನಸು ಬಿದ್ದರೆ, ಇವರಿಗೆ ಗುರುಗಳೊಬ್ರು ಇರ್ತಾರೆ, ಬುಡಿಲರು ಅಂತ. ಇವರ ಮನೆಯ ಗುರುಗಳವರು ಬುಡಿಲರು ಅಂತ. ಅವ್ರಿಗೂ ಅದೇ ತರಹ ಕನಸು ಬೀಳ್ಬೇಕಾ?
ಅದೇ ದಿನ ಅದೇ ಇದ್ರೊಳಗೆ ಎಲ್ಲ ಹೇಗೆ ಕಾಕತಾಳೀಯ ಆಗತ್ತೆ ಅಂತಂದ್ಬಿಟ್ಟು ಆ ಕನಸು ಬಿದ್ದ ತಕ್ಷಣ ಓಡೋಡಿ ಇವ್ರ ಮನೆಗೆ ಬರ್ತಾರೆ. ಏನ್ ಕನಸು ಅಂತಂದ್ರೆ ಒಬ್ಬ ಮಹಾಪುರುಷ ಈ ದೇವರಾತನ ಮನೆಗೆ ಬಂದಿದಾರಂತೆ. ಆ ಮಹಾಪುರುಷನ ಹಿಂದೆ ಅವ್ರ ತಂದೆ ಎಲ್ಲ ನಿಂತಿದ್ದಾರಂತೆ. ದೇವರಾತನ ತಂದೆ, ಅಜ್ಜ, ಮುತ್ತಜ್ಜ ಎಲ್ಲ ನಿಂತ್ಕೊಂಡಿದಾರಂತೆ. ಈ ಮುಂದೆ ನಿಂತಿರೋರನ್ನ ಹಿಂದೆ ಇರೋರೆಲ್ಲ ಹೇಳ್ತಾರಂತೆ, ದೇವತೆಗಳು ಋಷಿಗಳು ಇವರನ್ನ ಲೋಕೋದ್ಧಾರಕ್ಕಾಗಿ ಕಳಿಸಿದ್ದಾರೆ, ನಮ್ಮ ಪುಣ್ಯ ಇವನು ನಮ್ಮನೇಲಿ ಹುಟ್ಟುತ್ತಾ ಇದ್ದಾನೆ. ಬಹಳ ಆನಂದ ಆಗತ್ತೆ ಅವ್ರಿಗೆ. ಈ ಜೀವನ ಸಾರ್ಥಕತೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಒಂದು 4 ವಿಂಗಡಣೆ ಮಾಡೋರು. ಬ್ರಾಹ್ಮಣರಿಗೆ ಯಾವ ರೀತಿಯ ವೃದ್ಧಾಪ್ಯ ಬರಬೇಕು, ವಯಸ್ಸಾದ್ಮೇಲೆ ಎಲ್ರಿಗೂ ವೃದ್ಧಾಪ್ಯ ಬಂದೇ ಬರುತ್ತೆ. ಆದ್ರೆ ಬ್ರಾಹ್ಮಣರಿಗೆ ಯಾವ ರೀತಿಯ ವೃದ್ಧಾಪ್ಯ ಬರಬೇಕು ಅಂದ್ರೆ ಜ್ಞಾನ ವೃದ್ಧಾಪ್ಯ ಅಂತ. ಕ್ಷತ್ರಿಯರಲ್ಲಿ ಪರಾಕ್ರಮ ವೃದ್ಧಾಪ್ಯ, ವೈಶ್ಯರಲ್ಲಿ ಐಶ್ವರ್ಯ ವೃದ್ಧಾಪ್ಯ, ಸಾಮಾನ್ಯರಲ್ಲಿ ನಮ್ಮಂತವರಿಗೆ ವಯಸ್ಸಾಯಿತು ವಯೋವೃದ್ಧಾಪ್ಯ ಅಂತ. ಈ ರೀತಿಯಾಗಿ ಅವರಿಗೆ ಕನಸು ಬಿದ್ದಾಗ ಅವರಿಗೆಲ್ಲ ಒಂಥರ ಬಹಳ ದಿವಸ ಸಂತಾನ ಇಲ್ಲದೆ ಇದ್ದುದಕ್ಕೂ ಯಾರೋ ಒಬ್ಬರು ಮಹಾಪುರುಷರು ಹುಡ್ತಾರಲ್ಲ, ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಸ್ವಲ್ಪ ಬೇಗುದಿ. ಯಾಕೆ ಅಂತಂದ್ರೆ ಮಹಾಪುರುಷರು ಯಾರೋ ನಮ್ಮನೆಯಲ್ಲಿ ಹುಟ್ಟಿದ್ರೆ ಸಾಮಾನ್ಯವಾಗಿ ನಾವು ಆಡ್ಸೋಂಥ ಮಗು ತರ ಇರೋದಿಲ್ಲ. ಅವರು ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಮಾತಾಡಿದ್ರೆ ತಪ್ಪು ಸಿರುಬೋ ಒಂದು ಗೊತ್ತಾಗೋದಿಲ್ವಲ್ಲ, ಈ ಆತಂಕ ಬೇರೆ ಇರುತ್ತೆ. ಇವಳಿಗೆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತಂದ್ರೆ, ಯಾವ ಮಗು ಮಹರ್ಷಿಗಳು ಅಂದ್ರೆ ಗಂಡು ಮಗು ಅಂತ ಗೊತ್ತಾಗೋಯ್ತು ಅವ್ರಿಗೆ. ಇವಳ ಅಲಂಬಿನಿಯ ಗರ್ಭಾವಸ್ಥೆಯ ಸ್ಥಿತಿಗಳನ್ನು ನಾವು ಹೇಗೆ ಕಂಪೇರ್ ಮಾಡುವುದು ಅಂತಂದ್ರೆ, ದೇವಕಿ ಆ ಕಾಲದಲ್ಲಿ ಹೇಗಿದ್ಲು, ಕೃಷ್ಣ ಹುಟ್ಟೋದಕ್ಕೆ ಮುಂಚೆ, ರಾಮ ಹುಟ್ಟೋದಕ್ಕೆ ಮುಂಚೆ ಕೌಶಲ್ಯ ಹೇಗಿದ್ಲು, ಅವರ ಆತಂಕಗಳು ಹೇಗಿತ್ತು, ಅದೆಲ್ಲ ಒಂಥರ ಸಿಮೆಟ್ರಿಕಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅದು. ಇವಳು ಬೆಣ್ಣೆ ಕಡಿತಾ ಕೂತಿರ್ತಾಳೆ, ಅಲಂಬಿನಿ ಬೆಣ್ಣೆ ಕಡಿತಾ ಕೂತಿದ್ರೆ ಒಂದು ಕೈ ಬಂದು ಬೆಣ್ಣೆ ಕೊಡು ನನಗೇನಂತೆ. ಇವಳು ಕೊಡಕ್ ಹೋದ್ರೆ ಬೆಣ್ಣೆ ಕೈ ಕಾಣೋದೇ ಇಲ್ಲ. ಅದು ಇವಳು ಭ್ರಮೆ, ನನ್ನ ಮಗು ಬರ್ತದೆ ಬೆಣ್ಣೆ ಕೇಳ್ತದೆ ಕೊಡ್ಬೇಕು ಅದಕ್ಕೆ ಹಾಗೆ ಅಂತ ನೋಡಿ. ಇವಳಿಗೆ ಈ ತರ ಅನುಭವ ಆದ್ರೆ ದೇವರಾತನಿಗೆ ಗಂಡನಿಗೆ ಯಾವ ರೀತಿ ಅನುಭವ ಆಗತ್ತಂತಂದ್ರೆ, ಯಜ್ಞ ಮಾಡಿಸುವಾಗ ಪೂಜೆ ಮಾಡುವಾಗ ಮಂತ್ರ ಹೇಳ್ತಾ ಕೂತಿರ್ತಾನೆ. ಮಂತ್ರಗಳು ನಿಮಗೆಲ್ಲ ಗೊತ್ತಿರ್ಬೋದು, ಪಂಡಿತರು ಕಂಟಿನ್ಯೂಸ್ ಮಂತ್ರ ಹೇಳ್ತಾ ಇರ್ತಾರೆ ವಿಥೌಟ್ ಎನಿ ಸ್ಟಾಪ್. ಇವನು ಮಂತ್ರ ಹೇಳ್ತಾ ಇರ್ಬೇಕಾದ್ರೆ ಯಾವುದೋ ಕಾರಣಕ್ಕೆ ಸ್ವಲ್ಪ ಪಾಸ್ ಆದ್ರೂ ಇವನ ಅಂತರಂಗದಿಂದ ಆ ಮಂತ್ರ ಶುರುವಾಗ್ಬಿಡುತ್ತಂತೆ. ಅಂದ್ರೆ ಇವನಿಗೆ ಮಾತ್ರ ಕೇಳಿಸುತ್ತದು. ಅವಾಗ ಅವನಿಗೆ ಅನಿಸ್ಬಿಡುತ್ತೆ, ಓ ಹುಡ್ತಾ ಇರೋ ಮಗ ನನಗಿಂತ ಪ್ರಬಲ ಆಗ್ತಾನಪ್ಪ ಇವನು. ಇವನಿಗೆ ಒಂದು ಆತಂಕ. ದೇವರಾತಂದು ಕರ್ಮಕಾಂಡ ಅಂದ್ರೆ ಕರ್ಮದಲ್ಲಿ ನಂಬಿಕೆ ಇಟ್ಟಂತವ್ರು, ಕರ್ಮದಿಂದಲೇ ನಮ್ಮ ಇದಾಗಬೇಕು ಹಾಗೆ ಅಂತಂದ್ಬಿಟ್ಟು. ಮಗ ಹುಟ್ಟೋನ್ ಏನ್ ಮಾಡ್ಬೋದು, ಕರ್ಮಕಾಂಡ ಬಿಟ್ಟು ಅದರ ಆಚೆಗೂ ಹೋಗ್ಬೋದು, ಜ್ಞಾನಕಾಂಡಕ್ಕೂ ಹೋಗ್ಬೋದು. ಅವಾಗ ಏನಾರು ನನಗೂ ಅವನಿಗೆ ಒಟ್ಟಗ ಫರ್ ಆಗ್ಬೋದಾ, ಅಥವಾ ಅವನು ಹೊಸ ವೇದನ ಹುಟ್ಟಾಕ್ತಾನೆ ಹಾಕ್ಬೋದು, ಹೊಸದನ್ನು ಏನಾರು ಮಾಡ್ಬೋದು. ಅವನ ಜ್ಞಾನಕಾಂಡವನ್ನು ಹುಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಕರ್ಮಕಾಂಡವನ್ನ ನಿರಾಕರಣೆ ಮಾಡಿದ್ರೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ತಂದೆಯ ಈ ರೀತಿ ಯೋಚನೆ ಆದ್ರೆ ತಾಯಿ ಯೋಚನೆ ಹೇಗಿರುತ್ತೆ ನೋಡಿ. ತಾಯಿ ಯೋಚನೆ, ಮಗ ಎಲ್ಲಿ ಸನ್ಯಾಸಿಯಾಗಿ ಹೋಗ್ಬಿಡ್ತಾನೋ, ನಮ್ಮ ವಂಶ ಉದ್ಧಾರ ಆಗೋದಿಲ್ವೋ, ಮುಂದುವರಿಯೋದಿಲ್ವೋ ಅಂದ್ಬಿಟ್ಟು ಗಂಡನಿಗೆ ಬಂದ್ಬಿಟ್ಟು ನೀವು ಹುಟ್ಟೋ ಮಗ ಸನ್ಯಾಸಿ ಆಗದೇ ಇರೋ ಥರ ಒಂದು ಯಜ್ಞ ಮಾಡಿ, ಏನೇನೋ ಯಜ್ಞ ಎಲ್ಲ ಮಾಡ್ತಿರಲ್ಲ, ಇದೊಂದು ಯಜ್ಞ ಮಾಡಿ ಅಂತ ಹೇಳ್ತಾಳೆ ಅವಳು. ರಾತ್ರಿ ಈಗ ಅವನಿಗೆ ಕನಸಿನಲ್ಲಿ 3 ಅಗ್ನಿಗಳು ಕಾಣಿಸ್ಕೊಳ್ತು ಅಂತ ದೇವರಾತನಿಗೆ ಈ ಸಂಭ್ರಮದಲ್ಲಿ ಇರ್ಬೇಕಾದ್ರೆ. ಅದು ಯಾವ್ಯಾವ್ದಪ್ಪ ಅಂದ್ರೆ, ಒಂದು ಗಾರ್ಹಪತ್ಯ, ಒಂದು ದಕ್ಷಿಣಾಗ್ನಿ, ಇಂದು ಅಹವನೀಯ ಅಂತ 3. ಆ 3 ಅಗ್ನಿಗಳು ಬಂದಿದ್ಯಾಕೆ ಅಂತಂದ್ರೆ ದೇವರಾತನ ಸಮಾಧಾನ ಮಾಡೋದಕ್ಕೆ. ನೋಡಪ್ಪ, ಕರ್ಮಕಾಂಡ ಜ್ಞಾನಕಾಂಡ 2 ಒಂದೇನೆ, ಆದ್ರೆ ಬೇರೆ ಬೇರೆ ಪರಿಧಿಯಲ್ಲಿದೆ. ಹಾಗನ್ಬಿಟ್ಟು ಇದು ಹೆಚ್ಚು ಅದು ಹೆಚ್ಚು ಅಂತ ಹೇಳಕ್ಕಾಗಲ್ಲ. 2 ಒಟ್ಟಿಗೆ ಸೇರೋದಲ್ಲಿಗೆ ಭಗವಂತನಲ್ಲಿಗೆ ಮತ್ತೆ ಮುಕ್ತಿಗೆ. ಹೇಗೆ ಅಂತಂದ್ರೆ 2 ನದಿಗಳು ಬೇರೆ ಬೇರೆ ಕಡೆಯಿಂದ ಹರ್ಕೊಂಡು ಬರ್ತವೆ, ಹೌದಾ?
ಈ ನದಿ ನೀರೇ ಬೇರೆ, ಆ ನದಿ ನೀರೇ ಬೇರೆ. ಒಟ್ಟಿಗೆ ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತವೆ. ಸಮುದ್ರಕ್ಕೆ ಸೇರ್ಕೊಂಡಾದ್ಮೇಲೆ ಈ ನದಿ ನೀರು ಯಾವುದೋ ಆ ನದಿ ನೀರು ಯಾವುದೋ ಹೇಳಕ್ಕಾಗತ್ತಾ? ಇಲ್ಲ. ಹಾಗೆ ನಾವುಗಳು ಎಲ್ಲ ಪರಬ್ರಹ್ಮ ಸ್ವರೂಪದರಾಗಿ ಬಂದಿದ್ದೀವಿ. ನಾವು ಆತ್ಮ, ನಮ್ಮಲ್ಲಿರೋದು ಅದು ಪರಮಾತ್ಮ. ಇವಾಗ ನಮಗೆ ಐಡೆಂಟಿಟಿ ಇದೆ. ಹೋದ್ಮೇಲೆ ಪರಮಾತ್ಮ ಲೀನವಾಗ್ತೀವ, ಐಡೆಂಟಿಟಿ ಇಲ್ಲ ಅವಾಗ. ಹಾಗೆ ಎರಡು ನದಿಗಳು ಹೋಗಿ ಸಮುದ್ರ ಸೇರಿದಾಗ ಹೇಗೆ ಐಡೆಂಟಿಟಿ ಇರಲ್ವೋ ಹಾಗೆ ಐಡೆಂಟಿಟಿ ಇರೋದಿಲ್ಲ. ಅದಕ್ಕೆ ನೀನು ಚಿಂತೆ ಬಿಟ್ಟು ನೆಮ್ಮದಿಯಾಗಿರಪ್ಪ ನೀನು. ಈ ಮಕ್ಕಳು ಈ ತಾಯಿ ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ತಾಯಂದಿರು ದೇವರ ಶ್ಲೋಕಗಳು ಹೇಳ್ಕೊಳ್ಳೋದು, ಸದಾ ದೇವರ ಧ್ಯಾನ ಮಾಡೋದು, ಒಳ್ಳೆಯ ಚಿಂತನೆ ಮಾಡೋದು ಎಲ್ಲ ಮಾಡಿಸ್ಕೊಳ್ಳೋದು. ಯಾಕೆ ಅಂತಂದ್ರೆ ಇದೆಲ್ಲವೂ ಆ ಶಿಶುವಿಗೆ ಈಗಲೇ ಮನಸ್ಸಿಗೆ ನಾಟ್ಲಿ ಅನ್ನೋ ಥರ ಅದು ಬರುತ್ತಂತ, ದೈವಿಕವಾಗಿ ಬರುತ್ತಂತ. ಈ ನಾವು ಇದು ಮಾಡುವಾಗ ಮಹರ್ಷಿ ಬುಡಿಲರು ಅವಾಗ ರಾಜಪುರೋಹಿತರು ಮತ್ತೆ ಇವರ ಆಸ್ಥಾನ ಪುರೋಹಿತರು ಕೂಡ ಅವ್ರು ಬರ್ತಾರೆ. ಅವರು ಬರ್ತಾರಂತ ಅವಾಗ ಬಂದು, ನೀವೆಲ್ಲ ಹೆಚ್ಚಿಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಮಹಾ ತಪಸ್ವಿಯೊಬ್ಬರು ನಿಮ್ಮಲ್ಲಿ ಜನ್ಮ ತಾಳ್ತಾ ಇದ್ದಾರೆ, ಅದರಿಂದ ನಿಮ್ಮ ಕೀರ್ತಿ ಜಾಸ್ತಿ ಆಗತ್ತೆ, ವಂಶ ಉದ್ಧಾರ ಆಗತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳೋದಿಲ್ಲ. ಅವರು ನಿಮ್ಮ ಕೀರ್ತಿ ಹೆಚ್ಚಾಗತ್ತೆ, ಆಯ್ತಾ, ಪುಣ್ಯ ಬರುತ್ತೆ. ಅದರಿಂದ ಆ ವಿಚಾರವಾಗಿ ಹೆಚ್ಚಿಗೆ ನೀವು ಈಗಲಿಂದನೇ ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಇವರಿಗೆ ಈ ಸಾಮಾನ್ಯವಾದ ಒಂದು ಹುಟ್ಟಿನ ವಿಚಾರ ಅಲ್ಲ ಇದು. ಮದುವೆ ಆಯಿತು, ಹೆಣ್ಣು ಗರ್ಭಿಣಿ ಆದ್ಲು, ಮಗು ಹುಟ್ಟತ್ತೆ, ಈ ರೀತಿ ಅಲ್ಲ ಇದು. ಮೊದಲೇ ಗೊತ್ತಾಗ್ಬಿಟ್ಟಿದೆ ಮಹಾಪುರುಷರೊಬ್ಬರು ಹುಟ್ಟುತ್ತಾರೆ ಅಂತ. ಹಾಗಾಗಿ ಪ್ರತಿ ಕ್ಷಣ ಇವ್ರಿಗೆ ಆತಂಕ. ಮಲಗಿದಾಗ್ಲೂ ಆತಂಕ, ನಿದ್ದೆ ಮಾಡುವಾಗ್ಲೂ ಆತಂಕ, ಕನಸಲ್ಲೂ ಆತಂಕ, ನನಸಲ್ಲೂ ಆತಂಕ. ಹೀಗೆ ಒಂದ್ಸರಿ ಮಲಗಿರ್ಬೇಕಾದ್ರೆ ಯಾಜ್ಞವಲ್ಕ್ಯ ಇವನು ಮಗ ಹುಟ್ಟತಾನಲ್ಲ, ಆ ಸ್ವರೂಪದೊಬ್ಬರ ಮಹರ್ಷಿಗಳು ಬರ್ತಾರಂತೆ. ನಾನು ಬರ್ತಾ ಇದ್ದೀನಿ ನಿಮ್ಮ ಮನೆಗೆ, ನಾನು ಬರ್ತಾ ಇರೋದು ಯಾತಕ್ಕೆ ಅಂತಂದ್ರೆ ಒಂದು ಹೊಸ ವೇದವನ್ನ ತರೋದಿಕ್ಕೆ. ಹೊಸ ವೇದ ಅಂತಂದ್ರೆ ಇರೋದು 4 ವೇದಗಳು, ಇನ್ನೊಂದು 5ನೇ ವೇದ ತರ್ತೀನಿ ಅಂತ ಅನ್ಕೊಳ್ಬೇಡಿ. ನಾನು ತರೋ ವೇದ ಈಗಿನ ಇರತಕ್ಕಂಥ ಒಂದು ವೇದದಲ್ಲೇ ಅಡಕವಾಗುತ್ತೆ, ಅದರ ಒಂದು ಭಾಗವಾಗುತ್ತೆ. ಅಷ್ಟು ಕೆಲಸ ಜವಾಬ್ದಾರಿ ತಗೊಂಡು ನಾನು ಬರ್ತಾ ಇದ್ದೀನಿ. ಅವಾಗ ಇವನು ಕೇಳ್ತಾನೆ, ಹಾಗಾದ್ರೆ ನಾವು ನಿಮ್ಗೆ ಏನು ಶಿಕ್ಷಣ ಕೊಡಿಸ್ಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಗುರುಗಳ ಹತ್ರ ಪಾಠ ಮಾಡಿಸ್ಬೇಕು, ಏನು ಹೇಳ್ಕೊಡ್ಬೇಕು ನಿಮಗೆ ಹಾಗೆ ಅಂತ. ಅವಾಗ ಅವ್ರು ಹೇಳ್ತಾರಂತೆ, ವಿಶೇಷವಾಗಿ ಏನು ಬೇಡ, ನೈಸರ್ಗಿಕವಾಗಿ ಬರುತ್ತೆ, ಭಗವಂತ ನನಗೆ ಆದೇಶ ಕೊಟ್ಟು ಕಳಿಸಿದ್ದಾನೆ, ಆಗ ಬರುತ್ತೆ. ಆದರೆ ನಮ್ಮಮ್ಮನ ಹೊಟ್ಟೆಯಲ್ಲಿ ಹುಡ್ತಿಲ್ಲಲ್ಲ, ಅವಳು ಸದಾಕಾಲ ಇದನ್ನು ಹೇಳ್ಕೊಳ್ತೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದನ್ನು ಹೇಳ್ಕೊತಾ ಇರಲಿ. ಹಾಗೆ ಅದನ್ನು ಹೇಳ್ಕೊಳ್ತಾ ಇದ್ರೆ ಈಗ ಅದು ಪೂರ್ಣ ಯಾವುದೋ ಪರಮಾತ್ಮ, ಪೂರ್ಣದಿಂದ ಪೂರ್ಣ ಬಂದಿದೆ ಯಾವುದೋ ಆತ್ಮ, ಪರಮಾತ್ಮನಿಂದ ನಾವು ಬಂದಿದ್ದೀವಿ, ಆತ್ಮ ಆಯಿತು. ಮತ್ತೆಲ್ಲಿಗೆ ಹೋಗುತ್ತಿದೋ? ಮತ್ತೆ ಅಲ್ಲಿಗೆ ಹೋಗುತ್ತೆ. ಹೋದಲ್ಲಿ ಏನು ಉಳ್ಕೊಳ್ಳುತ್ತೆ? ಮತ್ತೆ ಇನ್ನೊಂದು ಪೂರ್ಣ ಉಳ್ಕೊಳ್ಳುತ್ತೆ, ಇಲ್ಲಿ ಇನ್ನೊಂದು ಪೂರ್ಣ ಬರುತ್ತೆ. ಹೀಗೆ ಬಂದು ಹೋಗಿ ಮಾಡ್ತಾ ಇರ್ತಕ್ಕಂಥ ಇದು ಸಂಪೂರ್ಣತೆಯಿಂದಲೇ ಸಂಪೂರ್ಣತೆ ಉದ್ಭವಿಸುತ್ತದೆ. ಇದು ಪರಮಾತ್ಮನಿಂದ ಆತ್ಮ ಬರ್ತಾರೆ. ಆಮೇಲೆ ಈ ಆತ್ಮ ಪರಮಾತ್ಮನ ಸೇರ್ಕೊಂಡ್ರು ಇಲ್ಲಿ ಆತ್ಮಗಳು ಬೇರೆ ಇದ್ದೇ ಇರುತ್ತಲ್ಲ. ಹಾಗೆ ಇದು ಒಂದು ಕಂಟಿನ್ಯೂಟಿ ಇರುತ್ತೆ. ಈ ಕಂಟಿನ್ಯೂಟಿನ ನೀವು ಅದನ್ನ ಹೋಗಕ್ಕೆ ಬಿಡಬೇಡಿ ಅದನ್ನ. ಆಮೇಲೆ ಇನ್ನೊಂದು, ನೀವು ನೆಕ್ಸ್ಟು ಭದ್ರಂ ಕರ್ಣೇ ವಿಶ್ವವ್ಯಾಮ ದೇವಾಹ ಆ ಶ್ಲೋಕವನ್ನ ಸದಾ ಹೇಳ್ಕೊಳ್ತಾ ಇರಿ. ಯಾಕೆ ಅಂತಂದ್ರೆ ಈಗಲೂ ಮುಂದೆಯೂ ಕೂಡ ನೀವು ದೇವತೆಗಳನ್ನ ಏನು ಪ್ರಾರ್ಥನೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ಓ ದೇವತೆಗಳೇ, ಯಾವಾಗಲೂ ನಾವು ನಮ್ಮ ಕಿವಿಗಳಿಂದ ಶುಭವಾದದ್ದನ್ನೇ ಕೇಳೋಣ. ಓ ದೇವತೆಗಳೇ, ತ್ಯಾಗಕ್ಕೆ ಅರ್ಹರಾಗಿರುವವರೇ, ಯಾವಾಗಲೂ ನಮ್ಮ ಕಣ್ಣಿಂದ ನಾವು ಶುಭವಾಗಿರುವುದನ್ನೇ ನೋಡೋಣ. ಓ ದೇವತೆಗಳೇ, ಸ್ತುತಿಸಲ್ಪಡುವ ದೇವತೆಗಳೇ, ಅಂದ್ರೆ ನಾವು ದೇವತೆಗಳನ್ನ ಸ್ತುತಿ ಮಾಡ್ತೀವಿ, ಅವರೇ
ನಾವು ನಮ್ಮ ಸ್ಥಿರವಾದ ಅಂಗಗಳಿಂದ ಮತ್ತು ದೇಹಗಳಿಂದ ದೇವರ ಕೊಟ್ಟ ಆಯುಷ್ಯವನ್ನು ಕಳೆಯೋಣ. ಕೀರ್ತಿಶೇಷ ಇಂದ್ರ ನಮಗೆ ಯೋಗಕ್ಷೇಮ ನೀಡಲಿ. ಸರ್ವಜ್ಞನಾದ ಪೂಷ ನಮ್ಮ ಯೋಗಕ್ಷೇಮವನ್ನು ನೀಡಲಿ. ಅವಿನಾಶಿಯಾದ ಚಕ್ರಗಳ ತಾರ್ಶ್ಯವು ನಮಗೆ ಯೋಗಕ್ಷೇಮವನ್ನು ನೀಡಲಿ. ಬೃಹಸ್ಪತಿಯು ನಮಗೆ ಯೋಗಕ್ಷೇಮವನ್ನು ನೀಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಇಲ್ಲಿದ್ದ ಸಂಸ್ಕೃತ ಶ್ಲೋಕದ ಕನ್ನಡ ಅರ್ಥ. ಈ ಚಿಂತನೆ, ಸಾತ್ವಿಕ ಚಿಂತನೆ ಸದಾ ಇದ್ರೆ ಒಂದು, ನಾವು ಖುಷಿಯಾಗಿರ್ತೀವಿ. ಇನ್ನೊಂದು, ನಮ್ಮ ಮನೆ ವಾತಾವರಣ ಖುಷಿಯಾಗಿರುತ್ತೆ. ಮತ್ತೊಂದು, ನಮ್ಮ ನೆಕ್ಸ್ಟ್ ಸಂತತಿ ಖುಷಿಯಾಗಿರುತ್ತೆ. ಅದಕ್ಕೆ ಬದುಕಲು ಬಿಡಿ ಅಂತ ಒಂದು ಸ್ಲೋಗನ್ ಇದೆಯಲ್ಲ, ಅದು ಹೇಳ್ತಾರೆ. ಆಮೇಲೆ ಇನ್ನೊಂದು ಆ ಮಹರ್ಷಿಗಳು ಹೇಳ್ತಾರೆ, ಮಗ ಸನ್ಯಾಸಿ ಆಗ್ತಾನೆ ಅನ್ನೋ ಭಯ ಇಟ್ಕೊಳ್ಬೇಡಿ, ಅವನು ಸಂಸಾರಿ ಆದರೂ ಆಗಬಹುದು. ಆಮೇಲೆ ಅವನ ಸಂಹಿತೆ ಮತ್ತು ಬ್ರಾಹ್ಮಣಗಳನ್ನ ಜಗತ್ತಿಗೆ ಕೊಡಬೇಕಾದ್ರೆ, ಅಂದ್ರೆ ಯಜುರ್ವೇದದ ಇನ್ನೊಂದು ಭಾಗವನ್ನ ಜಗತ್ತಿಗೆ ಅವನು ಕೊಡಬೇಕಾದ್ರೆ ಅವನ ಕರ್ಮಗಳನ್ನು ಮರೆಯೋದಿಲ್ಲ. ಹಿಂದಿನ ಕಾಲದಲ್ಲಿ ಆ ಪಂಡಿತರುಗಳಿಗೆಲ್ಲ ಏನು ಯೋಚನೆ ಇತ್ತು ಅಂದ್ರೆ, ನಮಗೆ ಸಂತಾನ ಭಾಗ್ಯ ಆಗ್ಲಿಲ್ಲ, ನಮ್ಮ ವಂಶ ಉದ್ಧಾರ ಮುಂದುವರಿಯಲಿಲ್ಲ, ಗಂಡು ಮಗು ಹುಟ್ಟಲಿಲ್ಲ, ನಾನು ಹೋದ್ಮೇಲೆ ಯಾರು ಜೊತೆಗೆ ಬೆಂಕಿ ಇಡ್ತಾರೆ, ಈ ಚಿಂತೆಗಳೇ ಬರೋದು ಅವರಿಗೆ. ಅವನ ಕರ್ಮಗಳು, ನಾವು ಮಾಡೋದ್ರ ಕರ್ಮಗಳನ್ನು ಅವ್ನು ಮಾಡದೇ ಇದ್ರೆ ಏನು ಮಾಡೋದು, ಈ ಚಿಂತೆಗಳೆಲ್ಲ ಇರೋದು. ಅದಕ್ಕೆ ಅಶ್ಯೂರೆನ್ಸ್ ಬರ್ತಾ ಇದೆ ಅವರಿಗೆ, ಕರ್ಮ ಮರೆಯೋದಿಲ್ಲ. ಇದಕ್ಕೊಂದು ಸಾಕ್ಷಿ ಹೇಳ್ತೀನಿ ನಿಮ್ಗೆ. ಇದೆಲ್ಲ ಅವರಿಗೆ ಮಲಗಿರುವಾಗ ಕನಸಿನಲ್ಲಿ ಯಾರೋ ಒಬ್ರು ಮಹರ್ಷಿಗಳು ಬಂದೆಲ್ಲ ಹೇಳ್ತಾ ಇದ್ದಾರೆ. ದೇವರಾತನಿಗೆ ಕೇಳಿಸ್ಕೊಳ್ತಾ ಇದ್ದಾನೆ, ಅವರು ನೋಡ್ತಾ ಇದ್ದಾನೆ ಅವನು. ಇದಕ್ಕೇನು ಸಾಕ್ಷಿ ಹಾಗೆ ಅಂತಂದ್ರೆ, ನಾನು ಹೇಳಿದ್ನಲ್ಲ ಇಷ್ಟೆಲ್ಲ, ಇವಾಗ ಇದಕ್ಕೇನು ಸಾಕ್ಷಿ ಅಂತಂದ್ರೆ, ನಾನು ಹೇಳೋದನ್ನು ಜ್ಞಾಪಿಸ್ಕೊಳ್ಳಿ. ಇವಾಗ ನಾನು ಕಾರ್ತೀಕ ಶುಕ್ಲ ಸಪ್ತಮಿ ದಿನ ನನ್ನ ಜನನ ಆಗುತ್ತೆ. ಕಾರ್ತಿಕ ಶುಕ್ಲ ಸಪ್ತಮಿ ದಿನ ನನ್ನ ಜನನ. ನಂತರ ಮೇಧಾಜನದ ಶಾಸ್ತ್ರ ನಡೆಯಬೇಕು ಅಂತ ಹೇಳ್ತಾರ. ದೇವರಾತನಿಗೆ ಈ ಕನಸು ಬಿದ್ದರೆ ಹೆಂಡತಿಗೂ ಕೂಡ ಇದೇ ತರಹದ ಕನಸು ಬೀಳ್ಬೇಕಾ? ಅವಳು ಬಂದು ಬೆಳಗ್ಗೆ ಎದ್ದು ಬಂದು ಗಂಡನಿಗೆ ಹೇಳ್ತಾಳೆ, ನೋಡಿ ನಾನು ಈ ತರ ಕನಸು ಬಿತ್ತು. ನಾವು ಹೇಳ್ತಾರೆ ನನಗೂ ಹಾಗೆ ಬಿತ್ತು ಕಡೆ. ಮಹರ್ಷಿಗಳು ಬಂದು ನಿಂತ್ಕೊಂಡು ನನಗೂ ಅದೇ ಹೇಳಿದ್ರು, ನಿನಗೂ ಅದೇ ಹೇಳಿದ್ದಾರೆ, ನಮ್ದೆಲ್ಲ ಯೋಗ ಇದು ಅಂತ ಗಂಡ ಹೆಂಡತಿ ಸಂತೋಷ ಪಡ್ತಾರೆ. ಈ ನಿಮಗೆಲ್ಲ ಗೊತ್ತಿರ್ಬೋದು, ಡೆಲಿವರಿ ಆದ ತಕ್ಷಣ ಮಗು ಹೊಕ್ಕಳ ಬಳ್ಳಿಯನ್ನ ಒಂದು ವೈದ್ಯರು ಕಟ್ ಮಾಡ್ತಾರೆ. ತಾಯಿಯ ಹೊಟ್ಟೆಯಲ್ಲಿ ಇರತಕ್ಕಂಥ ಮಗುಗೆ ತಾಯಿಯ ಸಂಬಂಧ ಹೇಗೆ ಅಂತಂದ್ರೆ ಹೊಕ್ಕಳ ಬಳ್ಳಿ, ಆ ಹೊಕ್ಕಳ ಬಳ್ಳಿಯ ಮುಖಾಂತರ. ಮಗು ಜಗತ್ತಿಗೆ ಸ್ವತಂತ್ರವಾಗಿ ಬಂದ್ಮೇಲೆ ಆ ಹೊಕ್ಕಳ ಬಳ್ಳಿಯನ್ನ ಕತ್ತರಿಸ್ತಾರೆ. ಅವ ಮಗು ಸ್ವತಂತ್ರವಾಗುತ್ತೆ, ತಾನೇ ಉಸಿರಾಡುತ್ತೆ, ತಾನೇ ಕಣ್ಣು ಬಿಟ್ಟು ನೋಡುತ್ತೆ, ಎಲ್ಲ ಮಾಡುತ್ತೆ, ಇಲ್ಲ ಐಡೆಂಟಿಟಿ ಫ್ರೀಡಮ್ ಸಿಕ್ತು ಅದಕ್ಕೆ ಅಂತ. ಇದರಲ್ಲಿ ಮೇಧಾ ಜನನ ಅಂತಂದ್ರೆ ಪದ ಬಹಳ ವಿಶೇಷವಾಗಿದೆ. ಇದು ಮಗು ಹುಟ್ಟಿದ ಮೇಲೆ ಕರುಳು ಬಳ್ಳಿಯನ್ನ ಕತ್ತರಿಸೋದಕ್ಕೆ ಮೊದಲು ತಂದೆ ಆ ಮಗುವಿನ ತಲೆಯ ಮೇಲೆ ಕೈ ಇಟ್ಟು ಮಗು ಏನಾಗಬೇಕು, ಮುಂದೆ ಹೇಗೆ ರೂಪುಗೊಳ್ಳಬೇಕು ಅಂತ ತನ್ನ ಮನಸ್ಸಲ್ಲಿ ಇರತಕ್ಕಂಥ ವಿಚಾರಗಳನ್ನೆಲ್ಲ ಮಂತ್ರೋಚ್ಚಾರಣೆಗಳ ಮೂಲಕ ಮಂಡಿಸಿದ್ರೆ ಮಗುವಿನ ಮನಸ್ಸು ಬುದ್ಧಿಯು ತಂದೆಯ ಮನೋಬುದ್ಧಿಗಳ ಮಟ್ಟಕ್ಕೆ ಹೋಗುತ್ತಂತೆ. ಈಗ ತಂದೆ ಇದ್ದ ಹಾಗೆ ಮಗ ಎಷ್ಟೋ ಮನೆಗಳಲ್ಲಿದೆ, ತಂದೆಗೆ ವಿರುದ್ಧವಾಗಿರುವಂತಹ ಮಕ್ಕಳು ಬಹಳಷ್ಟು ಮನೆಗಳಲ್ಲಿದ್ದಾರೆ. ಸೊ ತಂದೆಗೆ ಈ ಮಗ ನನ್ನಷ್ಟೇ ಪಂಡಿತ ಆಗಬೇಕು, ನನ್ನಷ್ಟೇ ವಿದ್ವಾಂಸ ಆಗಬೇಕು, ನನಗಿಂತ ಕೀರ್ತಿವಂತನಾಗಬೇಕು ಅಂತ ಆಸೆ ಇರುವಾಗ ಮೇಧಾ ಜನನ ಒಂದು ಅವಕಾಶ. ಅವಳಿಗೆ ಹೇಳ್ತಾನೆ, ಹೇಗೆ ಮಾಡೋದು ಇದು? ಅವಳೇನ್ ಮಾಡ್ತಾಳೆ, ಅಲಂಬಿನಿ ಅವಳ ಡೆಲಿವರಿ ಟೈಮ್ಗೆ ತನ್ನ ತಾಯಿಯನ್ನ ಬರಮಾಡ್ಕೊಂಡಿರ್ತಾಳೆ, ಜೊತೆಗೊಬ್ಳು ಸೂಲಿಗೀತಿ ಇರ್ತಾಳೆ. ಅವಾಗೆಲ್ಲ ಇನ್ನು ನರ್ಸಿಂಗ್ ಹೋಮ್ ಆ ಥರದ್ದು ಈ ಥರದ್ದೆಲ್ಲ ಇವರೇ ಸಹಾಯ ಅನುಭವದಿಂದ ಹೆರಿಗೆ ಮಾಡಿಸ್ಬಿಡೋರು. ಅದಕ್ಕೆ ಇವನು ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ಮಗು ಜನನ ಆದ ತಕ್ಷಣ ಇನ್ನು ಹೊಕ್ಕಳ ಬಳ್ಳಿ ಕತ್ತರಿಸೋಕೆ ಮುಂಚೆ ನೀನು ಏನಾದರೂ ಉಪಾಯ ಮಾಡಿ ಅವರಿಬ್ಬರು ಒಂದು 5 ನಿಮಿಷ ಆಚೆ ಕಳಿಸು, ನಾನು ಇನ್ನೊಂದು ಬಾಗಿಲಿಂದ ಬಂದು ಈ ಕೆಲಸವನ್ನು ಮುಗಿಸ್ಬಿಡ್ತೀನಿ ನಾನು ಹಾಗೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಕಷ್ಟಕರವಾದ್ದೇನೆ.
ಸೊ ತಾಯಿನ ಮತ್ತೆ ಸೂಲಿಗಿತ್ತನ ಇಬ್ರು ಹೊರಗಡೆ ಕಳಿಸ್ಬೇಕು ಅವಳು. ಅದು ನೋಡಿ ಟೈಮು, ಮೊಬೈಲ್ ಗಿಬೈಲ್ ಅವೆಲ್ಲ ಸಿಗ್ನಲ್ ಕೊಡೋದು ಮಾಡೋದು ಅವೆಲ್ಲ ಇಲ್ಲ. ಇಷ್ಟೊತ್ತಿಗೆ ಕಳಿಸೋದು, ನಾ ಇಷ್ಟೊತ್ತಿಗೆ ಬರ್ತೀನಿ ಮಾಡ್ತೀನಿ ನಡೆದು ಹೋಗೋದು ಅವಾಗ. ಅಂದ್ರೆ ಸಂಕಲ್ಪ ಸಿದ್ಧಿ. ನಾವು ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ಕೊಳ್ತೀವೋ ಅದು ಸಿದ್ಧಿ ಆಗೋಗೋದು ಅವಾಗ. ಅದೇ ರೀತಿಯಾಗಿ ಅವ್ರನ್ನ ಮೇಧಾಜನನ ಶಾಸ್ತ್ರವನ್ನು ಮಾಡ್ತಾರಂತೆ. ಯಾಕೆ ಅದನ್ನು ಮಾಡಬೇಕು ಹಾಗೆ ಅಂತಂದ್ರೆ, ಈ ಎಡದೇ ಕೈಯನ್ನ ಮಗುವಿನ ತಲೆ ಮೇಲಿಟ್ಟು, ಬಲಗಡೆ ಕೈಯನ್ನ ಮಗುವಿನ ಬಲದ ಭುಜದ ಮೇಲಿಟ್ಟು ಇವನು ಏನು ಸಂಕಲ್ಪ ಮಾಡ್ತಾನೆ ಅದು ನಡೆಯುತ್ತೆ. ಯಾಕೆಂತಂದ್ರೆ ಮಗು ಹುಟ್ಟಿದ ತಕ್ಷಣ ದೇವತೆಗಳು ಮಕ್ಕಳ ದೇಹವನ್ನು ಪ್ರವೇಶಿಸುವುದು ಮಕ್ಕಳ ಬಲಗಡೆ ಭುಜದಿಂದ. ಸೊ ಅವಾಗ ಇಡೀ ದೇಹದಲ್ಲಿ ದೈವ ಕಳೆ ಬರುತ್ತೆ. ಆಮೇಲೆ ಮೇಧಾಜನನ ಮಾಡಿದ್ರೆ ವಂಶಾವಳಿಗಳಲ್ಲಿ ಯಾವ್ಯಾವ ಗುಣಗಳ ಬಂದಿತ್ತು, ತಂದೆ ತಾತ ಮುತ್ತಾತ ಅಜ್ಜ ಇವರದೆಲ್ಲ ಯಾವ್ಯಾವ ಗುಣಗಳಿತ್ತು ಅವೆಲ್ಲ ಗುಣಗಳು ಅಂತರ್ಗತವಾಗತ್ತೆ. ಮಾಡದೇ ಇದ್ರೆ ಅವನು ಕರ್ಮಟನಾಗ್ಬೋದು, ಇನ್ನೇನೋ ಆಗ್ಬೋದು. ಸೊ ಹಾಗಾಗಿ ಅದನ್ನು ಮಾಡೋಣ. ಹಾಗೆ ಈಗ ಪಂಡಿತರು, ಗುರುಗಳು ಮತ್ತೆ ವೇದ ವಿದ್ವಾಂಸರೆಲ್ಲ ರಾಜನ ಅರಮನೆಗೆ ಯಾವ್ದಾದ್ರು ಆಹ್ವಾನ ಇದ್ದಾಗ ಹೋದ್ರೆ ಅದು ಅವ್ರು ಹೋಗೋದು ರಾಜನಿಂದ ಏನು ಬೇಡ್ಕೊಂಡು ಪಡ್ಕೊಂಡು ಬರೋಣ ಅಂತಲ್ಲ, ರಾಜನಿಗೆ ಆಶೀರ್ವಾದ ಮಾಡಿ ಬರೋಣ, ಅನುಗ್ರಹ ಮಾಡಿ ಬರೋಣ ಹಾಗೆ. ಹಾಗಾಗಿ ಈ ಮೇಧಾಜನನ ಮಾಡಿದರೆ ವೇದಜ್ಞನಾಗುವ ಅವಕಾಶವನ್ನು ಮಗು ಪಡ್ಕೊಳ್ಳುತ್ತೆ. ಇದೊಂದು ಕಾನ್ಫಿಡೆನ್ಸ್. ಇಲ್ಲದೇ ಇದ್ರೆ ಇನ್ನೇನೋ ಆಗ್ಬಿಡ್ಬೋದು ಅನ್ನೋ ಭಯ, ಏನೂ ಆಗ್ದಲೇನೂ ಇರ್ಬೋದು. ಇದ್ರ ಜೊತೆಗೆ ಇನ್ನೂ ಒಂದಿದೆ ಬಹಳ ಮುಖ್ಯವಾದದ್ದು. ಮೇಧಾಜನನ ಶಾಸ್ತ್ರವನ್ನ ಮಾಡಿ ಆಗಿನ ಕಾಲದ ನಂಬಿಕೆಗಳು ಹೇಗಿತ್ತು ನೋಡಿ, ಒಂಥರ ಬಹಳ ಆಸಕ್ತಿ ಆಗುತ್ತೆ, ಕುತೂಹಲವೂ ಆಗುತ್ತೆ ನಮಗೆ. ಮೇಧಾಜನನ ಶಾಸ್ತ್ರವನ್ನ ಮಾಡದ ತಂದೆ ಹೊರಗಡೆ ಬಂದು ಅಲ್ಲಿ ಪುರುಡುತ್ತಾನೆ, ಬಾಣಂತಿ ಕೋಣೆ ಪುರುಡು ಮೈಲಿಗೆ ಆಗಿರುತ್ತೆ, ಸ್ನಾನ ಮಾಡ್ಬೇಕಲ್ಲ, ಪಚ್ಚಿಲ ಮನೆಗೆ ಹೋಗಿ ಸ್ನಾನ ಮಾಡೋದಲ್ಲ, ಸೀದಾ ಕೆರೆಗೆ ಹೋಗಿ ಸ್ನಾನ ಮಾಡ್ಬೇಕಂತೆ. ಅಲ್ಲಿ ಸ್ನಾನ ಮಾಡೋದು ಹೇಗೆ ಅಂತಂದ್ರೆ ನಿಂತ ಕ್ಷಣದಿಂದ ನೀರಿಗೆ ಧುಮುಕ್ಬೇಕಂತೆ. ಎಷ್ಟು ಫೋರ್ಸಲ್ ಆಗುತ್ತೋ ಅಷ್ಟು ಫೋರ್ಸಲ್ಲಿ ನೀರಿಗೆ ಧುಮುಕ್ಬೇಕಂತೆ. ಆ ಕಾಲದ ಸೇತುವೆಗಳು ಇರಲಿಲ್ಲ, ಎಲ್ಲೋ ಒಂದು ದಿಬ್ಬದಿಂದ ನೀರಿಗೆ ಧುಮುಕ್ಬೇಕು. ಯಾಕೆ ಅಂತಂದ್ರೆ ಹಾಗೆ ಧುಮುಕಿದಾಗ ಎಷ್ಟು ಎತ್ತರಕ್ಕೆ ನೀರು ಹಾರತ್ತೋ ಅಷ್ಟು ಶ್ರೇಯಸ್ ಬರುತ್ತೆ, ಅಷ್ಟು ಪಿತೃಗಳಿಗೆ ಕೀರ್ತಿ ಬರುತ್ತೆ. ಮಗು ಹುಟ್ಟಿತು, ಬಹಳ ಸಂಭ್ರಮ ಮನೆಯಲ್ಲಿ. ಒಬ್ಬ ಯೋಗ ಪುರುಷನ ಆಗಮನವಾಗಿದೆ. ಇಷ್ಟು ದಿವಸ ಇದ್ದಿದ್ದ ಮನೆಯ ಕಳೆಯನೇ ಬೇರೆ, ಈಗಿರೋ ಕಳೆಯನೇ ಬೇರೆ. ಎಲ್ಲರೂ ಸಂಭ್ರಮದಿತ್ತು. ಅಲಂಬಿನಿಯವರ ತಮ್ಮ ವೈಶಂಪಾಯನರು, ಇವರಿಗೆ ಸೋದರ ಮಾವ, ಯಾಜ್ಞವಲ್ಕರಿಗೆ ಸೋದರ ಮಾವ ಅವರು. ಆಮೇಲೆ ಅವರ ಕಾಂಟೆಂಪರರಿ ಪುರೋಹಿತರು ಅಂತ ಹೇಳ್ತಾರೆ, ತುಂಬಾ ಜನ ಇರೋರು. ವೈಶಂಪಾಯನರು ಬಂದರು, ಜೊತೆಗೆ ಉದ್ದಾಲಕರು ಬಂದರು, ಅವರೆಲ್ಲ ಬುಡಿಲರು ಬಂದರು, ಮನೆ ಪುರೋಹಿತರು, ರಾಜನ ಪುರೋಹಿತರು, ಬುಡಿಲರು ಬಂದರು, ಎಲ್ಲರೂ ಬಂದು ಮಗು ನೋಡಕ್ ಬಂದರು. ಅದಕ್ಕೆ ಮಗು ನೋಡಕ್ ಬಂದಾಗ ಅವ್ರು ಫಸ್ಟ್ ಒಂದು ಹೇಳ್ತಾರೆ, ಸರ್ವೇ ವೇದಾಹ ಸರ್ವೇ ದೇವಾಹ ವೇದ ವಿಧಿ ಬ್ರಾಹ್ಮಣೇ ಪ್ರತಿವಸಂತಿ ಅಂತ ಹೇಳ್ತಾರೆ. ಸರ್ವೇ ವೇದಾಹ ಸರ್ವೇ ದೇವಾಹ, ಇದು ಒಂದು ವೇದಾಹ ಇನ್ನೊಂದು ದೇವಾಹ, ವೇದ ವಿಧಿ ಬ್ರಾಹ್ಮಣೇ ಪ್ರತಿವಸಂತಿ. ಆಮೇಲೆ ಇವರೆಲ್ಲ ಬಂದಿದ್ದಾರಲ್ಲ, ಇವರೆಲ್ಲ ವೇದ ವಿಧಿ ಇಟ್ಕೊಂಡ ಬ್ರಾಹ್ಮಣರು, ಅವರೆಲ್ಲ ಮಗು ನೋಡಕ್ ಬಂದಿದ್ದಾರೆ ಅಂತ. ಅಂದ್ರೆ ದೇವತೆಗಳೇ ಮಗು ನೋಡಕ್ ಬಂದ ಹಾಗಾಯ್ತು. ಅವ್ರು ಹೇಳ್ತಾರೆ ಬಂದು, ಇದು ಬರೀ ಶ್ರೌತ ವಿದ್ಯಾ ಸಂಪನ್ನನಾದ ಮಗು ಅಲ್ಲ, ನೀವು ಶ್ರೋತ್ರಿಯರ ವಂಶ, ಶ್ರೋತ್ರಿಯರ ಮನೆ, ವಿದ್ವಾಂಸರ ಮನೆ, ಇನ್ನೊಂದು ವಿದ್ವಾಂಸ ಬಂದ ಅಂತಲ್ಲ. ಆಮೇಲೆ ಇವನು ಕರ್ಮ ಮತ್ತು ಬ್ರಹ್ಮ ಇದೆರಡಕ್ಕೂ ಸಾಕ್ಷಿಯಾಗುವಂತ ಕಾಣ್ತಾ ಇದ್ದಾನೆ.
ನೋಡಿ ಅವರಿಗೆಲ್ಲ ಆಗಿನ ಕಾಲದಲ್ಲಿ ಈ ಮೂರನೇ ಕಣ್ಣು ತೆಗೆದ್ರೆ ಶಿವ ನೋಡ್ತಾನೆ ಅಂತ ಹೇಳ್ತಾರೆ, ಅದರ ಅಂತಃಚಕ್ಷುವಿಂದ ಅವರಿಗೆಲ್ಲ ಗೊತ್ತಾಗ್ಬೋದು. ಅವರಿಗೆ ಅವನನ್ನ ನೀನು ಅಪರಿಗ್ರಹಿಯನ್ನ ಮಾಡಪ್ಪ ಅಂತ ಆಗ್ಲೇ ಹೇಳ್ತಾರೆ. ಗುಡಿಲರು ಹೇಳ್ತಾರೆ ಅವ್ರೆ ಮಗುನ. ಅಪರಿಗ್ರಹಿ ಏನು ಅಂತಂದ್ರೆ ಅನ್ಯಾಯವಾಗಿ ಸಂಪಾದನೆ ಮಾಡಲೇಬಾರದು. ಒಂದು ಪಕ್ಷ ನಮಗೆ ಗೊತ್ತಿಲ್ಲದ ಹಾಗೆ ಏನು ಅನ್ಯಾಯವಾಗಿ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಅದನ್ನ ಬೇಡ ಅನ್ಬೇಕು. ಈಗ ಯಾರ ಮನೆಗೋ ನಾವು ಪೂಜೆಗೋ ಏನಕ್ಕೋ ಹೋಗಿರ್ತೀವಿ, ಎಲ್ಲರಿಗೂ 10 ರೂಪಾಯಿ ದಕ್ಷಿಣೆ ಕೊಟ್ಕೊಂಡ್ ಬಂದಿದ್ದಾರೆ, ನಮಗೆ 100 ರೂಪಾಯಿ ಬಂದ್ಬಿಡ್ತು. ಎಲ್ರಿಗೂ 10 ರೂಪಾಯಿ ಕೊಟ್ಟಿರೋದು ನಾವು ನೋಡಿರ್ತೀವಿ, ನಮಗೆ ಮಾತ್ರ 100 ರೂಪಾಯಿ ಯಾಕೆ? ಏನೋ ತಪ್ಪಾಗಿದೆ, ವಾಪಸ್ ಕೊಡ್ಬೇಕು ಅದನ್ನು. ಕೊಟ್ಟವನು ಅಪರಿಗ್ರಹಿ ಅಂತ, ಕೊಟ್ಟು ಹಂಗೆ ತಗೋಬಾರ್ದು ಹಾಗೆ ಅಂತ. ಆಮೇಲೆ ಅಲ್ಲ, ಒಂದು 90 ರೂಪಾಯಿ ಜಾಸ್ತಿ ಬಂದ್ರೆ ನಮ್ಮ ಜೀವನಕ್ಕೆ ಆಗೋಗುತ್ತಲ್ಲ, ಯಾಕೆ ಬೇಡ ಅನ್ಬೇಕು ನಾವು ಅನ್ನೋ ಒಂದು ಭಾವನೆನೂ ಕೂಡ ಬರುತ್ತೆ. ಆದರೆ ಮನುಷ್ಯನ ಮನಸ್ಸು, ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಯಾವಾಗಲೂ ಯಾವ ಕಡೆ ಯೋಚನೆ ಮಾಡ್ತಾ ಇರತ್ತಪ್ಪ ಅಂತಂದ್ರೆ ಒಂದು ಅರ್ಥ, ಇನ್ನೊಂದು ಕಾಮ. ಈ ಎರಡರ ಕಡೆಗೆ ಒಂದು ದುಡ್ಡು, ಇನ್ನೊಂದು ಸುಖ. ಈ ಎರಡರ ಕಡೆನೇ ಯೋಚನೆ ಮಾಡ್ತಾ ಇರತ್ತೆ. ಆಮೇಲೆ ಮಗು ಹುಟ್ಟೋದಕ್ಕೆ ಮುಂಚೆ ಏನೇನು ಕರ್ಮಗಳನ್ನೆಲ್ಲ ಅದಕ್ಕೆ ತಗೊಂಡು ಬಂದಿರುತ್ತೆ ಅಲ್ವಾ, ಹಾಗೆ ಅದನ್ನು ಕಾಯೋದಕ್ಕೆ ಪ್ರಾರಬ್ಧ ಕರ್ಮ ಅಂತ ಒಂದಿರುತ್ತಲ್ಲ, ಅದರಿಂದ ಅದನ್ನ ತ್ಯಾಗ ಮಾಡಬೇಕು, ಅಪರಿಗ್ರಹಿ ಆಗ್ಬೇಕು ಮಗು. ಆಗ ಈಗಿನಿಂದನೇ ಅದನ್ನ ತಯಾರಿ ಮಾಡ್ಬೇಕು ನೀನು. ಆಮೇಲೆ ಈ ಅಪರಿಗ್ರಹ ಮಾಡದೇ ಇದ್ರೆ ಏನಾಗುತ್ತೆ? ಆ ಕ್ಷಣಕ್ಕೆ ಸಂತೋಷ ಸಿಗ್ಬೋದು, ಬಟ್ ಲಾಂಗ್ ಇದ್ರಲ್ಲಿ ಏನಾಗುತ್ತೆ? ಅಪರಿಗ್ರಹ ಇಲ್ಲದೆ ಮಾನೋನ್ನತಿ ಇಲ್ಲ, ಮಾನೋನ್ನತಿ ಇಲ್ಲದವನಿಗೆ ವಿದ್ಯೋನ್ನತಿ ಇಲ್ಲ. ಜೊತೆಗೆ ಇದರೆರಡರ ಜೊತೆಗೆ ಕಾಯೋನ್ನತಿ ಬಹಳ ಮುಖ್ಯವಾದದ್ದು. ಇದು ಉನ್ನತಿ ತ್ರಯಗಳು ಅಂತ, ಪ್ರತಿಯೊಬ್ಬ ಮನುಷ್ಯರಿಗೂ ಇರಬೇಕಾದಂತಹ ಉನ್ನತಿ ತ್ರಯಗಳು ಅಂತ. ಕಾಯೋನ್ನತಿ, ಮಾನೋನ್ನತಿ, ವಿದ್ಯೋನ್ನತಿ. ಇದು ಮೂರು ಯಾರು ಪಾಲಿಸ್ತಾರೆ, ಇಟ್ಕೊಂಡಿರ್ತಾರೆ, ಅವರು ಗ್ರೇಟ್ ಆಗಿರ್ತಾರೆ. ಹಾಗಾದ್ರೆ ಇದೇನು ಕಾಯೋನ್ನತಿ, ಮಾನೋನ್ನತಿ, ವಿದ್ಯೋನ್ನತಿ ಅಂತೇನೇನು? ಕಾಯ ಅಂದ್ರೆ ಕೆಲಸ, ಉನ್ನತಿ ಏಳಿಗೆ ಆಗೋದು. ಈಗ ಏನೇ ಕೆಲಸ ಮಾಡ್ಬೇಕಾದ್ರೂ ಒಂದು ಪರ್ಪಸ್ ಇಂದ ಮಾಡ್ಬೇಕು ಅಲ್ವಾ? ಏನೋ ಒಂದು ಮಾಡೋಣ ಬಿಡಪ್ಪ ಆಯ್ತತ್ಲಾಗೆ ಅನ್ನೋದಲ್ಲ. ನಾವು ಏನ್ ಮಾಡ್ತೀವಿ ಕೆಲಸ ಅನ್ನೋದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅದು ಸಿದ್ಧಿ ಆಗೋ ತರ ಕೆಲಸ ಮಾಡಬೇಕು. ಅದೇ ಕಾಯೋನ್ನತಿ. ರಿಸಲ್ಟು ನಾವು ನಿರೀಕ್ಷೆ ಮಾಡಿದ್ದು ಬರಬೇಕು, ಅದು ಕಾಯೋನ್ನತಿ. ಈಗ ತಾಯಿ ಮಗು ಹಾಲು ಕುಡಿಸುವಾಗ ಸಂಕಲ್ಪ ಭರಿತವಾಗಿ ಹಾಲು ಕುಡಿಸ್ಬೇಕಂತೆ. ಎಷ್ಟು ಅರ್ಥಗರ್ಭಿತವಾದ ವಿಚಾರ ತಿಳ್ಕೊಳ್ಳಿ ಇದು. ತಾಯಿ ಮಗುವಿಗೆ ಹಾಲು ಕುಡಿಸುವಾಗ ಅದೊಂದೇ ಯೋಚನೆ ಇರಬೇಕು, ಮಗು ಹಾಲು ಕುಡಿತಾ ಇದೆ, ನಾನು ಮಗು ಸ್ತನ್ಯಪಾನೀಯ ಮಾಡಿಸ್ತಾ ಇದ್ದೀನಿ ಅಂತ ಬಿಟ್ಬಿಟ್ಟು ಬೇರೆ ಯೋಚನೆಗಳು ಯಾವುದೂ ಬರಬಾರ್ದು. ಅಲ್ಲಿ ಯಾರಿಗೋ ಬೈಯೋದು, ಯಾರಿಗೋ ಕೂಗೋದು, ಅಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ದೆ ಈ ಕೆಳಗಡೆ ತೆಗಿನೋದು, ಸಾರ್ಗೊಂಚೂರು ಉಪ್ಪು ಹಾಕೋದು, ಹುಣಸೆಹಣ್ಣು ಕಿವಿಚಿ ಹಾಕೋದು, ಇವೆಲ್ಲ ಮಾಡಲೇಬಾರ್ದು. ಆಮೇಲೆ ಆ ಥರ ಹಾಲು ಕುಡಿಸ್ತಾ ಕೂತಿರ್ಬೇಕಾದ್ರೆ ಮಗುವಿನ ಏಳಿಗೆ ಬಗ್ಗೆನೇ ತಾಯಿ ಯೋಚನೆ ಮಾಡ್ಬೇಕಂತೆ. ದೇವತಾಮಯವಾದ ಶರೀರ ಬರಲಿ ಇವನಿಗೆ, ದೇವತಾಮಯವಾದ ಮನಸ್ಸು ಬರಲಿ ಇವನಿಗೆ, ದೇವತಾಮಯವಾದ ಕ್ರಿಯೆ ಇವನಿಂದ ಬರಲಿ, ಇದೆಲ್ಲ ನಡ್ಕೊಂಡ್ಬರ್ಬೇಕಂತೆ. ಒಂದು ಚೂರು ಡಿವಿಯೇಷನ್ ತಗೊಂಡ್ರೆ, ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಹಿರಿಯರು ಹೀಗೆ ಹೇಳೋರು, ಅವನು ಜನಾನರಾಗಿ ವ್ಯಕ್ತಿ ಆಗ್ಬೇಕು ಅಂತ ಹೇಳೋದಕ್ಕೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಮಗುಗೆ ಕೆರೆಯಂ ಕಟ್ಟಿಸು, ಗುಡಿ ಗೋಪುರಗಳಂ ನಿರ್ಮಿಸು, ಅಜ್ಜರೆಯೋಳು ಸಿಲುಕಿರುಪ ಅನಾಥರಂ ಬಿಡಿಸು, ಇಂತೆರವೇ ಹಾಲೊಂದು ತೊಟ್ಟು. ಅಪ್ಪ ಮಗುನೇ ಹಾಲು ಕುಡಿತಾ ಇದೆಯಪ್ಪ, ಕುಡಿ, ಚೆನ್ನಾಗಿ ಕುಡಿ, ನೀ ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ದೇವಸ್ಥಾನ ಕಟ್ಸಪ್ಪ. ಆಗಿನ ಕಾಲದಲ್ಲಿ ಅದೇ, ಆಗ ಒಂದೊಳ್ಳೆ ದೇವಸ್ಥಾನ ಕಟ್ಸಪ್ಪ, ಆಮೇಲೆ ಒಂದು ಒಳ್ಳೆ ಊರ ಒಂದು ಒಳ್ಳೆ ಕೆರೆ ಕಟ್ಸಪ್ಪ, ಜನಗಳಿಗೆ ಜಾನುವಾರುಗಳಿಗೆ ನೀರಿಗೆ ಅನುಕೂಲ ಆಗಲಿ. ಆಮೇಲೆ ವಯಸ್ಸಾದವರು, ಅನಾಥರು, ಇವರೆಲ್ಲ ಎಲ್ಲೋ ಅನಾಥಾಶ್ರಮದ ಅಲ್ಲೆಲ್ಲ ಒದ್ದಾಡ್ತಾರೆ, ಅವ್ರನ್ನೆಲ್ಲ ಕಾಪಾಡಪ್ಪ, ಅದಕ್ಕೆ ನಿಮ್ನ ಹಾಲು ಕುಡಿಸ್ತಾ ಇದ್ದೀನಿ, ಇಂತೆರವೇ ಹಾಲೊಂದು ತೊಟ್ಟು ಅಂತ ಹೇಳಿ. ಇದು ಸಂಕಲ್ಪ. ನೋಡಿ, ನಮ್ಮ ಹಳೆಯ ಭಾಗವತ ಪುರಾಣ ಎಲ್ಲ ವಿದ್ಯೆಗಳಲ್ಲಿ ನಮ್ಮ ಇಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಬಹಳಷ್ಟು ಮೌಲ್ಯಗಳಿವೆ.
ನಾವು ಎಷ್ಟು ಕೆಲಸ ಈ ತರ ಸಂಕಲ್ಪಯುತವಾಗಿ ಮಾಡ್ತೀವಿ ನೋಡೋಣ. ಹಿಡಿದ ಕೆಲಸ ಬಿಡದಲೆ ಮಾಡು ಅಂತ ಹೇಳ್ತಾರೆ, ಅದೇ ಸಂಕಲ್ಪ. ಅಯ್ಯೋ ಅಲ್ಲಿ ಹೋಗಿದ್ದೆ ಸಿಗ್ಲಿಲ್ಲ, ಇನ್ನೊಂದ್ ದಿವಸ ಹೋದ್ರಾಯ್ತು ಬಿಡು, ಹಾಗಲ್ಲ. ಒಂದ್ಸರಿ ಸಂಕಲ್ಪ ಮಾಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೇಕು, ಅದು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಜೊತೆಗೆ. ಇಲ್ಲದೆ ಆದ್ರೆ ಅದೇ ಕೆಲಸಕ್ಕೆ ಮತ್ತೆ ಮತ್ತೆ ಸಮಯ ವ್ಯರ್ಥ ಆಗ್ತಾ ಇರತ್ತೆ. ಆಮೇಲೆ ಇದಕ್ಕೆ ಇನ್ನೊಂದು ವಿಶೇಷವಾಗಿ ಹೇಳ್ತಾರೆ ನೋಡಿ, ಸಂಕಲ್ಪಯುತವಾಗಿ ಬೆಳೆದಂತಹ ಶರೀರದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಅಂಗಗಳು ಇರೋದ್ರ ಜೊತೆಗೆ ಇನ್ನೂ ಒಂದಿರುತ್ತಂತೆ, ಜ್ಞಾನ ಚಕ್ಷಸ್ಸು. ಈಗ ತಂದೆ ತಾಯಿಗಳು ಮಗುವನ್ನ ಈ ತರ ಸಂಕಲ್ಪ ಭರಿತವಾಗಿ ಬೆಳೆಸಿದಾಗ ನಮ್ಮ ಹಾಗೆ ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ ಎಲ್ಲ ಇದೆ. ಆದರೆ ಇನ್ನೂ ಒಂದು ಜ್ಞಾನ ಚಕ್ಷು ಬೆಳೆದಿರುತ್ತೆ. ತಂದೆ ತಾಯಿ ಹೇಳಿದ್ದನ್ನ ಒಂದೇ ಸರಿಗೆ ಗುರುಗಳು ಹೇಳಿದ್ದನ್ನ ಒಂದೇ ಸರಿಗೆ ಅರ್ಥ ಮಾಡಿಕೊಂಡು ಅವರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡೋದು, ನಿರೀಕ್ಷೆಗೆ ತಕ್ಕ ಹಾಗೆ ಬದುಕೋದು ಅಂತ ಜ್ಞಾನ ಚಕ್ಷಿಸು. ಅಪ್ಪ ಏನೋ ಹೇಳ್ತಾನೆ, ನಾನೇನೋ ಮಾಡ್ತೀನಿ, ಅದು ಜ್ಞಾನ ಚಕ್ಷಸಲ್ಲ. ಇದೆಲ್ಲ ಕಾಯೋನ್ನತಿ ಮಾಡೋದ್ರಿಂದ ಜ್ಞಾನ ಚಕ್ಷಸ್ಸು ಬರುತ್ತೆ. ಜ್ಞಾನ ಚಕ್ಷಸ್ಸು ಬರೋದ್ರಿಂದ ವಿವೇಕ ಬರುತ್ತೆ. ವಿವೇಕ ಬರೋದ್ರಿಂದ ವ್ಯಕ್ತಿತ್ವ ಮೇಲಕ್ಕೆ ಹೋಗುತ್ತೆ, ಗೌರವ ಹೆಚ್ಚಾಗುತ್ತೆ. ಇದೆಲ್ಲ ಒಂದಕ್ಕೊಂದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವರು. ಒಂದು ಗದ್ದೆ ನೋಡಿ ನೀವು, ಅಲ್ಲಿ ಒಬ್ಬ ಕೃಷಿ ಮಾಡಿ ಯಾವ ಸಮಯಕ್ಕೆ ನೀರು ಹಾಕಬೇಕು, ಯಾವ ಸಮಯಕ್ಕೆ ಗೊಬ್ಬರ ಹಾಕಬೇಕು, ಯಾವ ಸಮಯಕ್ಕೆ ಕಳೆ ಕೀಳಬೇಕು, ಇದನ್ನೆಲ್ಲ ನೋಡಿ 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 ಭತ್ತ ಬೆಳೆಸಿರ್ತಾನೆ. ಅದು ನೋಡಿ ಹೇಗಿರುತ್ತೆ. ಇನ್ನೆಲ್ಲೋ ಒಂದ್ ಕಡೆ ಯಾರು ಉತ್ತು ಬಿತ್ತು ಏನು ಮಾಡಿಲ್ಲ, ಮಳೆ ಬಂದಿದೆ, ಏನೋ ಬೆಳೆ ಬಂದಿದೆ ಅಲ್ಲಿ. ಸೊ ಮಳೆ ಬಂದು ಬೆಳೆದಿದ್ದು ಭತ್ತಾನೆ. ನಾವು ಪ್ರತಿದಿನ ಕೆಲಸ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಭತ್ತಾನೆ. ಆದರೆ ಹೀಗೆ ಸಂಕಲ್ಪಯುತವಾಗಿ ಬೆಳೆದಿದ್ರಲ್ಲಿ ಒಳ್ಳೊಳ್ಳೆಯ ಗುಣಗಳಿರುತ್ತೆ. ಇದನ್ನೇನೆ ಅವ್ರು ಹೇಳೋದು, ಸಂಕಲ್ಪ ರಹಿತವಾಗಿ ಬೆಳೆದ ದೇಹಕ್ಕೂ ಸಂಕಲ್ಪಯುತವಾಗಿ ಬೆಳೆದ ದೇಹಕ್ಕೂ ಇರುವಂತ ವ್ಯತ್ಯಾಸ. ಆಮೇಲೆ ಇನ್ನೊಂದು ಏನಾಗುತ್ತೆ, ಸಂಕಲ್ಪ ಇಲ್ಲದೆ ಬೆಳೆದಿಂದ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಬೇಡದ ಯೋಚನೆಗಳೆಲ್ಲ ಬಂದು ಸೇರ್ಕೊಳ್ಳುತ್ತೆ, ಕೆಟ್ಟ ಯೋಚನೆಗಳು ಬರುತ್ತೆ, ಶಾರ್ಟ್ ಕಟ್ ಮೂವ್ಮೆಂಟ್ಸ್ ಬರುತ್ತೆ, ನಂಗೆ ತಕ್ಷಣ ಸಕ್ಸಸ್ ಸಿಗ್ಬೇಕು ಅನ್ನೋ ಹಠ ಬರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಸಂಕಲ್ಪವಿಲ್ಲದೆ ಬೆಳೆದಂತಹ ದೇಹಗಳಲ್ಲಿ ಯಾವ ರೀತಿಯ ಗುಣಗಳು ಬಂದು ಸೇರ್ಕೊಳ್ಳುತ್ತೆ ಅಂತಂದ್ರೆ, ಪಾಳು ಬಿದ್ದ ದೇಗುಲದಲ್ಲಿ ದೆವ್ವಗಳು ಬಂದು ಸೇರ್ಕೊಂಡಂಗೆ ಅಂತ. ಸಂಕಲ್ಪ ಇಲ್ದಲೆ ಬೆಳೀತಾ ಇರೋ ದೇಹ ಅಂದ್ರೆ ಪಾಳು ಬಿದ್ದ ದೇಗುಲ ಅಂತ ಹೇಳ್ತಾರೆ ಅವರು. ಆಮೇಲೆ ಪಾಪ ಪುಣ್ಯ ಅಂತಂದ್ರೆ ಒಂದು ಪೂರ್ಣತೆ, ಇನ್ನೊಂದು ಅಪೂರ್ಣತೆ. ಪುಣ್ಯ ಅಂದ್ರೆ ಪೂರ್ಣತೆ, ಪಾಪ ಅಂದ್ರೆ ಅಪೂರ್ಣತೆ. ಒಂದು ಹೆಚ್ಚಾದ್ರೆ ವಿನಾಶ, ಇನ್ನೊಂದು ಹೆಚ್ಚಾದ್ರೆ ಉದ್ಧಾರ. ಪಾಪ ಹೆಚ್ಚಾದ್ರೆ ವಿನಾಶ, ಪುಣ್ಯ ಹೆಚ್ಚಾದ್ರೆ ಉದ್ಧಾರ. ಇನ್ನೊಂದು ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ, ಈ ಕಾಡಲ್ಲೆಲ್ಲ ನೋಡ್ತೀವಿ ನಾವು, ಇಲ್ಲೊಂದು ಮರ ಬಿದ್ದಿರುತ್ತೆ, ದೊಡ್ಡ ಮರ ಒಂದಿರುತ್ತೆ, ಚಿಕ್ಕ ಮರ ಒಂದಿರುತ್ತೆ, ಅದ್ರ ಪಕ್ಕ ಇನ್ನೊಂದು ಬಳ್ಳಿ ಹೇಳ್ಕೊಂಡು ಹಿಂಗೆಂಗೋ ಬೆಳ್ಕೊಂಡಿರುತ್ತೆ. ಅದು ಕಾಡು. ನಾವು ನಮ್ಮ ಮನಸ್ಸನ್ನ ಹದ್ದು ಬಸ್ಸಿನಲ್ಲಿ ಇಟ್ಕೊಂಡು ನಾವು ಹೀಗೆ ನಡ್ಕೋಬೇಕು, ಹೀಗೆ ಮಾತಾಡಬೇಕು, ಹೀಗೆ ಬೆಳಿಬೇಕು, ಹೀಗೆ ಸಂಪಾದನೆ ಮಾಡಬೇಕು, ಇಷ್ಟೇ ಖರ್ಚು ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಸಂಕಲ್ಪ ಮಾಡ್ಕೊಳ್ಳೋದಲ್ಲೇ ಬೆಳೆದ್ರೆ ಅದು ನಮ್ಮ ಮನಸ್ಸು ಕಾಡಿದ್ದ ಹಾಗೆ, ಏನ್ ಬೇಕಾದ್ರೂ ಬೆಳ್ಕೊಳತ್ತಲ್ಲಿ. ಯಾರು ಏನು ವಿಷ ಬಿತ್ತಿದ್ರು ಬೆಳ್ಕೊಂಡ್ಬಿಡತ್ತಲ್ಲಿ. ಯಾರ ಬಗ್ಗೆ ನಮ್ಗೆ ದೂರ ಹೇಳಿದ್ರು ನಾವು ಅದನ್ನ ನಂಬಿಡ್ತೀವಿ, ಯೋಚನೆ ಮಾಡಕ್ಕೆ ಹೋಗಲ್ಲ ನಾವು. ಹಾಗೆ ಬಿಟ್ಬಿಟ್ಟು ಇಂಥದೇ ಬೆಳೆ ಬೆಳಿಬೇಕು ಅಂತ ಮಾಡಿ ಸಂಕಲ್ಪವಾಗಿ ಬೆಳಿತೀವಲ್ಲ, ಅಥವಾ ಯಾರು ಏನೇ ಹೇಳ್ಕೊಂಡು ಹೋಗ್ಲಿ, ಕೇಳೋದಕ್ಕೆ ಕಿವಿ ಇದೆ ಕರೆಕ್ಟು, ನನಗೆ ಬುದ್ಧಿ ಇಲ್ವೇ ಯೋಚನೆ ಮಾಡೋದಕ್ಕೆ, ನಿರ್ಧಾರ ಮಾಡೋದಕ್ಕೆ, ಚಿಂತೆ ಮಾಡೋದಕ್ಕೆ, ಯಾರೋ ಹೇಳ್ಬಿಟ್ರೆ ನಾನು ನಂಬಿಡ್ಲಾ, ನನಗೂ ಸ್ವಲ್ಪ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀವಲ್ಲ, ಅದು ಕಾಯೋನ್ನತಿ. ಸೊ ಅಪರಿಗ್ರಹಿ ಆದವನಿಗೆ ಈ ಕಾಯೋನ್ನತಿ ಅನ್ನೋದು ಬಹಳ ಮುಖ್ಯವಾಗಿ ಬರುತ್ತೆ. ಅದಕ್ಕೆ ಅಪರಿಗ್ರಹಿ ಆಗಬೇಕು. ನನ್ನದಲ್ಲದನ್ನ ಅಲ್ಲ ಅಂತ ದೂರ ತಳ್ಳೋದೇ ಅಪರಿಗ್ರಹಿತನ, ಅದು ಮಾಡಬೇಕು ಅಂತ. ಆಮೇಲೆ ನೆಕ್ಸ್ಟ್ ಮಾನೋನ್ನತಿ. ಅದು ಕಾಯ ಕೆಲಸದಾಯ್ತು, ಮನಸ್ಸಿಂದ ನೆಕ್ಸ್ಟ್ ಅವರು ಮನಸ್ಸಿಂದು. ಈಗ ಈ ಶ್ರೋತ್ರಿಯ ಬ್ರಾಹ್ಮಣರು ಇರ್ತಾರೆ, ಅಂದ್ರೆ ಕಟ್ಟಾ ಬ್ರಹ್ಮ ಚಿಂತನೆಯನ್ನು ಮಾಡೋರು, ಒಂದು ವೇಳಾಪಟ್ಟಿಯನ್ನು ಅನುಸರಿಸೋರು, ಒಂದು ನಿರ್ದಿಷ್ಟ ಕ್ರಮದಂತೆ ಬದುಕೋರು ಇರ್ತಾರಲ್ಲ, ಅವ್ರು ಯಾವುದಕ್ಕೂ ಈಲ್ಡ್ ಆಗೋದಿಲ್ಲ.
ಯಾವ ಪ್ರಲೋಭನೆಗೂ ಒಳಗಾಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಂತ ಬ್ರಾಹ್ಮಣ ತನಗೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದರೂ ಸಹ ಈಲ್ಡ್ ಆಗೋದಿಲ್ಲ. ಕೈಕಾಲು ತೊಳ್ಕೊಂಡು ಶುದ್ಧಾಚಮನ ಮಾಡೋ ತನಕ ನಾನು ನೀರು ಕುಡಿಯೋದಿಲ್ಲ ಅಂತ ಅನ್ಕೊಂಡ್ರೆ ಎಂಥ ಪರಿಸ್ಥಿತಿ ಬಂದರೂ ಅದು ಶುದ್ಧಾಚಮನ ಮಾಡಿ ಮಾಡೇನೆ ನೀರು ಕುಡಿಯೋದು. ಅದು ಹೇಗೆ ಅಂತಂದ್ರೆ, ಒಳ್ಳೆ ಸ್ಥಿತಿವಂತರು ಇರ್ತಾರಲ್ಲ, ಅವ್ರು ಕೊಳಗಿರೋ ಬಟ್ಟೆ ಹಾಕೊಳ್ಳಲ್ಲ ನೋಡಿ. ಒಂದು ಶರ್ಟ್ ತಗೊಂಬಾರ, ಸ್ವಲ್ಪ ಕೊಳಗಿದ್ ಬೇಡ ನನಗೆ, ಒಳ್ಳೆ ಇಸ್ತ್ರಿ ಬಟ್ಟೆ ಇಸ್ತ್ರಿ ಮಾಡಿ ತಗೊಂಬ ಅಂತಾರಲ್ಲ, ಹಾಗೆ ನಮ್ಮ ಸಂಕಲ್ಪ ಅದು. ನಾ ಇವತ್ತು ಸ್ನಾನ ಮಾಡೋದಲ್ಲೇ ತಿಂಡಿ ತಿನ್ನೋದಿಲ್ಲ, ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡಿ ತೀರ್ಥ ತಗೊಂಡು ಆಮೇಲೆ ನಂದು ಏನಿದ್ರು ಅಂದ್ರೆ, ಅವರಿಗೆ ಬೆಳಗ್ಗೆ ಬೆಳಗ್ಗೆ ನೀವು ಬಿಸಿ ಬಿಸಿಯಾಗಿ ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿಕೊಟ್ಟು ಅವ್ರ ವಾಸನೆ ಬರೋ ಥರ ಮಾಡಿ ಪ್ರಲೋಭನೆ ಮಾಡಿದ್ರೂ ತಿನ್ನೋದಿಲ್ಲ. ಅದು ಮಾನವೋನ್ನತಿ. ಆಮೇಲೆ ಬಹಳ ಮುಖ್ಯವಾದ ಇನ್ನೊಂದ್ರೆ, ನಮ್ಮ ಮನಸ್ಸಿಗೆ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಬರುತ್ತೆ, ಅಥವಾ ಯಾರೋ ನಮ್ಗೆ ಹೇಳ್ತಾರೆ ಏಯ್ ಮಾಡ್ರಿ ಸ್ವಲ್ಪ ಅಂತ ನಮ್ಗೆ ಯಾರೋ ಹೇಳ್ತಾರೆ, ಅಥವಾ ನಮ್ಮ ಹಿನ್ನೆಲೆಯಿಂದ ಪ್ರಚೋದನೆ ಬರುತ್ತೆ. ಬಂದಾಗ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ಯೋಚನೆ ಮಾಡಿ ವಿಭಾಗ ಮಾಡಿ ನಿರ್ಧಾರ ಮಾಡಿ ಕಾರ್ಯವನ್ನು ಮಾಡ್ತೀವಲ್ಲ, ಅದು ಮಾನವೋನ್ನತಿ. ನಾವೇನೋ ಕೆಲಸ ಮಾಡಬೇಕು, ಕರೆಕ್ಟ್, ಯಾರೋ ನಮ್ಗೆ ಹೇಳಿದ್ದಾರೆ ಮಾಡಿ ಅಂತ, ಅವ್ರು ಹೇಳಿದ್ರು ಅಂತ ನಾವು ಮಾಡ್ಬಿಡ್ತೀವ? ನಾವು ಯೋಚನೆ ಮಾಡ್ಬೇಕಲ್ಲ, ನಮ್ಮಗೂ ಮನಸ್ಸು ಕೊಟ್ಟಿದ್ದಾರೆ ಭಗವಂತ, ಬುದ್ಧಿ ಕೊಟ್ಟಿದ್ದಾನಲ್ಲ, ಅದ್ರ ಪ್ರಕಾರ ಯೋಚನೆ ಮಾಡ್ಬೇಕು ನಾವು. ಅದಕ್ಕೆ ಇನ್ನೊಂದು ಬಹಳ ಒಳ್ಳೆ ಉದಾಹರಣೆ ಕೊಡ್ತಾರೆ. ಈಗ ಹೋಮ ಹವನ ಎಲ್ಲ ಮಾಡ್ತಾರಲ್ಲ, ಸಮಿತಿ ಬೇಕು. ಸಮಿತಿ ಎಲ್ಲಿ ಸಿಗುತ್ತೆ? ಕಾಡಲ್ಲಿ ಸಿಗುತ್ತೆ. ಅಥವಾ ಮನೆ ಹಿತ್ಲ ಕಡೆಯಲ್ಲಿ ಸ್ವಲ್ಪ ದೂರ ಹೋಗಿ ಕಾಡಲ್ಲಿ ಸಿಗುತ್ತೆ. ಕಾಡಲ್ಲಿ ಸಮಿತಿ ತರಕ್ಕೆ ಅಂತಾನೆ ಕೆಲವರು ಹೋಗ್ತಾರೆ. ಹಾಗೆ ಸಮಿತಿ ತರಬೇಕು ಅಂತ ಹೋಗ್ತಾ ಇದ್ದವರು ಎಷ್ಟೇ ಒಳ್ಳೆಯ ಮರಗಳು ಅವ್ರ ಕಣ್ಣಿಗೆ ಕಂಡ್ರು ಅವ್ರ ಕಡೆ ನೋಡೋದು ಇಲ್ಲ, ಕಡಿಯೋದು ಇಲ್ಲ. ಯಾಕೆ? ಅವ್ರ ಮರ ಬೇಡ, ಅವ್ರಿಗೆ ಬೇಕಾಗಿರೋ ಸಮಿತಿಯಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ ಅವರು. ಸೊ ಇದೆಲ್ಲ ಗಮನ ಅವ್ರಿಗೆ. ಯೋಚನೆ ಮಾಡ್ತಾ ಇದ್ದಾರಲ್ವಾ, ಸಮಿತಿ ತಗೊಂಬ ಅಂತಂದ್ರೆ ಸೌದೆ ತಗೊಂಡೋಗಿ ಕೊಡಕ್ಕಾಗತ್ತೆಯೇ? ಏನ್ ಬೇಕು ಅಂತ ಗೊತ್ತಿದೆ ತಾನೆ, ಅದು ಮಾನವೋನ್ನತಿ. ಆಮೇಲೆ ಇನ್ನು ಕೆಲವರು ಸೌದೆ ಬೇಕು ಅಂತ ಹೋಗ್ತಾರೆ, ಮನೆಗಳು ಹೊಲಕ್ಕೆ ಸೌದೆ ಹಾಕ್ಬೇಕು ಅಂತ ಹೋಗ್ತಾರೆ. ಅವರೇನ್ ಮಾಡ್ತಾರೆ, ಅಲ್ಲೆಲ್ಲೋ ಬಿದ್ದಿರೋದು ಮರ ಅಥವಾ ಕಡಿಯುವಂತ ಮರನೇ ಕಡಿತಾರೆ ಹೊರತು ಸಮಿತಿ ತೊಗೊಳಲ್ಲ. ಸಮಿತಿಯಿಂದ ಒಲೆ ಉರಿಯಕ್ಕಾಗೋದಿಲ್ಲ, ನೀರು ಕಾಯೋದಿಲ್ಲ, ಅಡಿಗೆ ಆಗೋದಿಲ್ಲ, ಅದಕ್ಕೆ ದಪ್ಪ ಮರನೇ ಬೇಕು ಅದಕ್ಕೆ. ಸೊ ಸಮಿತಿಗೆ ಯಾವುದನ್ನು ಕಟ್ ಮಾಡಬೇಕು, ಸೌದೆಗೆ ಯಾವುದನ್ನು ಕಟ್ ಮಾಡಬೇಕು ಅನ್ನೋ ಬುದ್ಧಿ ನಮಗ್ ಇರುತ್ತಲ್ಲ, ಅದು ಮಾನವೋನ್ನತಿ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು, ನನ್ನಲ್ಲಿರೋದು ಸಾಕು, ನನಗಿನ್ನು ಹೆಚ್ಚಿಗೆ ಬೇಡ ಅಂತ ನಿರ್ಬಂಧ ಹಾಕೊಳ್ತಾರಲ್ಲ, ಅದು. ಆಮೇಲೆ ಇತರರಿಗೆ ಹಿಂಸೆ ಆಗೋದಂತೆ, ತನಗೂ ನೋವಾಗದಂತೆ ಬದುಕ್ತಾರಲ್ಲ, ಅದು. ಯಾವುದೋ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಏನೋ ಮನಸ್ಸಿಗೆ ನಾವೇ ಬೇಜಾರು ಮಾಡಿಕೊಂಡು ಕಾಮ ಕ್ರೋಧ ವಶನಾಗಿ ಹುಚ್ಚಾಪಟೆ ಮಾತಾಡೋದು, ವ್ಯವಹಾರ ಮಾಡೋದು ಮಾಡ್ತಾರಲ್ಲ, ಅದು. ಮಾನವೋನ್ನತಿಗೆ ಒಳಗಾದ ಮನುಷ್ಯ ಹೇಗೆ ನಡ್ಕೊಳ್ತಾರಪ್ಪ ಅಂತಂದ್ರೆ, ದೊಡ್ಡವರ ಮಾರ್ಗದರ್ಶನದಲ್ಲಿ. ಅವ್ರ ಗುರುಗಳಾಗಬೇಕು, ಪಂಡಿತರಾಗಬೇಕು, ದೇವಸ್ಥಾನದ ಪುರೋಹಿತರಾಗಬೇಕು ಅಂತ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ, ನನ್ನಲ್ಲಿ ಒಬ್ಬ ಈಶ್ವರ ಇದ್ದಾನೆ ಆತ್ಮದಲ್ಲಿ, ಅದೇ ಈಶ್ವರ ಬೇರೆಯವರಲ್ಲೂ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿತ ಶಂಕರಾಚಾರ್ಯ ಹೇಳಿತಲ್ಲ, ಹಾಗೆ ನಂಬಿಕೊಂಡು ಈಶ್ವರನಿಗೂ ದ್ರೋಹ ಆಗದಂತ ನಡೆಯೋದು, ದೇವರಿಗೂ ಮೋಸ ಮಾಡ್ದಂಗೆ ನಡಿಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಯಾವುದು ಕೀರ್ತಿ ಯಾವುದು ಅಪಕೀರ್ತಿ ಅನ್ನೋ ವಿಚಾರ ಚೆನ್ನಾಗಿ ಚಿಂತೆ ಮಾಡಬೇಕು ಅಂತ. ಕೀರ್ತಿ ಬೇಕು ನಮಗೆ, ಬಟ್ ಯಾವ ತರ ಬೇಕು? ಅಡ್ಡ ಮಾರ್ಗದಿಂದ ಬೇಡ, ನೇರ ಮಾರ್ಗದಿಂದ ಬರಬೇಕು. ಅಡ್ಡ ಮಾರ್ಗದಿಂದ ಕೀರ್ತಿ ತಗೊಳ್ಳಕ್ಕೆ ಹೋದ್ರೆ ಸಿಗೋದು ಕೀರ್ತಿ ಅಲ್ಲ, ಅಪಕೀರ್ತಿ ಆಗತ್ತೆ ಅಂತ. ಆಮೇಲೆ ಈ ಪ್ರಪಂಚದಲ್ಲಿ ಈಶಾವಾಸ್ಯ ಮಿದಂ ಸರ್ವಂ ಅಂತ ಆಗ್ಲೇ ಹೇಳಿದ್ನಲ್ಲ ನಾನು, ಹುಲಿ ಧರ್ಮ ಬೇರೆ, ಹಸು ಧರ್ಮ ಬೇರೆ, ಮರದ ಧರ್ಮ ಬೇರೆ, ಬಳ್ಳಿಯ ಧರ್ಮ ಬೇರೆ. ಆಯಾ ಪ್ರಾಣಿಗಳು ಆಯಾ ಧರ್ಮವನ್ನು ಬಿಟ್ಟು ನಡೀದೇ ಇರೋದು ಮಾನವೋನ್ನತಿ. ನಮ್ಮ ಧರ್ಮ ಏನು ಆ ಧರ್ಮದ ಪ್ರಕಾರ ಆಚರಣೆ ಮಾಡೋದು, ನಮ್ಮ ಧರ್ಮ ಏನು ಆ ಧರ್ಮದ ಪ್ರಕಾರ ನಡ್ಕೊಳ್ಳೋದು, ಇದೇ ಮಾನವೋನ್ನತಿ. ಇದರಿಂದ ನಮಗೆ ಖುಷಿ ಆಗತ್ತೆ. ಕಾಯೋನ್ನತಿ ಕರ್ಮವನ್ನು ಕುರಿತಂತೆ ಮಾತಾಡಿದ್ರೆ, ಮಾನವೋನ್ನತಿ ಮನಸ್ಸನ್ನು ಕುರಿತಂತೆ ಮಾತಾಡ್ತಾರೆ.
ಆದರೆ ವಿದ್ಯೋನ್ನತಿ ವಿದ್ಯೆಯನ್ನು ಕುರಿತು ಮಾತಾಡುತ್ತದೆ. ವಿದ್ಯೋನ್ನತಿ ಅದು ಇದೆ ಅದರಲ್ಲಿ. ನಮ್ಮಲ್ಲಿ ಏನೋ ಸ್ವಲ್ಪ ಬುದ್ಧಿ ಇದೆ, ಹೌದಾ? ಸ್ವಲ್ಪ ಒಂದು ಭಗವಂತ ಕಳಿಸ್ಬೇಕಾದ್ರೆ ಸ್ವಲ್ಪ ಬುದ್ಧಿ ಹಾಕೇ ಕಳಿಸಿರ್ತಾನೆ. ಅದನ್ನು ಚುರುಕುಗೊಳಿಸೋದು, ಹೆಚ್ಚಿಸೋದು, ಅದೇ ವಿದ್ಯೆ ಅಂತ. ವಿದ್ಯೆ ನಮಗೆಲ್ಲರಿಗೂ ಇಟ್ ವಿಲ್ ಟೇಕ್ ಅಸ್ ಟು ದಿ ಎಂಡ್ ಆಫ್ ದಿ ಟನಲ್ ಅಂತ ಹೇಳ್ತೀವಲ್ಲ. ನಾವು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಗುರಿ ಇಟ್ಕೊಂಡಿದೀವಿ, ಆ ಗುರಿನ ಮುಟ್ಟಿಸೋದು ವಿದ್ಯೆ. ಆಮೇಲೆ ಆ ಹಾದಿಯನ್ನ ಸೇರೋದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನ ತಂದ್ಕೊಡೋದು ಈ ವಿದ್ಯೆ ಅಂತ. ಅದಕ್ಕೋಸ್ಕರ ಹೇಳ್ತಾರೆ ವಿದ್ಯೆಯನ್ನ ಈ ಚಿಂತನೆಯಿಂದ ಕಲಿಬೇಕು ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ, ನೋಡಪ್ಪ ನೀನೇ ವಿದ್ಯೆ ಕಲಿತಾ ಇದ್ದೀನಿ, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಮಠಕ್ಕೆ ಹೋಗ್ತಾ ಇದ್ದೀನಿ, ವೇದಗಳನ್ನು ಕಲ್ತ್ಕೊಂಡ್ಬರ್ತೀನಿ ಅಂತಂದ್ರೆ ಅದು ಅಶ್ರಾಯ ಪಿಪಾಸ ಅಂತ ಆ ಥರ ಆಗ್ಬಾರ್ದು. ಅಂದ್ರೆ ನೀನು ಕಲಿತಿದ್ದ ವಿದ್ಯೆ ಬರೀ ನಿನ್ನ ಹಸಿವು ಬಾಯಾರಿಕೆಗಳನ್ನು ನಿವಾರಣೆ ಮಾಡತಕ್ಕಂಥ ವಿದ್ಯೆ ಆಗಬಾರ್ದು. ಅಶನಾಯ ಪಿಪಾಸ ಅಂತ. ಆಮೇಲೆ ನಾವು ಬಟ್ಟೆ ಹಾಕೊಳ್ತೀವಿ, ಹೊಟ್ಟೆಗೆ ತುಂಬಾ ತಿಂತೀವಿ, ನಿದ್ದೆ ಮಾಡ್ತೀವಿ, ಇದರಿಂದ ಆಚೆಗೂ ಇನ್ನೇನೋ ಇದೆ, ಅದೇನು ಅಂತ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ತಂದ್ಕೊಡೋದೆ ವಿದ್ಯೆ. ಅದನ್ನು ಕಲಿಬೇಕು ಅಂತ. ಆಮೇಲೆ ನಾವು ವಿದ್ಯೆ ಹೇಗಪ್ಪ ಕಲಿಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ದುಂಬಿ ಹೂವಿಂದ ಹೋಗಿ ಮಕರಂದವನ್ನು ಸ್ವೀಕಾರ ಮಾಡಿ ತನ್ನನ್ನು ಉದ್ಧಾರ ಮಾಡಿಕೊಳ್ಳುತ್ತೆ. ಹಾಗೆ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ವಿಚಾರದಿಂದ ಇನ್ನೊಂದು ವಿಚಾರ ಕಡೆ, ಒಂದು ಧರ್ಮದಿಂದ ಇನ್ನೊಂದು ಧರ್ಮದ ಕಡೆ ವಿಚಾರ ಮಾಡಿ ಏನೇನು ನನಗೆ ಅವಶ್ಯಕವಾದಂಥ ಸಂಗತಿಗಳಿದೆ ಅಂತ ಕಲಿಯೋದು, ಅದು ವಿದ್ಯೋನ್ನತಿ. ಆಮೇಲೆ ಇದು ಹೇಗೆ ಹೇಳ್ತಾರೆ ಅಂತಂದ್ರೆ, ಯಾವಾಗ್ಲೂ ನಾವು ಭೂಮಿ ಒಳಗಡೆ ನೀರಿದೆಯಲ್ಲ ಆ ಥರ ಇರ್ಬೇಕಂತೆ. ಅಲ್ಲಿ ಇದ್ಕೊಂಡು ಅಮೃತವನ್ನು ಹುಡುಕ್ಬೇಕು ಅಂತ. ನಮ್ಮಲ್ಲಿ ಒಂದಿಷ್ಟು ವಿದ್ಯೆ ಇದೆ, ಅದು ಸಾಕು ಅಂತಲ್ಲ, ಅದರ ಮುಖಾಂತರ ಒಂದು ಏಣಿ ಇದ್ದಾಗೆ ಒಂದು ಸ್ಟೆಪ್ ಹತ್ತು, ಇನ್ನೊಂದು ಸ್ಟೆಪ್ ಹತ್ತು, ಮತ್ತೊಂದು ಸ್ಟೆಪ್ ಹತ್ತು, ಬಲ ಇಟ್ಕೋ, ಇನ್ನೊಂದು ಸ್ಟೆಪ್ ಹತ್ತು, ಹಾಗೆ ಹೋಗುವ ಸಾಮರ್ಥ್ಯ ಕೊಡ್ಕೋ ಒಂದು ವಿದ್ಯೆ ಅಂತ. ಈಗ ಏಣಿ ಇದೆ, ಸ್ಟೆಪ್ ಇದೆ, ಅದ್ರ ಹತ್ಕೊಂಡು ಹೋಗ್ಬೇಕು ಅಂತ ನಿಮಗೆ ತಿಳಿಸ್ಕೊಡೋದು ವಿದ್ಯೆ ಅಂತ. ಆ ವಿದ್ಯೆಯನ್ನ ಕಲಿಬೇಕು ನಾವು. ಅಂಥ ವಿದ್ಯೆಗಳನ್ನ ಕಲಿಯೋದೇ ವಿದ್ಯೋನ್ನತೆ. ಆಮೇಲೆ ಈ ವಿದ್ಯೋನ್ನತಿ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಕಲಿಯೋದು ಹೇಗೆ? ಅದು ಯಾರು ಕಲಿಸ್ಕೊಡ್ತಾರೆ? ಗುರುಗಳು ಕಲಿಸ್ಕೊಡ್ತಾರ? ಇಲ್ಲ, ನಾವೇ ಕಲಿಸ್ಕೊಡ್ಬೇಕು. ಹಾಗೆ ಅಂತಂದ್ರೆ ಈ ಸಮಾಜ ಇದೆಯಲ್ಲ, ಈ ಸಮಾಜ ಹೇಗಿದೆಯಪ್ಪ ಅಂತಂದ್ರೆ ಬಹಳ ದೊಡ್ಡ ಮರ ಅಂತಿದ್ವಿ. ಈ ಪ್ರಕೃತಿ ಬಹಳ ದೊಡ್ಡ ಮರ. ಈ ಮರದಲ್ಲಿ ಅವಾಗವಾಗ ಹಣ್ಣುಗಳು ಬಿಡ್ತಾನೆ ಇರುತ್ತೆ. ಪ್ರತಿ ವರ್ಷ ಹಣ್ಣು ಹೀಚಾಗತ್ತೆ, ಹೂವಾಗತ್ತೆ, ಹೀಚಾಗತ್ತೆ, ಕಾಯಾಗತ್ತೆ, ಹಣ್ಣಾಗತ್ತೆ, ಯಾರೋ ಕಿತ್ಕೊಂಡು ಹೋಗ್ತಾರೆ, ತಿಂತಾರೆಲ್ಲ ಇದೆ. ಅದೆಲ್ಲ ನಾವುಗಳು, ಸಾಮಾನ್ಯರು. ಆದರೆ ಬಹಳ ವರ್ಷಗಳಿಗೊಮ್ಮೆ ಈ ಮರದಲ್ಲಿ ಒಂದು ಒಳ್ಳೆಯ ಹಣ್ಣು ಬಿಡುತ್ತಂತೆ, ಬಹಳ ಒಳ್ಳೆಯ ಹಣ್ಣು ಬಿಡುತ್ತಂತೆ. ಅದು ಸತ್ಪುರುಷ ಎನ್ನುವ ಹಣ್ಣು ಅಂತ ಹೇಳ್ತಾರೆ. ಆ ಸತ್ಪುರುಷರು ಹುಟ್ಟಿದಾಗ ಏನಾಗತ್ತಂತಂದ್ರೆ, ಸೂರ್ಯ ಹುಟ್ಟಿದ ತಕ್ಷಣ ಕಿರಣಗಳು ಇಡೀ ಪ್ರಪಂಚಕ್ಕೆ ಆವರಿಸ್ಕೊಳ್ತಲ್ಲ, ಹಾಗೆ ಆ ಸತ್ಪುರುಷನಿಂದ ಅಮೃತವಾಹಿನಿ ಹರಿದು ಬರುತ್ತೆ. ಆಮೇಲೆ ಸೂರ್ಯನ ಎಷ್ಟು ಜನ ನೋಡಕ್ಕಾಗತ್ತೆ? ಸ್ಥಾವರ ಜಂಗಮಗಳನ್ನ ಆತ್ಮ ಅಂತ ಹೇಳಿ ಕೈ ಮುಗಿಯೋರು ಎಷ್ಟು ಜನ? ಆದ್ರೆ ಈ ವಿದ್ಯೋನ್ನತಿ ಬಂದಂತಹ ವ್ಯಕ್ತಿ, ಅವನಿಗೆ ಅಮೃತವೇ ಜೀವನದ ಗುರಿ ಅಂತ ಸಾಧನೆ ಮಾಡಿ ಹೇಳಿದ್ರು ಅವನ ಮಾತು ಯಾರು ಕೇಳ್ತಾರೆ? ಈ ವಿದ್ಯೋನ್ನತಿಯ ಮುಖಾಂತರ ಜೀವನದ ಆಗು ಹೋಗುಗಳ ಬಗ್ಗೆ ಅಂತರಂಗದಲ್ಲಿ ಅವಲೋಕನ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ನಮಗೆ ಪ್ರೇರಕ ಶಕ್ತಿ ಆಗುವುದು ಈ ವಿದ್ಯೆ. ಅಂತಹ ವಿದ್ಯೆಯನ್ನು ಕಲ್ತ್ಕೊಂಡು ಮಾಡಬೇಕು. ಆವಾಗ ಆ ಬುಡಿಲರು ಹೇಳ್ತಾರೆ, ನೋಡಿ, ಇದು ಉನ್ನತಿ ತ್ರಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾದದ್ದು. ಆದರೆ ನಿನಗೆ ಹುಟ್ಟೋ ಮಗು ಈ ತ್ರಯಗಳನ್ನ ಧರಿಸ್ಕೊಂಡೇ ಬರ್ತಾ ಇದ್ದಾನೆ. ಅವನು ಮಗು ಹುಟ್ಟುತ್ತಲ್ಲ, ಹುಟ್ಟಿ ಆಟ ಆಡ್ತಾ ಇರುತ್ತೆಲ್ಲ ಮಾಡ್ತಾ ಇರುತ್ತೆ. ಈಗ ಮಗು ಮುಂದೆ ನಾವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಬೋದಲ್ವಾ? ಅದಕ್ಕೇನು ಗೊತ್ತಾಗುತ್ತೆ? ಅರ್ಥವಾಗಲ್ಲ. ಕೇಳಿಸ್ಬೋದು, ಅರ್ಥವಾಗಲ್ಲ. ತಾಯಿ ನೋಡ್ನಾಗತ್ತೆ, ಮಗುನ್ ಬೈದ್ರು ತಾಯಿನಾಗತ್ತೆ. ಆದರೆ ಇಲ್ಲಿ ಯಾಜ್ಞವಲ್ಕ್ಯ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು
ಇವ್ರು ಮಾತಾಡ್ತಾ ಇದ್ರೆ ಮಗು ತಾಯಿ ಮುಖನೇ ನೋಡ್ಕೊಂಡು ನಗುತ್ತಂತೆ. ಆವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಹೋ, ಇದು ಸಾಮಾನ್ಯವಾದ ಮಗು ಅಲ್ಲ, ಇದು ನಾವು ಮಾತಾಡ್ತಾ ಇದ್ರೆ ನಮ್ಮ ಮಾತಿಗೆ ತಕ್ಕನಾದ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದೆಯಲ್ಲ ಇದು ಮುಖದಲ್ಲಿ. ಅಂದ್ರೆ ಇವನು ಹುಟ್ಟಿದ ಮೇಲೆ ಪ್ರತಿ ಒಂದು ಕ್ಷಣವನ್ನು ಅವರು ಆನಂದ ಪಟ್ಟಿದ್ದಾರೆ. 2 ವರ್ಷ ಹುಡುಗ ಯಾಜ್ಞವಲ್ಕ್ಯ ತಾಯಿನ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಕೇಳಕ್ಕೆ ಶುರು ಮಾಡ್ತಾರೆ. ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ನೀ ಯಾಕೆ ಹಂಗೆ ಮಾತಾಡದೆ, ಅದ್ಯಾಕೆ ಬಂದ್ರು, ಇವ್ರು ಯಾಕೆ ಬಂದ್ರು, ಏನೇನೋ ಕೇಳ್ತಾನೆ ಇರೋದು ಅಂತ. ಆಮೇಲೆ ಒಂದ್ಸರಿ ಏನೋ ಒಂದು ಕೇಳ್ತಾನ ಅವನು. ಕೇಳಿದಾಗ ನಾ ಇನ್ನೊಂದ್ ದಿವಸ ಹೇಳ್ತೀನಿ ಬಿಡು ಅಂತಾರೆ, ಸುಮ್ಮನಾಗ್ಬಿಡ್ತಾನ ಅವನು. ಯಾಕೋ ಸುಮ್ಮನಾಗ್ಬಿಟ್ಟೆ ನೀನು ಅಂತ ತಾಯಿ ಕೇಳ್ತಾಳೆ. ನಾನು ಆಮೇಲೆ ಹೇಳ್ತೀನಿ ಸುಮ್ಮನಾಗ್ಬಿಟ್ಟಿಯಲ್ಲ ನೀನು ಹಾಗೆ ಅಂತ. ಅಯ್ಯೋ ಬಿಡಮ್ಮ, ನಾನು ನಿನ್ನನ್ನು ಏನೋ ಬಂದು ಕೇಳ್ತೀನಿ, ನೀನು ಆಮೇಲೆ ಹೇಳ್ತೀನಿ ಅಂತಂತೀಯ. ಅದು ಹೇಗಿರುತ್ತೆ ಅಂತಂದ್ರೆ, ಒಣಗಿದ ಬೆರಳೆಗಳ ಮಧ್ಯೆ ಯಾವುದೊಂದು ಹಸಿ ಬೆರಳೆ ಬಂದ್ರೆ ಅದನ್ನ ತೆಗೆದು ಆಚೆಗೆ ಬಿಸಾಕ್ತಾರಲ್ಲ ಹಾಗೆ. ನೋಡಿ ಎಕ್ಸಾಂಪಲ್ ಹೇಗಿದೆ. ದೊಡ್ಡವರು, ಸ್ವಲ್ಪ ಕಲಿತವರು, ವಿದ್ಯಾವಂತರು, ಅವರೆಲ್ಲ ಒಣಗಿದ ಬೆರಳೆಗಳಂತೆ. ಚಿಕ್ಕ ಮಕ್ಕಳು ವಿಷ್ಣೆ ಕೇಳ್ತಾರಲ್ಲ ಹಸಿ ಬೆರಳೆ ಅಂತೆ, ದೂರ ಇರೋದು ನೀನು ಆಮೇಲೆ ಹೇಳ್ತೀನಿ. ಆವಾಗ ಹೇಳ್ತಾಳೆ ತಾಯಿ, ಅವಳು ಹೇಳ್ತಾಳೆ, ಅಲ್ಲ ಕಣೋ, ಈ ವಿಚಾರಕ್ಕೇನೋ ನಾನು ಹಾಗೆ ಹೇಳಿದೆ. ನೀನು ಹೊಟ್ಟೆ ಹಸು ಅಮ್ಮ ಏನಾರ ಕೊಡು ಅಂತ ಬರ್ತೀಯಾ, ನಾನು ಆಮೇಲೆ ಕೊಡ್ತೀನಿ ಅಂದ್ರೆ ಸುಮ್ಮನಿರ್ತೀಯಾ? ಅವಾಗಲೇ ಕೇಳಿಸ್ಕೊಳ್ತೀಯಲ್ಲ ನೀನು, ಈಗಲೇ ಅದನ್ನು ಕೇಳಿಸ್ಕೋಬೇಕು ಹಾಗೆ. ಆದರೆ ಈ ಮಗು ಹೇಗಿರುತ್ತೆ ಅಂದರೆ, ಹಸಿವು, ನಿದ್ದೆ, ಬಾಯಾರಿಕೆ ಏನೂ ಇಲ್ಲ, ಅದಕ್ಕೆ ಕೇಳೋದಿಲ್ಲ. ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಅವಾಗ ಮಗುನ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾಳಲ್ಲ ಅವಳು, ಮಗು ಏನೋ ಮಾತಾಡ್ತಾ ಇದ್ದಾಗ ಒಲೆಯಲ್ಲಿ ಉರಿತಾ ಇದ್ದನ್ನ ಇದು ನೋಡ್ಬಿಟ್ಟು ಬೆಂಕಿ ಅನ್ನತ್ತ. ತಾಯಿ ಬೆಂಕಿ ಅನ್ಬಾರ್ದು, ಯಜ್ಞೇಶ್ವರ ಅನ್ಬೇಕು. ಈಗ ಬೆಂಕಿ ಒಂದೇ, ಮುಟ್ಟದು, ಸುಡುತ್ತೆ, ಮಾಡುತ್ತೆ, ಶಾಖ ಕೊಡುತ್ತೆ, ಅದೆಲ್ಲ ಕರೆಕ್ಟು. ಆದ್ರೆ ಬೆಂಕಿಯ ವಿವಿಧ ಏನಪ್ಪಾ ಅಂತಂದ್ರೆ, ಅದು ಅಡಿಗೆ ಮನೆಯಲ್ಲಿ ಸೌದೆ ಹಾಕಿ ಬೆಂಕಿ ಹಾಕ್ಬಿಟ್ಟು ನಾವು ಅಡಿಗೆ ಮಾಡ್ಕೊಳ್ತಾ ಇದ್ರೆ ಅದು ಬೆಂಕಿ. ಅದು ನಮ್ಮ ಕೆಲಸ ಮಾಡ್ತಾ ಇದೆ, ನಮ್ಮ ಅಡಿಗೆನ ಬೇಯಿಸ್ತಾ ಇದೆ, ಪಕ್ವ ಮಾಡ್ತಾ ಇದೆ, ಊಟಕ್ಕೆ ಸರಿಯಾಗಿ ತಿನ್ನೋದಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ತಾ ಇದೆ. ಆದರೆ ದೇವ್ರ ಮನೇಲಿ ಇದೆಯಲ್ಲ ಅದು ಅದು ಬೆಂಕಿ ಇದೆಯಲ್ಲ, ದೀಪ ಉರಿತಾ ಇದೆಯಲ್ಲ ಅದು, ಯಜ್ಞ ಕುಂಡದಲ್ಲಿ ಇದೆಯಲ್ಲ ಬೆಂಕಿ ಅದು, ಆ ಎರಡೂ ದೇವತೆಗಳು. ಅವ್ರ ಕೆಲಸ ನಾವು ಮಾಡಬೇಕು. ಹಾಗಾಗಿ ತಂದೆನ, ಹಿರಿಯರನ್ನ ಬನ್ನಿ ಹೋಗಿ ಅಂತ ಗೌರವದಿಂದ ಕರೆಯೋ ಹಾಗೆ ಅಗ್ನಿಯನ್ನು ಕೂಡ ನಾವು ಯಜ್ಞೇಶ್ವರ ಅಂತ ಕರಿಬೇಕು. ಆಸನ ನಿಯಮವನ್ನು ಅನುಸರಿಸ್ಬೇಕಂದ್ರೆ ಅಗ್ನಿ ಮುಂದೆ ಕೂತ್ಕೊಂಡು ಮಾಡ್ಬೇಕಾದ್ರೆ ಚಕ್ಕುಮುಟ್ಲೆ ಹಾಕೊಂಡು ಕೂತ್ಕೊಂಡು ಮಾಡಬೇಕು. ಹಾಗೆ ಇವರು ಕ್ಲೀನಾಗಿ ಒಂದು ವಿದ್ಯೆಯ ಸ್ಟ್ಯಾಂಡರ್ಡ್ಗೆ ತಂದೆ, ತಾಯಿ, ಆಮೇಲೆ ಮನೆ ಪುರೋಹಿತರು, ಬುಡಿರರು ಇವ್ರ ಮುಖಾಂತರ ಇವನಿಗೆಲ್ಲ ಕಲಿಸ್ತಾ ಇರ್ತಾರೆ. ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತಂದ್ರೆ, ಅನ್ಯತ್ ಶ್ರೇಯ ಅನ್ಯದುತೇವ ಪ್ರೇಯತೆ ಉಭೇ ನಾನಾರ್ಥೇ ಪುರುಷಂ ಸಿನೀತ ತಯೋಹೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯ ಉಪ್ರಯೋ ವ್ರಣೀತೆ ಅಂತ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಶ್ರೇಯಸ್ಸು ಅಂತಂದ್ರೆ ಒಂದು, ಪ್ರೇಯಸ್ಸು ಅಂದ್ರು ಒಂದು, ಎರಡಕ್ಕೂ ಗುರಿ ಬೇರೆ ಬೇರೆ. ಎರಡೂ ಕೂಡ ಮನುಷ್ಯನನ್ನು ಕಟ್ಟಾಕತ್ತೆ. ಶ್ರೇಯಸ್ಸನ್ನ ಅಂಗೀಕರಿಸಿದವನಿಗೆ ಒಳ್ಳೆಯದು, ಪ್ರೇಯಸ್ಸನ್ನ ಅಂಗೀಕರಿಸಿದವನಿಗೆ ಗುರಿ ತಪ್ಪುತ್ತಾನೆ. ಅಂದ್ರೆ ಶ್ರೇಯಸ್ಸು ಪಡ್ಕೋಬೇಕು ಅಂತನೋನು ಒಂದು ಮೆಥಡಲ್ಲಿ ಹೋಗ್ತಾನೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ. ಸೋಲುಂಟಾದ್ರೆ ಮತ್ತೆ ಪ್ರಯತ್ನ ಪಡ್ತಾನೆ. ಆದರೆ ಪ್ರೇಯಸ್ಸು ಅಂತ ಬಯಸೋದು ಹೇಗೆ ಅಂತಂದ್ರೆ, ಅಡ್ಡದಾರಿ, ಬೇಗ ರಿಸಲ್ಟ್ ಬರಬೇಕು, ಬೇಗ ಖುಷಿ ಸಿಗಬೇಕು, ಬೇಗ ಕೇಳಬೇಕು ಎಲ್ಲ ಹೇಳ್ತಾನೆ. ಇದನ್ನು ಯಾರು ಹೇಳ್ತಾರಪ್ಪ ಅಂತಂದ್ರೆ 2 ವರ್ಷದ ಯಾಜ್ಞವಲ್ಕ್ಯ ಹೇಳ್ತಾನೆ ತಾಯಿಗೆ. ನೋಡಿ ಆ ತಾಯಿಗೆ ಎಷ್ಟು ಆಶ್ಚರ್ಯ ಆಗಿರ್ಬೇಕು ಅವಾಗ. ಅಲ್ಲ ಕಣೋ, ತಾಯಿ ಹೇಳ್ತಾಳೆ, ಅಲ್ಲ ಕಣೋ, ನೀನು ಈ ಥರ ಎಲ್ಲ ಹೇಳ್ತಾ ಇದ್ರೆ ಮಂತ್ರಗಳನ್ನ ಎಲ್ಲೋ ಕೇಳ್ದಾಗಿರುತ್ತೆ, ಯಾರೋ ಹೇಳ್ದಾಗಿರುತ್ತಲ್ಲ, 2 ವರ್ಷದ ನೀನು ಎಷ್ಟೋ ಮಾತಾಡ್ತೀಯ ಅಲ್ಲ, ದೇವತೆಗಳು ಇದ್ದಾರೆ ಅಂತೀಯ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಅಂತೀಯ, ಬೆಂಕಿ ಸುಡುಬಿಡುತ್ತೆ ಮುಟ್ಬೇಡ ಅಂತೀಯ. ಅವಾಗ ಇವಳು ಹೇಳ್ತಾಳೆ,
ನೋಡು ಇವಾಗ ಹೇಳ್ತಾ ಇದ್ದೀನಿ, ಚಿಕ್ಕವನು ಬೆಂಕಿ ಮುಟ್ಟದ ಸುಡುತ್ತೆ ಅಂತ ಹೇಳ್ತೀನಿ, ಮುಟ್ಬೇಡ. ದೊಡ್ಡವನಾದ್ರೆ ಎಷ್ಟು ಬೇಕಾದ್ರೂ ಮುಟ್ಕೋ, ನಿನಗೆ ಗೊತ್ತಿರುತ್ತೆ ಬೆಂಕಿ ಸುಡುತ್ತೆ ಅಂತ, ಬೇಕಾದ್ರೆ ಮುಟ್ತಿಯಲ್ಲೇ, ಮುಟ್ಟಲ್ಲ ನೀನು. ಈ ಸಾಂಸ್ಕೃತಿಕವಾಗಿ ಮತ್ತೆ ಈ ಮನೆಯ ವಿಚಾರಗಳಲ್ಲಿ ಯಾಜ್ಞವಲ್ಕ್ಯ ಆಗಿನ ಕಾಲದಲ್ಲೇನೆ ಅದೆಷ್ಟು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದ ಗೊತ್ತಾ. ತಾಯಿನ ಯಾವಾಗಲೂ ಹಿಂಬಾಲಿಸ್ತಾ ಇದೆ. ತಾಯಿ ನಿಮ್ 108 ಪ್ರಶ್ನೆಗಳು ಕೇಳ್ತಾ ಇದ್ದ ಅವನು. ಅಮ್ಮ ಅಂತ ಕೂಕೊಂಡು ಬಂದ್ರೆ, ಇಲ್ಲ ಅಡುಗೆ ಮಾಡ್ತಾಳು, ಇಲ್ಲ ಪಾತ್ರೆ ತೊಳಿತಾರೆ. ಅವಾಗ ಈಗಿನ ಕಾಲದಲ್ಲಿ ಏನ್ ಕೆಲಸ ಇರುತ್ತೆ ಪಾಪ. ಅವನಂತರ ಏನಮ್ಮ ನೀನು ಯಾವಾಗ ಅಡುಗೆ ಮಾಡ್ತಾ ಇರ್ತೀನಿ, ಅಲ್ಲ ಪಾತ್ರೆ ತೊಳಿತಾ ಇರ್ತೀಯ ನೀನು. ಅವಾಗ ಅವಳು ಹೇಳ್ತಾಳೆ, ನೋಡಪ್ಪ, ಪಾತ್ರೆನ ಒಳಗೂ ತೊಳಿಬೇಕು, ಹೊರಗೂ ತೊಳಿಬೇಕು. ಒಳಗೆ ತೊಳೆದೇ ಇದ್ರೆ ಮುಸುರೆ, ಹೊರಗಡೆ ತೊಳೆದೇ ಇದ್ರೆ ಮಸಿ, ಎರಡು ತೊಳಿಬೇಕಲ್ವಾ. ಸೊ ಹಾಗೆ ನಾವು ಹೊರಗೂ ತೊಳ್ಕೋಬೇಕು, ಒಳಗೂ ತೊಳ್ಕೋಬೇಕು. ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾಗ ನೆಕ್ಸ್ಟ್ ಅವನಿಗೆ ಸ್ಟೇಜ್ಗೆ ಏನು ಬರುತ್ತೆ, ವೈಶಂಪಾಯನರು ಈ ಅಲಂಬಿನಿಯ ತಮ್ಮ ಸೋದರ ಮಾವ, ಅವರು ಇವರಿಗೆ ಗುರುಗಳು. ಗುರುಕುಲಕ್ಕೆ ಕಳಿಸ್ಬೇಕು ಮಕ್ಕಳನ್ನ ಅವಾಗ. ಸೊ ಮನೆಯಲ್ಲಿ ಇವರಿಗೆ ಮುಂಜಿ ಆಗುತ್ತೆ. ಸುದೀರ್ಘವಾಗಿ ಮಾತುಕತೆ ಆಗ್ಬಿಟ್ಟು, ನೋಡಪ್ಪ, ನಿನ್ನ ಮಗ ಸರ್ವಜ್ಞನಾಗೋದಕ್ಕೆ ಹುಟ್ಟಿದ್ದಾನೆ, ಗೊತ್ತಾಯ್ತಾ. ಹಾಗಾಗಿ ಅವನಿಗೆ 8 ವರ್ಷ ಆಗ್ಲಿ ಅಂತ ಕಾಯ್ಬೇಡ, 6 ವರ್ಷಕ್ಕೆ ಮುಂಜಿ ಮಾಡು. ಗುರುಗಳು ಹೇಳ್ತಾ ಮಾಡ್ತಾರೆ, ಮುಂಜಿ ಎಲ್ಲ ನಡೆಯುತ್ತೆ. ಈ ಯಜ್ಞಗಳು ಅಂತ ಏನ್ ಮಾಡ್ತಾ ಇದ್ದೆ, ಯಜುರ್ವೇದದಲ್ಲಿ ಅದರಲ್ಲಿ ಒಂದಿಷ್ಟು ಭಾಗಗಳಿರುತ್ತದೆ. ಏನೋ ಯಜ್ಞ ಭಾಗ, ಬ್ರಾಹ್ಮಣ ಭಾಗ, ರಹಸ್ಯ ಭಾಗ. ಇದನ್ನೆಲ್ಲ ವಿಂಗಡಿಸಿದವನೇ ಯಾಜ್ಞವಲ್ಕ್ಯ ಅಂತ. ನಾನು ಅದಕ್ಕೆ ಹುಟ್ಟಿದ್ದೀನಿ, ನಾನು ವಿಂಗಡಿಸ್ತೀನಿ ಅದನ್ನ ಅಂತ. ಆದ್ರೆ ಈ ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ ಅದು ಒಂದೇ, ಮದ್ದು ಒಂದಿದೆ, ಯಜುರ್ವೇದ ಒಂದೇ ಇದ್ದಿದ್ದು. ಅದಾದ್ಮೇಲೆ ಕೃಷ್ಣ ಆಯಿತು, ಇವ್ರು ಮಾಡಿದ ಶುಕ್ಲ ಆಯಿತು. ವೇದ ಸರಿಯಾಗಬೇಕಾದ್ರೆ ಅದಕ್ಕೆ ದೈವಾನುಗ್ರಹ ಬೇಕು. ಆ ದೈವಾನುಗ್ರಹ ಪಡ್ಕೊಂಡೇ ಯಾಜ್ಞವಲ್ಕ್ಯರು ಬಂದಿರೋದು. ಮನುಷ್ಯರ ಪ್ರಯತ್ನದಿಂದ ಸಾಧ್ಯವಾಗೋದಿಲ್ಲ. ಆದ್ರೆ ಇದು ಹೇಳ್ತಾರೆ ನೋಡಿ, ದೈವ ಸಂಕಲ್ಪ ಇಲ್ಲದೆ ಇದ್ರೆ ಆಗೋದಿಲ್ಲ, ಮನುಷ್ಯ ಪ್ರಯತ್ನದಿಂದ ಸ್ವಲ್ಪ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ನಾವು ನೀರು ಹಾಕ್ಬೇಕು ಅಂತಂದ್ರೆ ಒಂದಿಷ್ಟು ಜಾಗಕ್ಕೆ ನೀರು ಹಾಕ್ಬೋದಪ್ಪ. ಈ ವಾಟರ್ ಟ್ಯಾಂಕರ್ ತಗೊಂಡೋಗ್ಬಿಟ್ಟು ಪೈಪಲ್ಲೆಲ್ಲ ಒಂದಿಷ್ಟು ನೀರು ಹಾಕ್ತಾರಲ್ಲ, ಪಾರ್ಕಲ್ಲಿ ಅಲ್ಲೆಲ್ಲ ಹಾಕ್ತಾರೆ. ಆದ್ರೆ ಮಳೆ ಬಂದ್ರೆ ಇಡೀ ಊರೇ ಹೋಗುತ್ತೆ. ಅದು ದೈವ ಸಂಕಲ್ಪ ಆಗಬೇಕು. ಅಲ್ಲಿ ವೈಶಂಪಾಯನರ ಹತ್ರ ಮಗನನ್ನ ಅಲ್ಲಿ ಕಳಿಸ್ಕೊಡ್ಬೇಕು. ಅಲ್ಲಿ ಹೇಗೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಗುರುಕುಲ, ಅಲ್ಲಿ ಹೋಗ್ಬಿಡ್ಬೇಕು. ಗುರುಗಳು ಏನ್ ಹೇಳ್ತಾರೋ ಅದು ಮಾಡ್ಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ 4 ಗಂಟೆಗೆ ಹೇಳ್ಬೇಕು, ಸ್ನಾನ ಮಾಡಬೇಕು, ಹಿತ್ಲ ಕಡೆ ಹೋಗಿ ಹೂವು, ತುಳಸಿ ಮತ್ ಪತ್ರ ಎಲ್ಲ ತರಬೇಕು, ದೇವ್ರ ಕೂಡ ಸ್ವಚ್ಛ ಮಾಡಬೇಕು, ಗುರುಗಳ ವಸ್ತ್ರ ರೆಡಿ ಮಾಡಬೇಕು. ಹೀಗೆ ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ, ಇನ್ನೊಂದು 5 ನಿಮಿಷ ಮಲ್ಕೊಂಡಿರ್ತೀನಿ, ಅವೆಲ್ಲ ಇಲ್ವೇ ಇಲ್ಲ. ಗಡಿಯಾರ ಇಲ್ದಿರೋ ಆ ಶಿಸ್ತಿತ್ತು ಅವಾಗ. ಸೊ ಅದಕ್ಕೇನ್ ಮಾಡೋರು ಅಂದ್ರೆ, ವಿದ್ಯೆಯಲ್ಲಿ ಅವರಿಗೆ ಪರಿಣಿತಿ ಬರಲಿ, ಆಮೇಲೆ ಒಂದು ಅಟ್ಯಾಚ್ಮೆಂಟ್ ಬರಲಿ, ಕಲಿಯಬೇಕು ಅನ್ನೋ ಧ್ಯೇಯ ಇರಲಿ, ಬೇರೆ ಹುಡುಗರ ಜೊತೆ ಬೆರಲಿ ಅಂಟು ಗುರುಕುಲ ಕಳಿಸೋರು. ಆಮೇಲೆ ಜೊತೆಗೆ ಗುರುಗಳನ್ನ ಹೆದರಿಕೆ ಬೇರೆ ಇರೋದಲ್ಲ, ಕಲಿಸೋರು ಅಲ್ಲಿಗೆ. ಸೊ ಇವ್ರನ್ನೂ ಅಲ್ಲಿ ಕಳಿಸಿದಾಗ ಮನೆಯಲ್ಲಿ ಪಾಪ ಇದಾಗೋಯ್ತು. ಏನೋ ತಂದು ಇವರಿಬ್ರೇನೇನೆ, ಅಯ್ಯೋ ಒಂದೇ ಮಗುನ ಅಲ್ಲಿ ಕಳಿಸ್ಬಿಟ್ನಲ್ಲ ನಾವು, ಅಲ್ಲಿ ಕಳಿಸ್ಬಿಟ್ರೆ ಹೇಗೆ ಮಾಡೋದು ನಾವು, ಹಾಗೆ ಮಗು ಇದ್ದಿದ್ರೆ ಇಲ್ಲೇ ಚೆನ್ನಾಗಿರೋದು ಹಾಗೆ. ಆದ್ರೆ ಅವ್ರ ಗುರುಗಳು ಹೇಳ್ತಾರೆ, ನೋಡಮ್ಮ, ಒಂದು ನದಿ ಹುಟ್ಟಿದ್ರೆ ಅದು ಒಂದೇ ಕಡೆ ಇರಲ್ಲ, ಒಂದೇ ಊರಲ್ಲಿ ಇರಲ್ಲ, ಇರಲೂಬಾರದು. ಅದು ತನ್ನ ಗುರಿ ಯಾವ್ದು ಹೇಳು, ಸಾಗರ ಸೇರೋದು. ಆ ಸಾಗರ ಸೇರೋದಕ್ಕೆ ಮುಂಚೆ ಎಲ್ಲೆಲ್ಲಿ ಹೋಗ್ಬೇಕು ಹರ್ಕೊಂಡೆಲ್ಲ ಹೋದ ಕಡೆದೆಲ್ಲ ತನ್ನ ಪ್ರತಿಭೆಯನ್ನು ತೋರಿಸ್ಕೊಂಡು ಜನಗಳಿಗೆ ಉಪಕಾರಿಯಾದ ಹೋಗುತ್ತೆ. ಅದಕ್ಕೆ ಅವನ ನದಿ ಆಗ್ಲಿ ಅಂತಾನೆ ನಿಮ್ಮಲ್ಲಿ ಹುಟ್ಟಿರೋದು, ಕೆರೆ ಆಗ್ಲಿ ಅಂತಲ್ಲ. ಕೆರೆ ಆಗಿದ್ರೆ ನಿಮ್ಮಲ್ಲೇ ಇರೋದು. ಹಾಗೆಯೇ ಯಾಜ್ಞವಲ್ಕ್ಯನ ಜ್ಞಾನವನ್ನು ಕೊಂಡು ಅವ್ರಿಗೆ ಖುಷಿಯಾಗ್ಬಿಡುತ್ತೆ ವೈಶಂಪಾಯನರಿಗೆ. 1-2-3 ಮಾತುಗಳಲ್ಲೇ ಅವನು ತನ್ನ ಪ್ರತಿಭೆಯನ್ನು ತೋರಿಸ್ಬಿಡ್ತಾರೆ. ಅವ್ರು ವೈಶಂಪಾಯನರಿಗೂ ಗೊತ್ತು ಅದು ಯಾವುದೋ ಒಂದು ಇದಕ್ಕೋಸ್ಕರ ಇದಾಗಿದೆ ಅಂತ. ಅವ್ರು ಎಷ್ಟು ಚೆನ್ನಾಗಿದೆ ಹೇಳ್ತಾನೆ ಅಂತಾರೆ ಗುರು ಬಂದಾಗ. ಆ ಗುರುಗಳು
ಏನಪ್ಪ ಬಂದ್ಯಾ, ಈ ಗುರುಕುಲದಿಂದ ನಿನಗೇನಾಗಬೇಕು ಅಂತ ಕೇಳ್ತಾರೆ. ನಮ್ಮಂಥವ್ರು ಏನು ಹೇಳ್ತೀವಿ, ನಿಮ್ಮ ಹತ್ರ ಬಂದು ವಿದ್ಯೆ ಕಲಿಸ್ಕೊಡಿ ಗುರುಗಳೇ, ಹೊರಗಡೆ ಹೋಗಿರೋ ಜೀವನ ಮಾಡ್ಕೋತೀನಿ ನಾನು, ಅಷ್ಟೇ ಕೆಲಸ ಸಂಪಾದನೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಸಾಕೊಂಡು ಜೀವನ ಮಾಡ್ಕೊಂಡಿರ್ತೀವಿ. ಹಾಗೆ ನಮ್ಮಂಥವ್ರು ಅಂತೀವಿ. ಅದು ಇವರೇನು ಹೇಳ್ತಾರೆ ಅಂದರೆ, ಗುರುಗಳೇ, ಮಾತಾಪಿತೃಗಳ ದಯದಿಂದ ಕಾಳಾಗಿ ಒಣಗಿ ಅಕ್ಕಿಯಾಗುವ ಭಾಗ್ಯ ಬಂದಿದೆ. ಆ ಅಕ್ಕಿ ಅನ್ನ ಆಗೋಕ್ಕೋಸ್ಕರ ತಮ್ಮ ಬಳಿ ಬಂದಿದೆ. ಅನ್ನ ಆದ್ಮೇಲೆ ಅದರ ವಿನಿಯೋಗ ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಉದ್ದೇಶ ಏನು ಅಂದ್ರೆ, ತಮ್ಮ ಪಾದ ಮೂಲ ಸೇರಿ ಕೃತಾರ್ಥನಾಗಬೇಕು ಅಂತ ಬಂದಿದ್ದೀನಿ. ಹಾಗೆ ವೈಶಂಪನ್ ಹೇಳ್ತಾರೆ, ನಮ್ಮಿಬ್ಬರನ್ನು ಗುರು ಶಿಷ್ಯ ಅಂತ ಮಾಡಿರೋ ದೈವ ಕೃತಾರ್ಥವಾಗಲಿ. ಈಗ ನೀನು ಮಾತಾಶಿಷ್ಟ ಪಿತಾಶಿಷ್ಟ ಆಗಿದ್ದೆ ಇಷ್ಟು ದಿವಸ, ಅಂದ್ರೆ ತಂದೆಗೆ ತಕ್ಕ ಮಗನಾಗಿದ್ದೆ, ತಾಯಿಗೆ ತಕ್ಕ ಮಗನಾಗಿದ್ದೆ. ಇನ್ನು ಗುರುವಾಶಿಷ್ಟನೂ ಆಗಪ್ಪ, ಅಂದ್ರೆ ಗುರುವಿಗೆ ತಕ್ಕ ಶಿಷ್ಯನೂ ಆಗುವುದು. ಒಂದು ವಾರ 15 ದಿವಸ ಕಳೆಯೋದ್ರಲ್ಲಿ ಎಲ್ಲ ಅವನು ಗುರುಕುಲದ ವಾತಾವರಣ, ಗುರುಗಳ ಸಾಮೀಪ್ಯ, ಆಮೇಲಿಂದ ಅವ್ರಿಗೆ ಏನು ಬೇಕು ಏನು ಬೇಡಗಳು ಇವೆಲ್ಲವನ್ನ ಕಲಿತುಕೊಂಡವನು ಗುರುವಿನ ಒಂಥರ ಮೆಚ್ಚಿನ ಶಿಷ್ಯ ಆದ. ಒಂದು ಪಾದರಸದಂತೆ ಓಡಾಡಿಕೊಂಡು ಗುರುಗಳಿಗೆ ಒಂದು ಚೂರು ಹಿಂಸೆ ಕೊಡದಲ್ಲೇನೆ, ಆಮೇಲೆ ಏಕ ಸಂಧಿಗ್ರಾಹಿಯಾಗಿ ಗುರುಗಳು ಹೇಳಿದ್ದನ್ನ ಅಂತರ್ಗತ ಮಾಡಿಕೊಂಡು ಕಲಿತ್ಕೊಂಡು ಎಲ್ಲ ಮಾಡ್ಕೊಂಡಿದ್ದ ಅವನು. ಇದೆಲ್ಲ ಒಂದು ಪೂರ್ವ ನಿಯೋಜಿತ ಕೆಲಸಗಳು. ಈಗ ನಾವು ಎಲ್ಲೋ ಹೋಗ್ಬೇಕು ಅಂತಂದಾಗ ಒಂದು 100 ಕಿಲೋಮೀಟರ್ ಸ್ಟ್ರೈಟ್ ಹೋಗ್ಬೇಕಪ್ಪ, ಆಮೇಲೆ ಅಲ್ಲ ಲೆಫ್ಟ್ ಟರ್ನ್ ಬರುತ್ತೆ, ಅಲ್ಲಿ ತಗೋಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಈ ಲೆಫ್ಟ್ ಟರ್ನ್ ತಗೊಳ್ಳೋ ಸಂದರ್ಭ ಇವ್ರ ಜೀವನದಲ್ಲಿ ಬರುತ್ತೆ. ವೈಶಂಪಾಯನರು ಒಂದು ದಿವಸ ಊಟ ಮಾಡಿ ಮಲಗಿದ್ದಾರೆ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ವಿಶ್ರಾಂತಿ. ಗುರುಗಳು ಶಿಷ್ಯರಿಗೆಲ್ಲ ಏನೇನೋ ಕೆಲಸಗಳು ವಹಿಸಿರ್ತಾರೆ, ಅವ್ರು ಓದ್ಕೊಳ್ತಾ ಕೂತಿರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಇವರು ಒಂದು ಕಡೆ ದರ್ಬೆ ಚಾಪೆ ಹಾಕೊಂಡು ಮಲಗಿರ್ತಾರೆ ಹಗಲು ಹೊತ್ತು. ಆಗ ಕಣ್ಮುಚ್ಚಿ ಮಲಗಿದ್ದಾರೆ. ಹಗಲು ತರ ಅದ ದೀರ್ಘವಾದ ನಿದ್ದೆ ಇಲ್ಲ, ಕಣ್ಮುಚ್ಚಿ ವಿಶ್ರಾಂತಿಯ ನಿದ್ದೆ ಅದು ಮಲಗಿದ್ದಾರೆ. ಯಾರೋ ಒಬ್ಳು ದೇವತೆ ಬಂದಂಗಾಯ್ತದೆ. ಆ ಬೆಳಕು ಬರುತ್ತಲ್ಲ, ಆ ಬೆಳಕಿನಲ್ಲಿ ಒಂದು ದೇವತೆಯ ರೂಪ ಅಂತಶ್ಚಕ್ಷು ಕಾಣ್ತಾ ಇದೆ. ಅವರಿಗೆ ಕಣ್ಬಿಟ್ಟಿದ್ರೆ ಕಾಣ್ತಾ ಇರಲಿಲ್ಲ, ಅಂತಶ್ಚಕ್ಷು ಕಾಣ್ತಾ ಇದೆ. ತುಂಬಾ ಎತ್ತರವಾಗಿದ್ದಾಳೆ, ತಾಯಿಯ ಸ್ವರೂಪಿಣಿ, ಯಾವುದೋ ದೇವತೆಯನ್ನ ನೋಡ್ದಂಗೆ ಆಗ್ತದೆ ಅವಳಿಗೆ. ನೀನು ನನ್ನ ಮಾತು ಮೀರಬಾರ್ದು ಅಂತ ಹೇಳ್ತಾ ಇದ್ದಾಳೆ ಅವಳು. ಇವ್ರಿಗೆ ಏನಪ್ಪ ಇದು, ಯಾರೋ ನಮ್ಮ ತಾಯಿ ಮಾತಾಡ್ದಂಗೆ ಆಗ್ತಾ ಇದೆಯಲ್ಲ, ನಮ್ಮ ಲಕ್ಷ್ಮೀನೋ ಸರಸ್ವತಿನೋ ಪಾರ್ವತಿನೋ ದೇವಿಯರು ಮಾತಾಡ್ದಂಗೆ ಆಗ್ತಾ ಇದೆಯಲ್ಲ. ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಅಂತಶ್ಚಕ್ಷು ಮಲಗಿರುವಾಗಲೇ ನಡೀತಾ ಇರೋದು ಇದು. ಈಗ ಅವಳು ಹೇಳ್ತಾಳೆ, ಆ ಬಂದಿರೋ ದೇವತೆ ಹೇಳ್ತಾಳೆ, ನಾನು ನಿಮ್ಮನೆಗೆ ಬಂದಿದ್ದೀನಿ, ಕುಲಪತಿಗಳು ನೀವು ನನಗೆ ಎದ್ದು ನಮಸ್ಕಾರ ಮಾಡಲಿಲ್ಲ ಅಂತ ನಂಗೆ ಬೇಜಾರಿಲ್ಲ. ಯಾಕೆ ಅಂತಂದ್ರೆ, ನೀವು ಕರೆದಾಗ ನಾನು ಬಂದ್ರೆ ನೀವು ಸ್ತುತಿ ಮಾಡ್ಬೇಕು, ಸರಿ, ಇದು ನಾನಾಗೆ ಬಂದಿದ್ದೀನಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಇಲ್ಲಿ. ನಾವು ಯಾರು ಬನ್ನಿ ಮನೆಗೆ ಅಂತ ಇನ್ವೈಟ್ ಮಾಡಿದ್ರೆ ಬಾಗ್ಲಲ್ಲಿ ನಿಲ್ಲಿಸಿ ಅವ್ರು ಬಂದ ತಕ್ಷಣ ಬನ್ನಿ 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 ಅಂತ ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಕೂತ್ಕೊಳ್ಳಿ, ಸ್ವಲ್ಪ ನೀರು ಕೊಡ್ಲಾ ಅಂತ ಉಪಚಾರ ಮಾಡ್ತೀವಲ್ಲ, ಇದು ನಾವೇ ಅವ್ರನ್ನ ಕರೆದಿರೋದು. ಅವರೇ ಯಾರಾದ್ರೂ ಬಂದ್ರೆ ನಾವು ಏನೋ ಕೆಲಸ ಮಾಡ್ತೀವಿ, ಯಾರು ಬಂದಿದ್ದು ಅಣ್ಣ, ಯಾರೋ ನಿಮ್ಮ ಫ್ರೆಂಡ್ ಕೂಡ ಕೇಳಿ ಬರ್ತೀನಿ, ಹೀಗೆ. ಅದು ಗೌರವನೇ, ಇದು ಗೌರವನೇ, ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ಆ ದೇವತೆಯೇ ಹೇಳ್ತಾಳೆ, ಈಗ ಯಾವುದೇ ದೇವತೆ ನಮ್ಮ ಕಣ್ಮುಂದೆ ಬಂದ್ರೆ ನಾವು ತಕ್ಷಣ ಸ್ತುತಿ ಮಾಡ್ತೀವೋ ಇಲ್ವೋ, ಏನ್ ಪುಣ್ಯ ನಮ್ದು ಅಂತ. ಕಣ್ಮುಂದೆ ಬಂದು ಸ್ತುತಿರೇ ಮಾಡದೆ ಹೋಗ್ಬಿಟ್ರೆ, ಆಕೆ ಕೋಪ ಮಾಡ್ಕೊಳ್ಳಿಲ್ಲ, ಶಾಪ ಕೊಟ್ಟು ವಾಪಸ್ ಹೊರಟೋಗ್ಲಿಲ್ಲ. ಅವಳು ಪರ್ಪಸ್ಗೋಸ್ಕರ ಏನೋ ಪರ್ಪಸ್ ಇಟ್ಕೊಂಡು ಬಂದಿದ್ದಾಳೆ. ಸೊ ನಾನು ಬಂದಾಗ ನೀವು ನನಗೆ ನಮಸ್ಕಾರ ಮಾಡಲಿಲ್ಲ ಅಂತ ನನಗೆ ಬೇಜಾರಿಲ್ಲ, ನಾನೇ ಬಂದಿರೋದು, ಬೇಕಾಗಿಲ್ಲ. ನೀವು ಕರೆದಾಗ ನಾ ಬಂದಿದ್ರೆ ನಮಸ್ಕಾರ ಮಾಡ್ಬೋದಾಗಿತ್ತು. ಆದ್ರೂ ವೈಶಂಪಾಯನರು ಸ್ತುತಿ ಮಾಡ್ತಾರೆ. ಅವ್ರು ಹೇಳ್ತಾರ, ಈ ಜಗತ್ತೆಲ್ಲ ದೇವತೆಗಳಿಗೆ ಅಧೀನ, ಆಯ್ತಾ. ಆಮೇಲೆ ದೇವತೆಗಳು ಯಾರು ಅಂತಂದ್ರೆ
ಅವ್ರಿಗೆ ಬೇಕಾದ ಕೆಲಸವನ್ನ ನಮ್ಮಿಂದ ಮಾಡಿಸ್ಕೊಳ್ಳೋರು, ಅವರಾಗೆ ಬಂದು ಮಾಡೋಕ್ಕಾಗಲ್ಲ. ಆಮೇಲೆ ಈ ಜಗತ್ತಿನ ಉದ್ಧಾರ ಯಾರಿಂದ ಆಗ್ಬೇಕು ಅಂತಂದ್ರೆ ಮೂರೇ ಜನ, ಒಂದು ದೇವತೆಗಳು, ಋಷಿಗಳು, ಪಿತೃಗಳು. ಅವಳು ಹೇಳ್ತಾಳೆ ನೋಡಿ, ಈ ಮೂರು ದೇವತೆಗಳು ತಪೋಲೋಕದಲ್ಲಿ ನಿರತನಾಗಿದ್ದ ಒಬ್ಬ ಮಹಾನುಭಾವನನ್ನ ಭೂಮಿ ಕಳಿಸಿದ್ದಾರೆ, ಅವನು ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ವೈಶಂಪಾಯನರಿಗೆ ಒಂದ್ಸರಿ ಯೋಚನೆ, ಇವಳು ಯಾಜ್ಞವಲ್ಕ್ಯನ ಬಗ್ಗೆನೇ ಮಾತಾಡ್ತಾ ಇರ್ಬೋದಾ, ಅವಳೇ ಹೇಳಿ, ನಾನು ಕೇಳೋದು ಬೇಡ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ, ಅವನು ನಿನ್ನ ಶಿಷ್ಯ ಯಾಜ್ಞವಲ್ಕ್ಯ, ಈಗ ನಾನು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಏನ್ ತಾಯಿ, ಯಾಜ್ಞವಲ್ಕ್ಯನ ಬಿಟ್ಕೊಡ್ಬೇಕು ನೀನು. ಯಾಕೆ? ಅಲ್ಲ, ಅವನಿಂದ ಏನು ಕೆಲಸ ಆಗಬೇಕು, ಯಾವ ಕೆಲಸಕ್ಕೋಸ್ಕರ ಅವನನ್ನ ಇಲ್ಲಿ ಕಳಿಸಿದೀವಿ ಅನ್ನೋದು ದೇವತೆಗಳಿಗೆ ಗೊತ್ತು. ಆ ಸಮಯ ಬಂದಿದೆ ಇವಾಗ. ಅಲ್ಲಿ ತನಕ ಅವನು ದೇವರಾತನ ಮಗನಾಗಿದ್ದ, ನಿನ್ನ ಶಿಷ್ಯನೂ ಆಗಿದ್ದ. ಈಗ ಅವನು ನಿನ್ನನ್ನು ಬಿಟ್ಟು ಹೊರಡೋ ಸಮಯ ಬಂದಿದೆ, ನೀವು ಅವನನ್ನು ಬಿಟ್ಕೊಡ್ಬೇಕು. ಒಂದು ತನ್ನ ತಂಗಿ ಮಗನೇ ಅವನು, ಇನ್ನೊಂದು ಮೆಚ್ಚಿನ ಶಿಷ್ಯ, ಒಳ್ಳೆ ಹುಡುಗ. ಬಿಟ್ಕೊಡೋದ್ರೆ ಯಾತಕ್ಕೆ ಬಿಟ್ಕೊಡ್ಬೇಕು, ಏನಕ್ಕೆ ಬಿಟ್ಕೊಡ್ಬೇಕು? ಇಲ್ಲಿದ್ದೇ ಮಾಡ್ಬೋದಲ್ಲ, ಹೀಗೆಲ್ಲ ಯೋಚನೆ ಬರ್ತದೆ. ಇಲ್ಲ, ನನಗೆ ತುಂಬಾ ಕಷ್ಟ ಆಗತ್ತೆ, ಯಾಜ್ಞವಲ್ಕನ್ ಬಿಟ್ಕೊಡೋದು ಕಷ್ಟ, ಬೇರೆ ಯಾರನ್ನ ಬೇಕಾದ್ರೂ ಕೇಳು ಹಾಗೆ. ಆಗ ದೇವತೆ ಸ್ವಲ್ಪ ಸಿಟ್ಟಾಗ್ತಾಳೆ. ನೋಡು ವೈಶಂಪಾಯನ, ದೇವತೆಗಳು ಮನುಷ್ಯರನ್ನು ಕೇಳಿ ಏನು ಮಾಡಬೇಕಾಗಿಲ್ಲ. ಮನುಷ್ಯರನ್ನು ಕೇಳಿದ್ರೂ ಏನ್ ಬೇಕೋ ಅವ್ರಿಗೇನ್ ಬೇಕೋ ಆ ಕೆಲಸ ಮಾಡ್ಕೋತಾರ ಅವ್ರು. ಆದ್ರೆ ಈಗ ನಾನು ಹೇಳ್ತಾ ಇರೋ ಕೆಲಸಕ್ಕೆ ನೀನು ಒಪ್ಪಿ ಆ ಕೆಲಸವನ್ನು ಮಾಡಿದ್ರೆ ಆ ಒಳ್ಳೆಯ ಕೆಲಸದಲ್ಲಿ ನಿನಗೂ ಪಾಲು ಸಿಕ್ಕತ್ತೆ. ಇಷ್ಟು ವರ್ಷ ನಿನ್ ಜೊತೆಲಿ ಇದ್ನಲ್ಲ ಅವನು, ಕಳಿಸೋ ಅವನನ್ನು. ಜಗತ್ತಿನ ಉದ್ಧಾರಕ್ಕಾಗಿ ಕಳಿಸೋ, ನನ್ನ ಸ್ವಂತ ಕಳಿಸ್ಬೇಡ. ಅವನು ಬಂದಿರೋ ಪರ್ಪಸ್ಸೇ ಅದು, ಜಗತ್ತಿನ ಉದ್ಧಾರಕ್ಕೆ ಅವನು ಬಂದಿರೋದು. ಅದನ್ನು ನಿಮ್ಮನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಮುಂದೆ ಹೋಗಿ ಸಮುದ್ರ ಸೇರೋ ನದಿನ ನಿಮ್ಮಲ್ಲಿ ಕಟ್ಕೊಳಕ್ಕಾಗತ್ತಾ? ಇಷ್ಟು ವರ್ಷ ನೀನು ಅವನು ನಿಮ್ಮಲ್ಲಿ ಇಟ್ಕೊಂಡು ಅವನಿಗೆ ವಿದ್ಯೆ ಕೊಟ್ಟಿದ್ದೇ ನಿನ್ನ ಸಾರ್ಥಕತೆ, ನಿನ್ನ ಪುಣ್ಯ, ಪೂರ್ವ ಜನ್ಮದ ಪುಣ್ಯ ನಿಂದು. ಬಿಟ್ಕೊಡು. ಆಯ್ತು ತಾಯಿ, ನೀನು ಹೇಳಿದ್ಮೇಲೆ ಇನ್ನು ಬೇರೆ ಏನು ದಾರಿ ಇದೆ ನನಗೆ? ಯಾವ ದಾರಿ ಇಲ್ವ, ಕಾಣಿಸ್ತಲ್ವಲ್ಲ, ಬಿಟ್ಕೊಡ್ತೀನಿ. ಅದಕ್ಕೂ ಒಂದು ಉಪಾಯ ನಾನೇ ಹೇಳ್ಬಿಟ್ಟು ಹೋಗ್ತೀನಿ, ಕೇಳ್ಕೊ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾಳೆ. ಮೆಚ್ಚಿನ ಶಿಷ್ಯನನ್ನ ಬಿಟ್ಕೊಡೋದು ಹೇಗೆ, ಯಾವ ರೀತಿ ಬಿಟ್ಕೊಡಕ್ ಸಾಧ್ಯ ಆಗತ್ತೆ? ಕರೆದ್ಬಿಟ್ಟು ಸಾಯಂಕಾಲ, ನೋಡಪ್ಪ ನಾಳೆಯಿಂದ ನೀ ಬರಬೇಡ, ಹೋಗು, ನೀನ್ ಬೇರೆ ಏನೋ ಕೆಲಸ ಇದೆಯಂತೆ ಅನ್ನಕ್ಕಾಗತ್ತಾ? ಯಾಕೆ ಗುರುಗಳೇ ಅಂತ ಕೇಳ್ತಾನ ಅವನು. ದೇವರಾತ ಅಲಮಿನೂ ಬರ್ತಾರೆ, ಯಾಕಪ್ಪ ಹೀಗೆ ಮಾಡಿದೆ, ಯಾಕೆ ಅವನು ವಾಪಸ್ ಕಳಿಸ್ಬಿಟ್ಟೆ ನೀನು? ಇನ್ನೆಲ್ಲಿ ಗುರುಕುಲಕ್ಕೆ ಹಾಕ್ಬೇಕಾಗತ್ತ ಅವನ್ನ? ಇಲ್ಲೇ ಇದ್ರೆ ಒಳ್ಳೇದಲ್ವಾ? ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸು, ಇಟ್ಕೊ, ಹೀಗೆಲ್ಲ ಮಾತುಗಳು ಬರುತ್ತೆ. ಏನ್ ಮಾಡೋದು? ಅದಕ್ಕೆ ಅವಳೆ, ಆ ದೇವಿನೇ ಒಂದು ಪರಿಹಾರವನ್ನ, ಒಂದು ಉಪಾಯವನ್ನ ಸೂಚಿಸಿ ಹೋಗಿರ್ತಾಳೆ, ನೀನ್ ಹಾಗೆ ಮಾಡು. ಆದ್ರೆ ಇದು ನಿನ್ನ ಮನಸ್ಸಿಗೆ ಕೊಡ್ತಕ್ಕಂಥ ದುಃಖ ಅಂತ ನನಗೆ ಗೊತ್ತು, ಬಹಳ ನೋವಾಗತ್ತೆ. ಈ ನೋವನ್ನು ತಡ್ಕೋಬೇಕು ನೀನು. ಮುಂದೆ ಏನೋ ಲೋಕಕ್ಕೆ ಒಳ್ಳೆಯದಾಗೋದಿಕ್ಕೆ ವೈಯಕ್ತಿಕವಾಗಿ ಒಬ್ಬರಿಬ್ರು ನೋವು ತಡ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸಮಾಜಕ್ಕೆ ಒಳ್ಳೇದಾದ್ರೆ ನನಗೊಂಚೂರು ಕೆಟ್ಟದಾದ್ರೂ ಪರವಾಗಿಲ್ಲ ಅಂತಾರಲ್ಲ, ಹಾಗೆ ಬಿಟ್ಕೊಡೋ ಹಾಗೆ. ಒಂದು 2-3 ದಿನ ಬಹಳ ಮಂಕಾಗ್ಬಿಡ್ತಾರೆ ಅವರು. ಪ್ರೀತಿ ಪಾತ್ರರಾದವರನ್ನ ಕಳಿಸ್ಕೊಡೋದು ಹೇಗಿದೆ? ಈಗ ಕಳಿಸ್ಕೊಡೋದು ಅಂದ್ರೆ ಹೋಗಬೇಕು ಅನ್ನೋದು ಯಾಜ್ಞವಲ್ಕನಿಗೂ ಗೊತ್ತಿರಬೇಕು, ಕಳಿಸ್ಬೇಕು ಅನ್ನೋದು ವೈಶಂಪಾಯನರಿಗೂ ಗೊತ್ತಿರಬೇಕು. ಹಾಗಿದ್ರೆ ತೊಂದರೆ ಇಲ್ಲ. ಅವನು ಹೋಗುವ, ಗುರುಗಳೇ ನಾನು ಎಲ್ಲಿದ್ರು ನಿಮ್ಮನ್ನು ಮರೆಯೋದಿಲ್ಲ, ನಾನು ಅವಾಗವಾಗ ಬರ್ತಾ ಇರ್ತೀನಿ, ನಿಮ್ಮನ್ನ ಸಲಹೆ ತಗೋತಾ ಇರ್ತೀನಿ, ನಿಮ್ಮ ಆಶೀರ್ವಾದ ತಗೋತಾ ಇರ್ತೀನಿ, ಅಪ್ಪಣೆ ಕೊಡಿ ಗುರುಗಳೇ ಅಂತ ಅವನು ಹೇಳ್ಬಿಟ್ಟು ಹೋದ್ರೆ ಅವತ್ತು ಪರವಾಗಿಲ್ಲ, ಅಷ್ಟು ದುಃಖ ಆಗೋದಿಲ್ಲ. ಇಲ್ಲಿ ಒನ್ ವೇ ಟ್ರಾಫಿಕ್ ಇದು. ಅವನಿಗೆ ಗೊತ್ತಿಲ್ಲ, ಯಾಜ್ಞವಲ್ಕನಿಗೆ ಗೊತ್ತಿಲ್ಲ ಯಾಕೆ ನಾನು ಕಳಿಸ್ತಾ ಇದ್ದಾರೆ ಅಂತ. ಮುಂದಿನ ಹೆಜ್ಜೆಗಳು ಅವನಿಗೆ ಗೊತ್ತಿಲ್ಲ. ಅವನು ದೇವತೆಗಳಿಂದ ನಿರೂಪಿತನಾಗಿ ಭೂಮಿಗೆ ಬಂದಿರ್ಬೋದೇ ಇರ್ಬೋದು, ಆದ್ರೆ ಕ್ಷಣ ಕ್ಷಣಕ್ಕೂ ಅವನಿಗೆ ನಾನು ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವನಿಗೆ ಅಂತರ್ಗತವಾಗಿ ಬಹಳ ಶಕ್ತಿ ಇದೆ ಅವನಿಗೆ.
ಆದ್ರೆ ಮುಂದೆ ಏನು ಮಾಡಬೇಕು ಅನ್ನೋ ಡೈರೆಕ್ಷನ್ ಅವಾಗವಾಗ ದೇವತೆಗಳಿಂದ ಬರುತ್ತೆ ಅವನಿಗೆ. ಅಲ್ಲಿ ತನಕ ಅವನು ತನ್ನಷ್ಟಕ್ಕೆ ತಾನಿರ್ಬೇಕು. ಇಲ್ಲಿ ವೈಶಂಪಾಯನರ ಬಂದು ಶುಕ್ಲ ಯಜುರ್ವೇದವನ್ನ ಅಭ್ಯಾಸ ಮಾಡಿ ಗುರುಗಳನ್ನೆಲ್ಲ ಸೇವೆ ಮಾಡ್ಕೊಂಡು ಮಾಡ್ತಾ ಇದ್ದ. ಅವನು ಮೆಚ್ಚಿನ ಶಿಷ್ಯನೂ ಆಗಿದ್ದ. ಈ ಗುರುಗಳಿಗೆ ಬಹಳ ಯೋಚನೆ, ಬಿಟ್ಕೊಡೋದು ಹೇಗಪ್ಪ ಅವನನ್ನ, ಬಿಟ್ಕೊಡೋದು ಹೇಗೆ ಅವಳು ಸೂಚನೆ ಕೊಟ್ಟು ಹೋಗಿದ್ದವಳು. ಆದ್ರೆ ಅದಾಗಬೇಕಾದ್ರೆ ಇವರಿಗೆ ಮನಸ್ಸಿನ ನೋವು, ಸಂಕಟ, ದುಗುಡ ಎಲ್ಲ ಹೆಚ್ಚು. ವಿಧಿ ಇಲ್ಲ, ಸಮಯ ಇಲ್ಲ ಅದಕ್ಕೆ. ಅವ್ರು ದೇವತೆಗಳು ಬಂದು ಹೇಳುವಾಗಿದ್ರೆ ಅದಾಗ್ಲೇಬೇಕದು. ಒಂದ್ ದಿವಸ ಇದೇ ತರ ಮಧ್ಯಾಹ್ನ ಮಲಗಿದ್ದಾರೆ ಅವರು ವೈಶಂಪಾಯನರು, ಶಿಷ್ಯರು ಎಲ್ಲ ಇದ್ದಾರೆ. ಆದ್ರೆ ಇದನ್ನ ಹೇಳ್ತಾರೆ ನೋಡಿ ಚೆನ್ನಾಗಿ. ಈ ಪ್ರತಿದಿನ ಗುರುಕುಲದಲ್ಲಿ ಪಾಠ ನಡೀತಾ ಇರಬೇಕಾದ್ರೆ ಶಿಷ್ಯರು ಕಲಿಯುವ ರೀತಿಯಿಂದಲೋ ಅಥವಾ ಯಾವುದೋ ಉದ್ದೇಶ ಕಾರಣದಿಂದ ವೈಶಂಪಾಯನರು ಉಚ್ಚರಿಸ್ತಕ್ಕಂಥ ಮಂತ್ರಗಳಲ್ಲಿ ಅಲ್ಲಿ ಇಲ್ಲಿ ಏನೋ ಸ್ವಲ್ಪ ಲೋಪದೋಷ ಬರೋದ್ರಿಂದಲೂ ತಪ್ಪುಗಳು ಆಗ್ತಾ ಇರುತ್ತಂತೆ. ಆದ್ರೆ ಅದು ದೋಷ. ಆ ದೋಷ ನಿರಂತರವಾಗಿದ್ರೆ ಬ್ರಹ್ಮಹತ್ಯೆಗೆ ಸಮಾನ ಅಂತ ನೋಡಿ. ಇಷ್ಟೆಲ್ಲ ರಿಲೇಟೆಡ್ ಇಶ್ಯೂಸ್ ಇಟ್ಕೊಂಡಿದ್ರು ಅವರು. ಈಗ ಯಾವರೇ ಒಬ್ಬ ಗುರು ತನ್ನ ಗುರುಕುಲದಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ಶಿಷ್ಯರ ಬಾಯಿಂದ ಬರತಕ್ಕಂಥ ಮಂತ್ರಗಳಲ್ಲಿ, ಶ್ಲೋಕಗಳಲ್ಲಿ ಅಪಭ್ರಂಶ ಬಂದರೆ, ಅಥವಾ ಯಾವುದೋ ಕಾರಣದಿಂದ ತಾವು ಉಚ್ಚಾರ ಮಾಡುವಾಗ, ತಾವು ಪಾಠ ಮಾಡುವಾಗ ಅಪಭ್ರಂಶಗಳನ್ನು ನುಡಿಸಿದ್ರೆ ಅದು ಬ್ರಹ್ಮಹತ್ಯಾ ದೋಷಕ್ಕೆ ಸಮಾನ ಅನ್ನೋ ಅರಿವು ಅವರಿಗಿತ್ತು. ಅವಾಗ ಏನ್ ಮಾಡೋರು ಅವರು, ಅದನ್ನು ಕಳ್ಕೋಬೇಕಲ್ಲ. ಆ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ಳೋದಕ್ಕೂ ಒಂದು ದಾರಿ ಇತ್ತು. ಹೇಗೆ ಅಂತಂದ್ರೆ, ವೇದಗಳ ಕೆಲವು ಭಾಗಗಳನ್ನ ಅವರು ಏಕಾಂತದಲ್ಲಿ ಕೂತು ಪಠನ ಮಾಡೋರು. ಅದು ಅವರ ಪರಿಹಾರ ಸೂತ್ರ. ಇಲ್ಲದೇ ಇದ್ರೆ ಏನಾಗೋದು, ಸಪೋಸ್ ಗುರುಗಳು ಮಾಡಕ್ಕಾಗ್ಲಿಲ್ಲ, ಅವ್ರಿಗೆ ಏನೋ ಕಾರಣ ಗುರುಗಳು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅವರ ಪರವಾಗಿ ಒಬ್ಬ ಹಿರಿಯ ಶಿಷ್ಯ ಮಾಡ್ಬೋದು. ನೋಡಪ್ಪ, ಒಂದು ಈ 9 ತಿಂಗಳಲ್ಲೆಲ್ಲ ಬಹಳಷ್ಟು ತಪ್ಪುಗಳಾಗೋಗಿದೆ ನಮ್ಮ ಪಾಠ ಪ್ರವಚನಗಳಲ್ಲಿ, ತಗೋ ಈ ಭಾಗವನ್ನ ನೀನು ಓದು ಅಂತ ಅಂದ್ಬಿಟ್ಟು ಅವ್ನು ಕೂರ್ಸ್ರೆ ಅವ್ನು ದೇವ್ರ ಮನೇಲಿ ಹೋಗಿ ಕೂತ್ಕೊಂಡು ಬಾಗಿಲು ಹಾಕೊಂಡು ಏಕಾಂತದಲ್ಲಿ ಅಷ್ಟು ಪಾರಾಯಣ ಮಾಡಿ ಬರ್ತಾನಂತೆ. ಅದು ನಿವಾರಣೆಯ ಒಂದು ಪದ್ಧತಿ ಹಾಗೆ ಇತ್ತು. ಸೊ ಗುರುಗಳು ಯಾರಿಗೆ ಹೇಳ್ತಾರೋ ಅವ್ರು ಮಾಡ್ಬೋದು ಅದನ್ನು. ಗುರುಗಳು ಯಾರಿಗೋ ಹೇಳ್ತಾರೆ, ನೋಡ್ತಾರೆ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಯಾರೋ ಎಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತಾನೆ, ಅವನು ಎಷ್ಟು ಚೆನ್ನಾಗಿ ವಿದ್ಯೆ ಕಲ್ತ್ಕೊಂಡಿದ್ದಾನೆ, ನಿಗರ್ವಿ ಅವ್ನು ಮಾಡ್ಲಿ ಅಂತ ಗುರುಗಳು ನಿರ್ಧಾರ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಒಂದು ತಿಂಗಳು ಈಚೆಗೆ ಆ ಥರದ್ದೇನು ಸಂಗತಿಗಳು ನಡೆದಿಲ್ಲ. ಸೊ ಯಾವ ಶಿಷ್ಯನು ಪ್ರತ್ಯೇಕವಾಗಿ ಕೂತು ವೇದಗಳ ಕೆಲವು ಭಾಗಗಳನ್ನ ಪಠಣ ಮಾಡಿ ಬ್ರಹ್ಮಹತ್ಯಾ ದೋಷ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಸಂಗ ಬಂದಿಲ್ಲ. ಅವಾಗ ಗುರುಗಳು ಯೋಚನೆ ಮಾಡಿ 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 ಸ್ವಲ್ಪ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಗುರುಗಳು ಈ ಶಿಷ್ಯರ ಹತ್ರ ಇವುಗಳನ್ನ ಏನು ಹೇಳಿಲ್ಲ, ಯಾರ ಹತ್ರನೂ ಹೇಳಿಲ್ಲ. ಈ ದೇವತೆ ಬಂದಿದ್ದು ಹೀಗೆಲ್ಲ ಆಗಿದ್ದು, ನೀನು ಬಿಟ್ಕೊಡ್ಬೇಕಾಗಿದ್ದು ಕಾರಣ ಏನು ಹೇಳಿಲ್ಲ. ಬಟ್ ಬಿಟ್ಕೊಡ್ಬೇಕು, ಅದಕ್ಕೆ ಇದೆಲ್ಲ ಪೂರ್ವ ಸಿದ್ಧತೆಗಳು. ಗುರುಗಳು ಮಲಗಿದ್ರು, ಅನಾರೋಗ್ಯ ಅಂತ ಅವನಿಗೆ ಗೊತ್ತಾಯ್ತು, ಅಥವಾ ಏನೋ ಯೋಚನೆ ಹಚ್ಕೊಂಡಿದ್ದಾರೆ, ಏನೋ ಬೇಜಾರದಲ್ಲಿ ಯಾರಿಗೆ ಗೊತ್ತು ಹಾಗೆ ಅಂತ ಅಂದ್ಬಿಟ್ಟು. ಈ ತರ ಸಂದರ್ಭಗಳಲ್ಲಿ ಗುರುಗಳು ಏನ್ ಮಾಡ್ತಾ ಇದ್ದು ಅನ್ನೋದು ಯಾಜ್ಞವಲ್ಕ್ಯನಿಗೆ ಗೊತ್ತು. ಸೊ ಅವನೇನ್ ಮಾಡ್ದ, ಒಂದು 2 ಹೆಜ್ಜೆ ಮುಂದೆ ಹೋದ. ಅಂದ್ರೆ ಗುರುಗಳಿಗೆ ಏನೋ ಮಾನಸಿಕವಾಗಿ ಅಸ್ವಸ್ಥತೆ ಬಂದಿದೆ, ಪಾಠ ಪ್ರವಚನಗಳಲ್ಲಿ ಏನೋ ದೋಷ ಆಗಿರ್ಬೋದು, ನಮಗ್ ಗೊತ್ತಾಗಿಲ್ಲ, ಅವ್ರಿಗೆ ಗೊತ್ತಾಗಿದೆ ಅದು. ಸೊ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅನ್ಕೊಂಡು ಯಾಜ್ಞವಲ್ಕ್ಯನೇ ವೈಶಂಪಾಯನರ ಹತ್ರ ಬಂದುಬಿಟ್ಟು, ಗುರುಗಳೇ ಏನೋ ಮನಸ್ಸಿಗೆ ವೇದನೆ ಹಚ್ಕೊಂಡು ಕೊರಗ್ತಾ ಇದ್ದೀರಾ, ಒಂದು ಕೆಲಸ ಮಾಡ್ಲಾ, ನಿಮ್ಮ ಪರವಾಗಿ ನಾನು ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸ್ಲಿ, ನೀವು ಮತ್ತೆ ಮೊದಲಿನಂತ ಆಗಲಿ ಅಂತ ನಾನು ಕೇಳಿಕೊಂಡು ವೇದಗಳ ಕೆಲವು ಭಾಗಗಳನ್ನು ನಾನು ಪಠಣ ಮಾಡ್ಲಾ ಅಂತ ಕೇಳ್ತಾನೆ. ಹಿ ವಾಲಂಟಿಯರ್ಸ್ ಹಿಮ್ಸೆಲ್ಫ್. ಈಗ ಯಾರಿಗಾರು ತೊಂದರೆ ಆದಾಗ
ಅವರೇ ಬಂದು ಕೇಳಿ ನಮ್ಮನ್ನು ಆಮೇಲೆ ಸಹಾಯ ಮಾಡೋಣಕ್ಕಿಂತ ನಾವೇ ಅರ್ಥ ಮಾಡ್ತೀವಿ, ಏನಪ್ಪ 2 ದಿವಸ ಕಾಣ್ತಾ ಇಲ್ಲ, ಹುಷಾರಲ್ವಾ, ಬಾ ಏನಾದ್ರು ಬೇಕಾ ಹೆಲ್ಪ್ ಸರ್, ಆ ಥರ ವಾಲಂಟ್ರಿ ಮಾಡೋದು ಬಹಳ ಒಳ್ಳೇದು ಹಾಗೆ ಅಂತ ಅಂದ್ಕೊಂಡು ಈ ಯಾಜ್ಞವಲ್ಕ್ಯ ಏನು ಮಾಡ್ತಾನೆ, ಗುರುಗಳ ಹತ್ರ ಹೋಗಿ ಕೇಳ್ತಾನೆ. ಸಿಟ್ಟು ಬಂದ್ಬಿಡ್ತವ್ರೆ, ಸಿಟ್ಟು ಬರ್ಸ್ಕೋತಾರೆ, ಬರೋದಿಲ್ಲ ಬರ್ಸ್ಕೋತಾರೆ. ಎಲ್ಲ ಕಾರಣ ಒಂದೊಂದು ಸ್ಟೆಪ್ ನೋಡಿ. ಇದು ಏನ್ ಅನ್ಕೊಂಡಿದ್ಯಾ ನೀನು, 4 ದಿನ ಗುರುಗಳು ಆಶ್ರಮದಲ್ಲಿ ಪಾಠ ಕಲಿದೆ ಅಂದ ತಕ್ಷಣ ಸರ್ವಜ್ಞ ಅನ್ಕೊಂಡ್ಬಿಟ್ಟಿದೀಯಾ? ಯಾವ ಭಾಗ ಓದ್ಬೇಕು ಅಂತ ಗೊತ್ತಾ ನಿನಗೆ? ಅದ್ಲೇನಿದೆ ಅರ್ಥ ಗೊತ್ತಾ ನಿನಗೆ? ಸಿಕ್ಕಾಪಟ್ಟೆ ರೇಗ್ತಾರೆ. ಇವನಿಗೆ ಆಶ್ಚರ್ಯ ಆಗೋದು, ಯಾಕೆ ಗುರುಗಳು ಇಷ್ಟೊಂದು ನನ್ನ ಮೇಲೆ ಒಂದು ದಿನ ಕೂಡ ಅವರು ಧ್ವನಿ ಎತ್ತರಿಸಿ ಮಾತಾಡಿದವರಲ್ಲ ಯಾಜ್ಞವಲ್ಕ್ಯನ ಮೇಲೆ, ಯಾಕೆ ಇವರು ಇಷ್ಟೊಂದು ಮಾತಾಡ್ತಾ ಇದ್ದಾರೆ? ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನ ನಾವು. ಒಂದು ಕ್ಷಣ ನಾನು ಗುರುಕುಲದಲ್ಲಿ ಇರ್ಕೊಡ್ದು ಹೊಟ್ಟೋಗೋ, ನೀನು ಹೋಗ್ತಾರೆ ಇಲ್ಲಿಂದ, ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಕೊಡ್ದು ಇನ್ನು ನೀನು. ಇದುವರೆಗೆ ನಾನು ಏನೇನು ವಿದ್ಯೆಗಳನ್ನ ಕಲಿಸಿನಿ ಎಲ್ಲ ವಾಪಸ್ ಕೊಟ್ಬಿಟ್ಟು ಹೊಟ್ಟೋಗು. ಹಿಂದೆ ನಾವೆಲ್ಲ ಕಿರ್ಚ್ಕೊಂಡು ಗೆಟೌಟ್ ಕಿರ್ಚ್ಲು ಆ ಥರ ಎಲ್ಲ ಕಿರ್ಚ್ಬಿಟ್ಟಿದ್ದಾರೆ. ಇವನಿಗೆ ಕಣ್ಣ ನೀರು ಬಂದ್ಬಿಡ್ತು. ಗುರುಗಳ ಪಾದದ ಮೇಲೆ ಬಿದ್ದು, ನನಗೆ ಕ್ಷಮಿಸ್ಬಿಡಿ ಗುರುಗಳ, ಏನಾದ್ರು ತಪ್ಪು ಮಾಡಿದ್ರೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಹೋಗು ಅಂತ ಹೇಳ್ಬಿಡಿ, ನನಗೆ ಹೋಗು ಅಂತ ಹೇಳ್ಬಿಡಿ. ಇಲ್ಲ, ಹೊಟ್ಟೋಗು. ಒಂದು ಕ್ಷಣ ನನ್ನ ಕಣ್ಣೆದುರಿಗೆ ಇಡಕೂಡ್ದು ನೀನು. ನಾನು ಏನೇನು ವಿದ್ಯೆ ಕಲಿಸಿದ್ದೆ ಎಲ್ಲ ವಾಪಸ್ ಕೊಟ್ಟು ಹೋಗೋದು. ಆ ಉಪನಿಷತ್ತಲ್ಲಿ ಒಂದು ವಿಚಾರ ಬರುತ್ತೆ, ಏನಂದ್ರೆ ಇವರು ಏನೇನು ವಿದ್ಯೆಗಳನ್ನ, ಕೃಷ್ಣ ಯಜುರ್ವೇದದ ವಿಷಯಗಳನ್ನ ಏನೇನು ಕಲಿತಿದ್ರು ವೈಶಂಪಾಯನರಿಂದ, ಎಲ್ಲ ಅಲ್ಲೇನೆ ವಾಂತಿ ಮಾಡ್ಬಿಟ್ಟೋದ್ರು ಅಂತ. ಅದು ಏನೋ ಒಂದು ಇದು ಈ ಕಂಪ್ಯಾರಿಸನ್ಗೆ ಬಂದಿದೆ, ಬಟ್ ಅದು ಹಾಗಲ್ಲ. ಅದು ಅವ್ರೇನ್ ಮಾಡಿದ್ರು, ಬೇರೆ ಋಷಿಗಳಿರ್ತಾರೆ, ತಿತ್ತಿರಿ ಅಂತ ಒಬ್ಬ ಋಷಿ, ಅವನ ಜೊತೆ ಕಾಂಟಮರೇಸ್ ಬೇಕಾಷ್ಟು ಜನ ಶಿಷ್ಯರಿರ್ತಾರೆ. ಆ ಶಿಷ್ಯರಿಗೆ ವೈಶಂಪಾಯನರು ಕಳಿಸ್ಕೊಟ್ಟಿದ್ದ ಕೃಷ್ಣ ಯಜುರ್ವೇದದ ಎಲ್ಲ ವಿಚಾರಗಳನ್ನ ತಿಳಿಸಿ ಒಂದು ಸಂಕಲ್ಪ ಮಾಡಿ ಹೊರಟೋಗ್ತಾರೆ. ಏನಂದ್ರೆ, ಈ ವಿಚಾರಗಳನ್ನ ನಾನು ಇನ್ನು ಮುಂದೆ ಯಾವತ್ತೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಇದ್ರ ವಿಚಾರ ನಾನು ಮಾತಾಡೋದೇ ಇಲ್ಲ. ಅಲ್ಲಿಗೆ ಇಲ್ಲಿ ವೈಶಂಪಾಯನರ ಹತ್ರ ಕಲ್ತಿದ್ದ ಕೃಷ್ಣ ಯಜುರ್ವೇದದ ಅಷ್ಟೂ ಪಾಠಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿ ಬಿಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಡ್ತಾರೆ. ಇದು ದೇವತೆಗಳಿಗೆ ಬೇಕಾಗಿದ್ದಿದ್ದ ಕೆಲಸ, ವೈಶಂಪಾಯನರನ್ನ ಮಾತಾಡ್ಸೋದು, ಅವರಿಂದ ಮಾಡಿಸೋರು ಅದನ್ನು. ಅದಕ್ಕೆ ಅವ್ರು ಹೇಳ್ತಾರೆ, ಯಾಜ್ಞವಲ್ಕ್ಯರನ್ನ ತಾಯಿ ಬಂದು ಕರ್ಕೊಂಡು ಹೋಗ್ತಾರೆ, ಆಶ್ರಮ ಬಿಟ್ಟು ಹೊರಟೋಗ್ತಾನೆ ಅವನು. ಅವಾಗ ಈ ಬುಡಿಲರು ದೇವರಾತ ಎಲ್ಲ ಬಂದ್ಬಿಟ್ಟು ಇವ್ರನ್ನ ಕೇಳ್ತಾರೆ, ಏನಪ್ಪ, ಏನು, ಯಾಕೆ ಹೀಗಾಯ್ತು, ನೀನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡೆ ಆ ಹುಡುಗನ ಮೇಲೆ? ಹಾಗೆ ಇಲ್ಲ, ಇದು ಮುಂದೆ ಏನೋ ಆಗಬೇಕಾಗಿದೆ, ಅದಕ್ಕೋಸ್ಕರ ಇದು ಪೀಠಿಕೆ, ಅದು ಇದನ್ನ ಇಷ್ಟಕ್ಕೆ ಬಿಟ್ಟುಬಿಡೋಣಂತೆ, ನನಗೆ ಮನಸ್ಸಿಗೆ ಬಹಳ ನೋವಾಗಿದೆ, ನಾನು ಅದನ್ನ ಏನು ಮಾಡೋಕ್ಕಾಗಲ್ಲ. ಈಗ ಮನುಷ್ಯ ತನ್ನ ತರ್ಕದಿಂದ, ಸಹವರ್ತಿಗಳ ತರ್ಕದಿಂದ ಅಥವಾ ಸಮಾಜದ ತರ್ಕದಿಂದ ಏನಾದ್ರು ಮಾಡೋದು ಕೆಲಸ ಇದ್ದು ಮಾಡ್ಬೋದು, ಅದು ಅವನ ಕೈನಲ್ಲಿರುತ್ತೆ. ಆದರೆ ಅವನು ಏನೇ ತರ್ಕ ಉಪಯೋಗಿಸಿದ್ರು ಆಗ್ದಲೇನೆ ದೇವತೆಗಳು ಅವ್ರಿಗೆ ಏನ್ ಬೇಕೋ ಅದು ಕೆಲಸ ಮಾಡಿಸ್ಕೊಳ್ತಾರಲ್ಲ, ಅದು ದೈವ. ನಾವೊಂದು ಬಗೆದ್ರೆ ದೈವ ಒಂದು ಬಗೆದು ಅಂತ ಹೇಳ್ತಾ ಇದ್ವಲ್ಲ, ಅದೊಂದು. ಆಮೇಲೆ ಮನೆಗೆ ಫೇಸ್ ಹಾಕೊಂಡು ಬರ್ತಾನೆ. ತಂದೆ ತಾಯಿಗಳಿಗೆ ಇಬ್ಬರು ಬೇಜಾರು, ಏನಾಯ್ತು, ಏನ್ ಮಾಡ್ತೀವಿ ಅಲ್ಲಿ, ಏನ್ ಗುರುಗಳು ಏನಾರು ಅಂದ್ಯಾನೋ ನೀನು, ಏನೋ ಮಾಡಿದೆ, ಯಾಕೋ ಗುರುಗಳು ಅಷ್ಟು ಇಷ್ಟ ಅಂದ್ರೆ ಎಷ್ಟು ಕೇಳೋದು, ಇವನೇನ್ ಹೇಳ್ತಾನೆ ಪಾಪ ಅವನು. ಏನು ಗೊತ್ತಾಗ್ಲಿಲ್ಲ ನನಗೆ, ನಾನು ಹಾಗೆ ಮಾತಾಡಬಾರ್ದಾಗಿತ್ತೇನೋ, ಗುರುಗಳು ಅಸ್ವಸ್ಥರಾಗಿದ್ರು, ಏನೋ ದೋಷ ಆಗಿರ್ಬೇಕು ಅಂತ ಅನ್ನಿಸ್ತು ನನಗೆ. ಗುರುಗಳು ವೇದಗಳ ಕೆಲವು ಭಾಗಗಳನ್ನ ಪಾರಾಯಣ ಮಾಡೋದು, ಪಠಣ ಮಾಡೋದು, ಅಥವಾ ಯಾರೋ ಹಿರಿಯ ಶಿಷ್ಯರು ಮಾಡೋದು ನನಗೆ ಗೊತ್ತಿತ್ತು. ನಾನು ಮಾಡ್ಲಾ ಅಂತ ಕೇಳಿದೆ ಅಷ್ಟೇ, ಅವ್ರು ಬೇಡ ಅನ್ಬೋದಾಗಿತ್ತು. ಯಾಕೆ ಇಷ್ಟೊಂದು ನನ್ನ ಮೇಲೆ ರೇಗಿದ್ರು ಗೊತ್ತಾಗ್ಲಿಲ್ಲ. ಆಯ್ತು, ರೇಗಿದ್ರು, ಹೊರಟೋಗೋದ್ರು, ಬಂದ್ಬಿಟ್ಟೆ. ನಾನು ಕಲಿಸಿದ್ದೆಲ್ಲ ವಾಪಸ್ ಕೊಟ್ಟು ಹೋಗು ಅಂದ್ರ, ಎಲ್ಲಿದೆ ಇದು, ಯಾವ ಗುರುಕುಲದಲ್ಲಿದೆ ಇದು? ಗುರುಗಳು ಶಿಷ್ಯನಿಂದ ಗುರುದಕ್ಷಿಣೆ ಕೇಳ್ತಾರೆ, ಸರಿ, ಅದು ಈ ರೂಪದಲ್ಲೇನೆ ಕೊಟ್ಟು ಬಂದೆ ನಾನು. ಇನ್ಯಾವತ್ತೂ ನಾನು ಕೃಷ್ಣ ಯಜುರ್ವೇದದ ಬಗ್ಗೆ ಏನು ಮಾತಾಡೋದಿಲ್ಲ. ವಾಪಸ್ ಕೊಡೋದ್ರು, ಕೊಟ್ಟಿದ್ದೇನೆ ಗುರುಗಳೇ ಎಂದೆ. ಆವಾಗ ನನ್ನ ಭಾವನೆಗೆ ಏನಿಸ್ತಂದ್ರೆ, ಯಾವುದೋ ಒಂದು ತೇಜಸ್ಸು ನನ್ನೊಳ ಸೇರ್ಕೊಂಡಿದ್ದು ನಾನು ಬಿಟ್ಟು ಹೊರಟೋಯ್ತು. ಆಮೇಲೆ ಮುಂದೆ ನೀವಿಬ್ರು ನನಗೆ ದಾರಿ ತೋರಿಸ್ಬೇಕು ಅಂತ ತಂದೆ ತಾಯಿಗೆ ಹೇಳ್ತಾನೆ.
ಆಗ ಅವನಿಗೆ ಒಂದು ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಯಾರೋ ಪ್ರೇರೇಪಣೆ ಮಾಡ್ತಾ ಇದ್ದಂಗೆ ಆಗಿದ್ದೆಲ್ಲ ಬಿಟ್ಬಿಡು, ನೀನು ಉಪನಿಷತ್ತುಗಳನ್ನ ಸಂಪಾದಿಸು, ಸರ್ವಶಕ್ತನಾದ ಪರಮೇಶ್ವರನ ಧ್ಯಾನ ಮಾಡು, ಅವನು ನಿನಗೆ ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು ಎಲ್ಲಾನು ಕರುಣಿಸ್ತಾನೆ. ಆದರೆ ಇವನು ಹೇಳ್ತಾನೆ, ಅವಾಗ ಅವನು ಯಾಜ್ಞವಲ್ಕ್ಯ ಹೇಳ್ತಾನೆ, ಎಲ್ಲ ಸರಿ, ನಾನು ಗುರುಗಳು ಕಲಿಸ್ತಾರೆ, ನಾನು ಕಲ್ತ್ಕೊಳ್ತೀನಿ, ಅವರಿಗೆ ಉಪಕೃತನಾಗಿರ್ತೀನಿ, ಶ್ರದ್ಧೆಯಿಂದ ಇರ್ತೀನಿ, ಎಲ್ಲ ಸರಿ. ಆದರೆ ನನ್ನ ಈಗಿನ ಮನಸ್ಸಿನ ಧ್ಯೇಯ ಏನು ಅಂತಂದ್ರೆ, ನಾನೇ ಒಂದು ಉಪನಿಷತ್ತಿಗೆ ಕರ್ತೃ ಆಗಬೇಕು, ಇನ್ನೊಬ್ಬರ ಉಪನಿಷತ್ತಿನ ಪರಾವಲಂಬಿ ಆಗೋದು ಬೇಡ. ಅಂದ್ರೆ ಅಲ್ಲಿ ಉಪನಿಷತ್ತು ಕಲ್ತ್ಕೊಂಡು ಬಂದಿದ್ದಾನೆ, ಯಜುರ್ವೇದ ಕಲ್ತ್ಕೊಂಡು ಬಂದಿದ್ದಾನೆ, ಅದು ಬಿಟ್ಟು ಬಂದಿದ್ದಾನೆ, ಮತ್ತೆ ಅದರಿಂದ ಉಪಕೃತನಾಗೋದು ಬೇಡ. ನಾನೇ ಒಂದು ಉಪನಿಷತ್ತಕ್ಕೆ ಕರ್ತೃ ಆಗಬೇಕು, ನಾನು ಸಂಕಲ್ಪ ಮಾಡ್ಕೊಳ್ತಾನೆ. ಇದು ಕೂಡ ಮಾನೋನ್ನತಿಯ ಮಾತು. ಸಂಕಲ್ಪ ಮಾಡಿಕೊಂಡು ನಾನು ಒಂದು ಉಪನಿಷತ್ತಿಗೆ ಕರ್ತೃ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಮುಂದೆ ಹೋಗ್ತಾನಲ್ಲ, ಇದು ಮಾನೋನ್ನತಿಯ ಮಾತು. ಈ ಮಾನೋನ್ನತಿಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ಇನ್ನೊಬ್ಬರನ್ನ ಚಿಕ್ಕವರನ್ನಾಗಿ ಮಾಡದೆ ನಾವು ದೊಡ್ಡವರಾಗೋದು, ಇನ್ನೊಬ್ಬರನ್ನ ಹೊಡೆದು ಬದುಕೋದಲ್ಲ, ಇನ್ನೊಬ್ಬರ ಸಂಪತ್ತು ದೋಚಿ ನಾವು ಶ್ರೀಮಂತರಾಗೋದಲ್ಲ, ಇನ್ನೊಬ್ಬರ ತಂಟೆಗೆ ಹೋಗದೆ ನಮ್ಮ ಬೆಳವಣಿಗೆನ ನಾವು ನೋಡ್ಕೊಳ್ಳೋದು. ಹಾಗೆ ಆಮೇಲೆ ಇದು ಒಂದು ಹಂತಕ್ಕೆ ಬರುತ್ತೆ. ಬಂದಾಗ ತಂದೆನೇ ಅವನಿಗೆ ಯಜುರ್ವೇದ, ಬ್ರಾಹ್ಮಣೋಪನಿಷತ್ತು ಎಲ್ಲ ಕಲ್ಸ್ಕೊಡ್ತಾನೆ, ಬುಡಿಲರು ಋಗ್ವೇದ ಕಲ್ಸ್ಕೊಳ್ತಾರೆ, ಉದ್ದಾಲಕರು ಸಾಮವೇದ ಕಲ್ಸ್ಕೊಳ್ತಾರೆ. ಆಮೇಲೆ ಅಗ್ನಿ ಕಾರ್ಯಕ್ಕೆ ತಂದೆ ಜೊತೆ ಓಡಾಡ್ತಾನವನು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಇವನನ್ನು ಸೂರ್ಯನನ್ನೇ ಆರಾಧನೆ ಮಾಡಿ ಉಪನಿಷತ್ತನ್ನು ಕಲ್ತ್ಕೊಳ್ತಾನೆ. ಅದಕ್ಕೆ ಯಜುರ್ವೇದದ ಪ್ರತಿಪಾದಕರು ಯಾಜ್ಞವಲ್ಕ್ಯರು. ಆ ಸೂರ್ಯನಾರಾಯಣನ ಕುದುರೆಗಳಿದೆಯಲ್ಲ, ಆ ಕುದುರೆಗಳೆಲ್ಲ ಬಂದು ಇವನಿಗೆ, ಅದಕ್ಕೆ ವಾಜಸನೀಯ ಅಂತ ಹೇಳ್ತಾರೆ, ವಾಜಸನೀಯ ಉಪನಿಷತ್ತು ಅಂತ ಹೇಳ್ತಾರೆ. ಆಮೇಲೆ ರಾತ್ರಿ ಹೊತ್ತಲ್ಲಿ ಅವನಿಗೆ ಯಜ್ಞೇಶ್ವರನ ದರ್ಶನ ಆಗುತ್ತೆ. ಆಮೇಲೆ ಅವನು ಹೇಳ್ತಾನೆ, ನಿನಗೆ ನನ್ನ ಆಶೀರ್ವಾದ ಇದೆ, ಒಂದಲ್ಲ ಒಂದು ರೂಪದಲ್ಲಿ ನಾನು ನಿನಗೆ ಸಹಾಯ ಮಾಡ್ತಾ ಇರ್ತೀನಿ, ಬಂದು ಹಗಲು ಆದಿತ್ಯನಾಗಿರ್ತೀನಿ, ರಾತ್ರಿ ಆದಿತ್ಯ ಇಲ್ಲ ಅನ್ಕೋಬೇಡ, ಗಾಳಿ ಬೀಸುವ ರೂಪದಲ್ಲಿ ಇರ್ತೀನಿ, ಹಗಲು ರಾತ್ರಿ ಅನ್ನೋದೇ ಜೊತೆಲೇ ಇರ್ತೀನಿ ಅಂತಾನೆ. ಹಾಗೆ ಯಜ್ಞ ಆನಂದ ಆಗತ್ತೆ. ನನಗೆ ಒಬ್ಬರು ಗುರುಗಳ ಸ್ಥಾನದಲ್ಲಿ ನಿಂತು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ನಾನು ಒಂದು ಉಪನಿಷತ್ತರ ಪ್ರತಿಪಾದಕನಾಗ್ತೀನಿ ನಾನು. ಹಾಗೆ ಶುಕ್ಲ ಯಜುರ್ವೇದನ ಈಶೋವಾಸ ಉಪನಿಷತ್ ಅಂತ ಹೇಳ್ತಾರೆ. ಆಮೇಲೆ ಇವರ ಜೀವನ ಹಾಗೆ ನಡೆಯುತ್ತೆ. ಉಪನಿಷತ್ತು ಶುಕ್ಲ ಯಜುರ್ವೇದ ಉಪನಿಷತ್ ಪ್ರವರ್ತಕರಾಗ್ತಾರೆ. ಆಮೇಲೆ ಎಲ್ಲ ಕಡೆ ಅವತ್ತನ್ನ ಪ್ರತಿಪಾದನೆ ಮಾಡ್ತಾರೆ, ದೊಡ್ಡ ಮಹರ್ಷಿಗಳು ಅಂತ ಅನ್ಸ್ಕೊಳ್ತಾರೆ. ಆವಾಗ ಈ ಜೀವನದಲ್ಲಿ ಇವರಿಗೆ ಮುಂದಕ್ಕೆ ಹೋಗ್ಬೇಕಲ್ಲ, ಈ ಆಲಾಪಿನಿಯವರ ತಮ್ಮನ ಮಗಳಿರ್ತಾಳೆ, ಅವಳು ಯಜ್ಞವನ್ಕೆ ನಿರೇ ಸೇವೆ ಮಾಡ್ತಾ ಇರ್ತಾಳೆ, ಮೈತ್ರೇಯಿ ಅಂತ ಅಂದ್ಬಿಟ್ಟು. ಅವಳು ಇವಳಿಗೆ ಸೇವೆ ಮಾಡ್ತಾ ಇದೆ. ಹೇಗೆ ಅಂತಂದ್ರೆ, ಯಾವುದೇ ಪ್ರತಿಫಲಾಕ್ಷೆ ಇಲ್ಲ. ಈ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಮುಂದೆ ಇವ್ರು ಮದುವೆ ಮಾಡ್ಕೋಬೇಕು, ಈಗಲೇ ದಿನ ಸೇವೆ ಮಾಡ್ತಾಳೆ, ಎಲ್ಲ ಏನಿಲ್ಲ, ಬರ್ತಾಳೆ, ಕೆಲಸ ಮಾಡ್ತಾ ಹತ್ರ ಹೋಗ್ತಾ ಇರ್ತಾಳೆ. ಅವರನ್ನ ಇವಳು ಮದುವೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಮೈತ್ರೇಯಿನ ಮದುವೆ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಬ್ಳದ್ದು ಮದುವೆ ಮಾಡ್ಕೊಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ನೀವು ನನಗೆ ಬರೀ ಪತ್ನಿ ಆಗುವುದು ಅಂತ ನಾನು ಆಗೋದಿಲ್ಲ, ಕಾತ್ಯಾಯಿನಿ, ಬರೀ ಇದು ಮದುವೆ ಆಗೋದ್ರೆ ಆಗೋದಿಲ್ಲ, ನಾನು ನಿಮ್ಮ ಮೋಕ್ಷ ಪತ್ನಿ ಆಗೋದಾದ್ರೆ ಆಗ್ತೀನಿ. ಮೋಕ್ಷ ಪತ್ನಿ ಅಂತಂದ್ರೆ ಏನು ಅಂತಂದ್ರೆ, ಗಂಡನಿಗೆ ಬರತಕ್ಕಂಥ ಎಲ್ಲ ಕೀರ್ತಿಗಳಲ್ಲಿ ಆಕೆ ಸಮಭಾಗಗಳು. ನೋಡಿ, ಯಾರು ಬೇಕಾದ್ರೂ ನಿಮಗೆ ಹೆಂಡತಿ ಆಗ್ಬೋದು. ಯಾವ ಹೆಣ್ಣಾದ್ರೂ ಬಂದು ನಿಮ್ಮ ಹೆಂಡತಿಯ ಗೃಹ ಕೃತ್ಯಗಳನ್ನೆಲ್ಲ ಮಾಡ್ಕೊಂಡು ನಿಮ್ಗೆ ಊಟ ತಿಂಡಿ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಳ್ಬೋದು. ಆದರೆ ವೇದಾಂತ ವಿಚಾರಗಳನ್ನ ನಿಮ್ಮ ಜೊತೆ ಕೂತು ಸಮಸಮವಾಗಿ ಚರ್ಚೆ ಮಾಡೋರು, ಸಹಾಯ ಮಾಡೋರು ಬೇಕು. ಅದಕ್ಕೋಸ್ಕರ ನನ್ನನ್ನು ಮೋಕ್ಷ ಪತ್ನಿಯಾಗಿ ಮಾಡ್ಕೊಳ್ಳಿ ಹೇಳ್ತಾರೆ. ಮೈತ್ರೇಯಿ ಮತ್ತೆ ಕಾತ್ಯಾನಿ ಇಬ್ರು ಅವರು ಮದುವೆ ಮಾಡ್ಕೊಳ್ತಾರೆ. ಒಬ್ಳು ಸಾಮಾನ್ಯ ಪತ್ನಿ, ಒಬ್ಳು ಮೋಕ್ಷ ಪತ್ನಿ ಇಟ್ಕೊಂಡು ಶುಕ್ಲ ಯಜುರ್ವೇದ ಪ್ರವರ್ತಕರಾಗಿ ಒಂದು ಹೊಸ ಉಪನಿಷತ್ತನ್ನ ಜಗತ್ತಿಗೆ ಕೊಟ್ಟಂತ ಕೀರ್ತಿ
ಯಾಜ್ಞವಲ್ಕ್ಯರಿಗೆ ಸೇರುತ್ತೆ. ಅಂಥ ಯಾಜ್ಞವಲ್ಕ್ಯರು ನಮ್ಮ ಭೂಮಿಯಲ್ಲಿದ್ದರೂ, ನಮ್ಮ ಪರಂಪರೆಯಲ್ಲಿ ಇದ್ದು ಅನ್ನೋದೇ ನಮ್ಮ ಸೌಭಾಗ್ಯ. ಇವರ ಫುಲ್ಲು ಚರಿತ್ರೆಯನ್ನು ದೇವಡು ನರಸಿಂಹಶಾಸ್ತ್ರಿಯವರು ಮಹಾದರ್ಶನ ಎನ್ನುವ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಇವತ್ತು ನಾನು ನಿಮಗೆ ಹೇಳಿರೋದು ಕೇವಲ ಒಂದು ಭಾಗ ಅಷ್ಟೆ, 1% ಅಂತ ಹೇಳ್ಬೋದು. ಬಹಳಷ್ಟು ಆಧ್ಯಾತ್ಮಿಕ ವಿಚಾರಗಳು, ತಾರ್ಕಿಕ ವಿಚಾರಗಳು, ಆಮೇಲಿಂದ ಏನೇನೋ ಎಲ್ಲ ಹೇಳ್ತಾರೆ. ಪ್ರಾಣೋಪಾಸನೆ ಮಾಡ್ತಾರೆ ಕೆಲವು. ಪ್ರಾಣೋಪಾಸನೆ ಮಾಡೋದು ಏನಪ್ಪಾ ಅಂತಂದ್ರೆ, ಪ್ರಾಣದಿಂದ ಮುಖ್ಯ ಪ್ರಾಣವನ್ನು ಗುರುತಿಸುವುದೇ ಪ್ರಾಣೋಪಾಸನೆ ಅಂತ. ಅಂದ್ರೆ ಆತ್ಮನಿಂದ ಪರಮಾತ್ಮನನ್ನು ಗುರುತಿಸುವುದೇ ಹೇಳ್ತಾರಲ್ಲ ಹಾಗೆ. ಈ ನಾವು ಅವ್ರದ್ದೇನು ಕಣ್ಮುಚ್ಕೊಂಡು ಕೂತ್ಕೊಂಡು ಇದು ನಾನಲ್ಲ 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 ಬೇರೆಯವ್ರು ಬರ್ತಾರೆ ಇನ್ನೊಬ್ರು ಇದ್ದಾರೆ ಪರಮಾತ್ಮನ ಕಾಣೋ ದೃಷ್ಟಿ ಇರ್ತಿಯಲ್ಲ, ಅದು ಹಾಗೆ ಮಾಡ್ತಾರೆ. ನೀವು ಬೇಕಿದ್ರೆ ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ನಿಮ್ಗೆ ಜಾಸ್ತಿ ಕಂಟೆಂಟ್ ಇದ್ರೆ ಯು ವುಡ್ ಬಿ ವೆರಿ ಹ್ಯಾಪಿ ಟು ಹ್ಯಾವ್ ಸೀರೀಸ್ ಆಲ್ಸೋ. ಮಾಡೋಣ. ಸೊ ಇವಾಗ್ಲೇ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು ಅಂತ ಏನು ಟ್ರೈ ಮಾಡೋದು ಜೆಮ್ಸ್ ಆಫ್ ವಿಸ್ಡಮ್. ಅದಕ್ಕೆ ಸಾಧ್ಯವೂ ಇಲ್ಲ ಬಹಳ ಸ್ವಾರಸ್ಯಕರವಾಗಿ. ಹಾಗಾಗಿ ಇವತ್ತು ಯಾಜ್ಞವಲ್ಕ್ಯರ ಬಗ್ಗೆ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ನಿಮಗೂ ಎಲ್ಲ ಇದರಲ್ಲಿ ಒಂದು ಹೊಸ ವಿಚಾರದ ಬೆಳಕು ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮತ್ತೆ ಮುಂದೆ ಯಾವಾಗಲಾರು ಅವಕಾಶ ಆದಾಗ ಮುಂದುವರಿಸೋಣ ಅಂತ ಹೇಳ್ತಾ, ಇದೊಂದು ಅವಕಾಶ ಮಾಡಿಕೊಳ್ಳೋದಕ್ಕೆ ವಾಣಿ ಮತ್ತು ವಾಸು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇಷ್ಟೊತ್ತು ನನ್ನ ಉಪನ್ಯಾಸವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.